ನಮಸ್ಕಾರ ಸ್ನೇಹಿತರೆ. ಈ ದಿನದ ವೃತ್ತಿದರ್ಶಿ ಕಾರ್ಯಕ್ರಮದ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ರಾಜ್ಯಾದ್ಯಂತ ಇವತ್ತು ನಮ್ಮೊಟ್ಟಿಗಿರುವ ನಮ್ಮ ವಿದ್ಯಾರ್ಥಿ ಮಿತ್ರರು, ಪೋಷಕರು ಮತ್ತು ಶಿಕ್ಷಕರಿಗೆ ಕ್ರೀಡೆ ಶಿಕ್ಷಣ ಮತ್ತು ಕ್ರೀಡಾ ಕ್ಷೇತ್ರದಲ್ಲಿ ವೃತ್ತಿ ಮಾರ್ಗಗಳು ಅನ್ನೋ ಇವತ್ತಿನ ಈ ಒಂದು ಏನು ಟಾಪಿಕ್ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮೊಟ್ಟಿಗೆ 3 ವಿಶೇಷಜ್ಞರಿದ್ದಾರೆ. ಅದರ ಜೊತೆಗೆ ಈ ವೃತ್ತಿದರ್ಶಿ ಕಾರ್ಯಕ್ರಮದ ಬಗ್ಗೆ ಅರಿವು ಮೂಡಿಸ್ಲಿಕ್ಕೆ ತಮ್ಮೊಂದಿಗೆ ನಾವು ಇವತ್ತು ಇಲ್ಲಿದ್ದೀವಿ. ಸೊ ಮೊದಲನೇದಾಗಿ ಏನು ಈ ವೃತ್ತಿದರ್ಶಿ ಕಾರ್ಯಕ್ರಮ ಅನ್ನುವಂಥದ್ದು, ಇದರ ಹಿನ್ನೆಲೆ ಏನು ಮತ್ತು ಈ ಕಾರ್ಯಕ್ರಮದ ಧ್ಯೇಯ ಉದ್ದೇಶಗಳೇನು, ಸ್ವರೂಪ ಏನು, ಮತ್ತು ಹೇಗೆ ನೀವು ಇದರ ಹೆಚ್ಚಿನ ಉಪಯೋಗ ಪಡ್ಕೊಳ್ಬಹುದು ಅನ್ನೋದನ್ನ ನೋಡೋದ್ರ ಜೊತೆಗೆ ನಾವು ಇವತ್ತಿನ ಕಾರ್ಯಕ್ರಮವನ್ನ ಶುರು ಮಾಡೋಣ ಸ್ನೇಹಿತರೆ. ಸೊ ವೃತ್ತಿದರ್ಶಿ ಅನ್ನುವಂಥದ್ದು ಕರ್ನಾಟಕ ಸರ್ಕಾರ, ರಾಜ್ಯ ಸರ್ಕಾರ ಹಲವಾರು ಇಲಾಖೆಗಳ ಒಂದು ಸಂಯೋಜನೆಯೊಂದಿಗೆ ಒಂದು ನಿರ್ದಿಷ್ಟವಾದ ಧ್ಯೇಯವನ್ನು ಇಟ್ಕೊಂಡು ಶುರು ಮಾಡಿರುವಂತಹ ಒಂದು ಕಾರ್ಯಕ್ರಮ. 10 ಮತ್ತು 12ನೇ ತರಗತಿಯ ನಂತರ ನಮ್ಮ ವಿದ್ಯಾರ್ಥಿಗಳು ಮುಂದಿನ ಉನ್ನತ ವ್ಯಾಸಂಗಕ್ಕೆ, ವೃತ್ತಿಪರ ಶಿಕ್ಷಣಕ್ಕೆ, ಬೇರೆ ಬೇರೆ ಕೌಶಲ್ಯಾಭಿವೃದ್ಧಿ ಕೋರ್ಸ್ಗಳಿಗೆ ಅವರ ದಾಖಲಾತಿಯನ್ನು ಹೆಚ್ಚಿಸಬೇಕು. ಈ ಹೆಚ್ಚಿಗೆ ಮಾಡ್ಲಿಕ್ಕೆ ವಿದ್ಯಾರ್ಥಿಗಳಿಗೆ ಬೇರೆ ವೃತ್ತಿಗಳ ಬಗ್ಗೆ, ಕೋರ್ಸ್ಗಳ ಬಗ್ಗೆ, ಬೇರೆ ವೃತ್ತಿ ಮಾರ್ಗಗಳ ಬಗ್ಗೆ, ಕೆರಿಯರ್ಗಳ ಬಗ್ಗೆ, ಪ್ರೊಫೆಷನ್ಗಳ ಬಗ್ಗೆ ಅವರಿಗೆ ಮಾಹಿತಿಯ ಅವಶ್ಯಕತೆ ಇದೆ ಅನ್ನುವಂತ ಒಂದು ಅಂಶದ ಹಿನ್ನೆಲೆಯಲ್ಲಿ ಒಂದು ಮುಖ್ಯವಾದ ಧ್ಯೇಯ 13ರಿಂದ 18 ವರ್ಷದ ವಿದ್ಯಾರ್ಥಿಗಳು ಏನಿದ್ದಾರೆ, ನಮ್ಮ ಹೈಸ್ಕೂಲ್ ಮತ್ತು PU ಕಾಲೇಜ್ನಲ್ಲಿರುವಂತಹ ವಿದ್ಯಾರ್ಥಿಗಳು, ಇವರು ಹೇಗೆ ಬೇರೆ ಬೇರೆ ವೃತ್ತಿಗಳ ಬಗ್ಗೆ ತಿಳ್ಕೋಬಹುದು, ಹಾಗೆ ಈ ವೃತ್ತಿಗಳಿಗೆ ಹೋಗ್ಲಿಕ್ಕೆ ಅವರಿಗೆ ಯಾವ ರೀತಿಯಾದ ತಯಾರಿಗಳ ಅವಶ್ಯಕತೆ ಇದೆ, ಯಾವ ರೀತಿಯಾದ ವಿಷಯಗಳು ಅವರಿಗೆ ತಿಳಿಸ್ಬೇಕಾಗುತ್ತೆ, ಮತ್ತೆ ಈ ಒಂದು ವೃತ್ತಿ ಮಾರ್ಗದರ್ಶನಕ್ಕಾಗಿ ಒಂದು ಬೆಂಬಲ ವ್ಯವಸ್ಥೆ, ಒಂದು ಸಪೋರ್ಟ್ ಸಿಸ್ಟಮ್ ಅನ್ನ ಹೇಗೆ ನಾವು ಶಾಲಾ ಮಟ್ಟದಲ್ಲೇ ತಯಾರು ಮಾಡಬೇಕು ಅನ್ನುವಂಥದ್ದು ಈ ಒಂದು ಕಾರ್ಯಕ್ರಮದ ಮುಖ್ಯ ಧ್ಯೇಯ ಆಗಿದೆ. ಇದನ್ನ ಮಾಡೋದ್ರ ಮೂಲಕ ನಿಮ್ಮಲ್ಲಿ ಬೇರೆ ಬೇರೆ ವೃತ್ತಿಗಳ ಬಗ್ಗೆ ಆಸಕ್ತಿಯನ್ನು ಮೂಡಿಸುವಂಥದ್ದು, ಆ ವೃತ್ತಿಗಳಿಗೆ ಹೋಗ್ಲಿಕ್ಕೆ ಒಂದು ಆಕಾಂಕ್ಷೆಗಳನ್ನ ಚಿಗುರಿಸಿ ಆ ಒಂದು ಇಂಟ್ರೆಸ್ಟ್ ಅನ್ನು ನಿಮ್ಮಲ್ಲಿ ಹುಟ್ಟು ಹಾಕೋದು ಈ ವೃತ್ತಿದರ್ಶಿ ಕಾರ್ಯಕ್ರಮದ ಮುಖ್ಯವಾದ ಧ್ಯೇಯ ಆಗಿದೆ. ಸೊ ನಾವು ಮುಂದೆ ನೋಡ್ತಾ ಹೋದ್ರೆ ಏನು ಈ ಕಾರ್ಯಕ್ರಮದ ಸ್ವರೂಪ ಏನು, ಹೇಗೆ ಈ ಕಾರ್ಯಕ್ರಮವನ್ನ ನಾವು ಏನು ಡಿಸೈನ್ ಮಾಡಿದೀವಿ ಅಂತ ನೋಡಿದ್ರೆ, ಮೊದಲನೇದಾಗಿ ಈ ಒಂದು ವೃತ್ತಿ ಮಾರ್ಗದರ್ಶನ ನಮ್ಮ ವಿದ್ಯಾರ್ಥಿಗಳಿಗೆ ಕೊಡ್ಲಿಕ್ಕೆ ಮೊದಲನೇದಾಗಿ ನಮ್ಮ ವಿದ್ಯಾರ್ಥಿಗಳ ಸುತ್ತಮುತ್ತ ಅವರು ಹೆಚ್ಚು ಒಡನಾಡುವಂತಹ ಶಿಕ್ಷಕರು, ಮತ್ತೆ NSS ಅವರ ಶಾಲೆ ಮತ್ತು PU ಕಾಲೇಜುಗಳಲ್ಲಿರುವ NSS ಅಧಿಕಾರಿಗಳು, ಹೀಗೆ ಬೇರೆ ಬೇರೆ ಗುಂಪುಗಳನ್ನ ಫೆಸಿಲಿಟೇಟರ್ಸ್ ಅಂತ ಹೇಳಿ ನಾವು ಗುರುತಿಸಿ ಅವರಿಗೆ ಒಂದು ಓರಿಯಂಟೇಶನ್ ಪ್ರೋಗ್ರಾಮ್ ಅನ್ನ, ವೃತ್ತಿ ಮಾರ್ಗದರ್ಶನ ಅಂದ್ರೆ ಏನು, ಅದನ್ನ ಆ ಒಂದು ಮಾಹಿತಿಗಳನ್ನ ಕೊಡ್ಲಿಕ್ಕೆ ಯಾವ ರೀತಿಯಾದ ನಮಗೆ ಬೇರೆ ಬೇರೆ ರಿಸೋರ್ಸಸ್ ಅಂದ್ರೆ ಸಂಪನ್ಮೂಲಗಳು ಏನೇನು ಇನ್ಫಾರ್ಮೇಶನ್ ನಮಗೆ ಇಂಟರ್ನೆಟ್ ಅಲ್ಲಿ ಅವೈಲಬಲ್ ಇದೆ ಅನ್ನುವಂಥದ್ದು, ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಕೆಲವು ಸಂಪನ್ಮೂಲಗಳನ್ನು ತಯಾರು ಮಾಡಿದ್ದೀವಿ. ಅದನ್ನು ಉಪಯೋಗಿಸ್ಕೊಂಡು ಅವರು ವಿದ್ಯಾರ್ಥಿಗಳಿಗೆ ಹೇಗೆ ವೃತ್ತಿ ಮಾರ್ಗದರ್ಶನ ನೀಡಬಹುದು ಅನ್ನೋದ್ರ ಬಗ್ಗೆ ಒಂದು ಏನು ಓರಿಯಂಟೇಶನ್ ಪ್ರೋಗ್ರಾಮ್ ಅಂತ ನಾವೇನ್ ಹೇಳ್ತೀವಿ, ಪೂರ್ವಾಭಿಮುಖ ತರಬೇತಿ, ಅದನ್ನ ನಾವು ಹಲವಾರು ಸುತ್ತುಗಳಲ್ಲಿ ಈಗ ಶಿಕ್ಷಕರ ಜೊತೆಗೆ ಮತ್ತು ಬೇರೆ ಶಿಕ್ಷಕರ ಒಡನಾಟ ಇರುವಂತಹ ಅವರು ಗ್ರಾಮ ಪಂಚಾಯತ್ ಮಟ್ಟದ ಲೈಬ್ರರಿಗಳಲ್ಲಿ ಕೆಲಸ ಮಾಡುವಂತಹ ಸೂಪರ್ವೈಸರ್ ಲೈಬ್ರರಿಯನ್ಸ್ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ಯೂತ್ ವಾಲಂಟಿಯರ್ ಗ್ರೂಪ್ಸ್ ಆಗಿರ್ಬೋದು, ಇವರಿಗೆಲ್ಲ ಈ ಒಂದು ವಿಷಯದಲ್ಲಿ ಒಂದು ಓರಿಯಂಟೇಶನ್ ಪ್ರೋಗ್ರಾಮ್ ಅನ್ನು ಕೊಡೋದ್ರ ಮೂಲಕ ಈ ಕಾರ್ಯಕ್ರಮದ ಆರಂಭವನ್ನು ನಾವು ಮಾಡಿದ್ದೀವಿ. ಅದರ ಮುಂದುವರೆದ ಭಾಗವಾಗಿ ಹೀಗೆ ಬೇರೆ ಬೇರೆ ವೃತ್ತಿಗಳ ಬಗ್ಗೆ ಈ ರೀತಿಯಾದ ಲೈವ್ ವಿಡಿಯೋ ಸೆಷನ್ಗಳನ್ನು ಮಾಡುವಂಥದ್ದು, ಮತ್ತು ಈ ವಿಡಿಯೋಗಳನ್ನ ಒಂದು ಕಡೆ ವಿದ್ಯಾರ್ಥಿಗಳಿಗೆ ಸುಲಭವಾಗಿ ಲಭ್ಯ ಆಗೋ ಹಾಗೆ ಮಾಡುವಂಥದ್ದು ಇವಾಗ ನಡೀತಿರುವಂತ ಕಾರ್ಯ. ಈ ಒಂದು ಬೇರೆ ವೃತ್ತಿಗಳ ಮಾರ್ಗಗಳ ಬಗ್ಗೆ ಲೈವ್ ಸೆಷನ್ನ ವಿಡಿಯೋಗಳು ಇರ್ಬೋದು, ಇದಲ್ಲದೆ ಇನ್ನೂ ಹೆಚ್ಚಿನ ಬೇರೆ ಬೇರೆ ವೃತ್ತಿಗಳ ಬಗ್ಗೆ, ಪ್ರೊಫೆಷನ್ಸ್ ಬಗ್ಗೆ, ಕೆರಿಯರ್ಸ್ ಬಗ್ಗೆ ಏನು ಮಾಹಿತಿ ಇರುವಂತಹ ವಿಡಿಯೋಸ್ ಅನ್ನೆಲ್ಲ ಯುವ ಕಣಜ ಅನ್ನೋ ಒಂದು ವೆಬ್ಸೈಟ್ ಅಲ್ಲಿ ವಿದ್ಯಾರ್ಥಿಗಳಿಗೆ ದೊರಕುವಂತೆ ಮಾಡೋದು. ಅದರ ಜೊತೆಗೆ ಈ ಒಂದು ಯುವ ಕಣಜಕ್ಕೆ ಪೂರಕವಾಗಿ 500ಕ್ಕೂ ಹೆಚ್ಚು ಬೇರೆ ಬೇರೆ ವೃತ್ತಿಗಳ ಸಂಪೂರ್ಣ ಮಾಹಿತಿ ಇರುವಂತಹ ಕರ್ನಾಟಕ ಕೆರಿಯರ್ ಪೋರ್ಟಲ್ ಅನ್ನುವಂತ ಒಂದು ವೆಬ್ಸೈಟ್ ಅನ್ನು ಕೂಡ ಇದಕ್ಕಾಗಿ ಅಭಿವೃದ್ಧಿಪಡಿಸಲಾಗಿದೆ. ಸೊ ಆ ವೆಬ್ಸೈಟ್ ಅಲ್ಲಿ ಹೇಗೆ ವಿದ್ಯಾರ್ಥಿಗಳು ಬೇರೆ ಬೇರೆ ಪ್ರೊಫೆಷನ್ಗಳ ಬಗ್ಗೆ, ವೃತ್ತಿಗಳ ಬಗ್ಗೆ ತಿಳ್ಕೊಬಹುದು, ಮತ್ತೆ ಆ ಮಾಹಿತಿಗಳನ್ನು ಉಪಯೋಗಿಸ್ಕೊಂಡು ಅವರು ತಮ್ಮ ಭವಿಷ್ಯವನ್ನ ರೂಪಿಸ್ಕೊಳ್ಳೋದ್ರ ಬಗ್ಗೆ ಹಾಗೆ ಪ್ಲಾನ್ ಮಾಡ್ಬೋದು, ಮತ್ತೆ ಅದಕ್ಕೆ ಬೇಕಾದ ಇನ್ನಿತರೆ ಮಾಹಿತಿಗಳು ಏನಿದೆ, ಸೊ ಯಾವ ಕಾಲೇಜಲ್ಲಿ ಈ ಕೋರ್ಸ್ಗಳಿದೆ, ಅದಕ್ಕೆ ಎಷ್ಟು ವೆಚ್ಚ ತಗೊಳುತ್ತೆ, ಅದು ಏನು ಖರ್ಚು ಎಷ್ಟಾಗುತ್ತೆ, ಸೊ ಈ ರೀತಿ ಹಲವಾರು ಮಾಹಿತಿಗಳನ್ನ ಈ ಕರ್ನಾಟಕ ಕೆರಿಯರ್ ಪೋರ್ಟಲ್ ಮೂಲಕ ತಿಳ್ಕೊಬಹುದು. ಸೊ ಇದು ಎರಡನೆಯ ಮುಖ್ಯ ಸಂಪನ್ಮೂಲ. ಅದರ ಜೊತೆಗೆ ಒಂದು ಯುವ ಸಹಾಯವಾಣಿ ಅನ್ನುವಂಥದ್ದು. ಸೊ
ನಮ್ಮ ಏನು ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ವತಿಯಿಂದ ಯುವ ಸಹಾಯವಾಣಿ ಅನ್ನುವಂಥ 365 ದಿನಾನೂ ಲಭ್ಯ ಇರುವಂಥ ಉಚಿತ ಕಾಲ್ ಸೆಂಟರ್ ಸೇವೆ ಲಭ್ಯ ಇದೆ. ಈ ಒಂದು ಯುವ ಸಹಾಯವಾಣಿ ಮೂಲಕ ವಿದ್ಯಾರ್ಥಿಗಳು ಅವರ ಮುಂದಿನ ವಿದ್ಯಾಭ್ಯಾಸ ಇರ್ಬೋದು, ಉದ್ಯೋಗಾವಕಾಶ ಇರ್ಬೋದು, ಬೇರೆ ರೀತಿಯಾದ ಆಪ್ತ ಸಮಾಲೋಚನೆ, ಈ ರೀತಿಯಾದ ಸೇವೆಗಳನ್ನು ಕೂಡ ಉಚಿತವಾಗಿ ಪಡಿಬೋದು. ಸೊ ಈ ಒಂದು ಮುಖ್ಯವಾದ 3 ಸಂಪನ್ಮೂಲಗಳು ಈ ರೀತಿಯಾಗಿ ವೃತ್ತಿ ಮಾರ್ಗದರ್ಶನದ ಬಗ್ಗೆ ಒಂದು ಅರಿವು ಮೂಡಿಸುವಂತಹ ಬೇರೆ ಬೇರೆ ಕಾರ್ಯಕ್ರಮಗಳು ಮತ್ತು ನೂರಾರು ವಿಡಿಯೋ ಈ ರೀತಿ ನೇರ ಸೆಷನ್ಗಳ ಮೂಲಕ ವಿದ್ಯಾರ್ಥಿಗಳ ವೃತ್ತಿ ಮಾರ್ಗದರ್ಶನಕ್ಕೆ ಬೇಕಾಗುವಂತ ಮಾಹಿತಿ ಮತ್ತು ಒಂದು ಬೆಂಬಲ ವ್ಯವಸ್ಥೆಯನ್ನು ನಿಲ್ಲಿಸುವಂಥದ್ದು ಈ ಕಾರ್ಯಕ್ರಮದ ಉದ್ದೇಶ ಆಗಿದೆ. ಸೊ ಈ ಕಾರ್ಯಕ್ರಮದ ಏನು ಅಂಗವಾಗಿ ಇವತ್ತಿನ ಸಂಚಿಕೆ ಕ್ರೀಡೆ ಶಿಕ್ಷಣ ಮತ್ತು ಕ್ರೀಡೆಗೆ ಸಂಬಂಧಪಟ್ಟ ಕೆರಿಯರ್ಗಳ ಬಗ್ಗೆ ಮಾತಾಡ್ಲಿಕ್ಕೆ ಇವತ್ತು ನಮ್ಮೊಂದಿಗೆ 3 ಸಂಪನ್ಮೂಲ ವ್ಯಕ್ತಿಗಳು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಸೊ ಇವರ ಪರಿಚಯವನ್ನ ತಮಗೆ ಮಾಡಿಸ್ಬೇಕು ಮತ್ತೆ ಮುಂದಿನ ಡಿಸ್ಕಷನ್ ಅನ್ನು ಪ್ರಾರಂಭಿಸಬೇಕು ಅಂತ ನನ್ನ ಸಹೋದ್ಯೋಗಿ ಸುಪ್ರಿಯಾ ಅವರಲ್ಲಿ ಕೇಳ್ಕೊಳ್ತೇನೆ. ಧನ್ಯವಾದಗಳು ನಿಶಾಂತ್, ಈ ಕಾರ್ಯಕ್ರಮದ ಬಗ್ಗೆ ನಮ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ. ಸೊ ಇವತ್ತಿನ ವಿಷಯ ಬಂದು ಕರಿಯರ್ ಇನ್ ಸ್ಪೋರ್ಟ್ಸ್ ಎಜುಕೇಶನ್, ಕ್ರೀಡಾ ಶಿಕ್ಷಣದ ಬಗ್ಗೆ. ಇದ್ರ ಬಗ್ಗೆ ಮಾಹಿತಿ ಕೊಡಕ್ಕೆ ನಮ್ಮೊಂದಿಗೆ ಈ ಸೆಷನ್ ನಲ್ಲಿ 3 ಜನ ಪ್ಯಾನಲ್ ಮೆಂಬರ್ ಇದ್ದಾರೆ. ಅವ್ರ ಬಗ್ಗೆ ಚಿಕ್ಕ ಮಾಹಿತಿ ನೀಡ್ತಾ ಅವರನ್ನ ಈ ಸೆಷನ್ಗೆ ಸ್ವಾಗತಿಸ್ತೀನಿ. ಇದರೊಂದಿಗೆ ಈ ಕಾರ್ಯಕ್ರಮನ ವೀಕ್ಷಿಸ್ತಿರೋ 12ನೇ ತರಗತಿ ಮಕ್ಕಳು, ಪೋಷಕರು ಮತ್ತು ಶಿಕ್ಷಕರಿಗೂ ಸ್ವಾಗತ ಕೊಡ್ತೀನಿ. 3 ಪ್ಯಾನಲ್ ಮೆಂಬರ್ಸ್ ಬಗ್ಗೆ ಹೇಳೋದಾದ್ರೆ, ಮೊದಲಿಗೆ ಕಾರ್ತಿಕ್ ಶೆನಾಯ್, ಅವರು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಸ್ಪಾಟಿಫೈಡ್ ಡೆವಲಪ್ಮೆಂಟ್ ಫೌಂಡೇಶನ್ ನಲ್ಲಿ ಅವರು ಸೇವೆ ಸಲ್ಲಿಸ್ತಿದ್ದಾರೆ. ಅವರು ಬ್ಯಾಚುಲರ್ಸ್ ಆಫ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಮಂಗಳೂರು ಯೂನಿವರ್ಸಿಟಿ ಹಾಗೂ ಮಾಸ್ಟರ್ಸ್ ಸ್ಪೋರ್ಟ್ಸ್ ಡೆವಲಪ್ಮೆಂಟ್ ವೇಲ್ಸ್ ಇನ್ಸ್ಟಿಟ್ಯೂಟ್ ನಲ್ಲಿ ಮಾಡಿದ್ದಾರೆ. ಬೆಸ್ಟ್ ಮ್ಯಾನೇಜರ್, ಬೆಸ್ಟ್ ಮಾರ್ಕೆಟರ್, ಬೆಸ್ಟ್ ಟೀಮ್ ಪ್ಲೇಯರ್ ಆಗಿ ಅವಾರ್ಡ್ ಬಂದಿದೆ ಅವರಿಗೆ. ಸೊ ಕಾರ್ತಿಕ್ ಶೆನಾಯ್, ಪ್ಲೀಸ್ ವೆಲ್ಕಮ್ ಟು ದ ಸೆಷನ್. ಇದರೊಂದಿಗೆ ನಮ್ಮ 2ನೇ ಪ್ಯಾನಲ್ ಮೆಂಬರ್ ಬಂದು ಡಾಕ್ಟರ್ ಕೀರ್ತಿ ಕುಮಾರ್ ಅಂತ. ಇವರು ಸ್ಪೋರ್ಟ್ಸ್ ಆಫೀಸರ್ ಆಗಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಧಾರವಾಡ ನಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಇವರು ಬಂದು ಬ್ಯಾಚುಲರ್ ಆಫ್ ಫಿಸಿಕಲ್ ಎಜುಕೇಶನ್ ಅಂಡ್ ಮಾಸ್ಟರ್ಸ್ ಆಫ್ ಫಿಸಿಕಲ್ ಎಜುಕೇಶನ್ ಕುವೆಂಪು ಯೂನಿವರ್ಸಿಟಿ ಮತ್ತೆ PhD ಬ್ಯಾಂಗ್ಳೂರ್ ಯೂನಿವರ್ಸಿಟಿಯಿಂದ PhD ಮಾಡ್ತಾರೆ. ಇವರು ಸ್ಪೆಷಲೈಸೇಷನ್ ಏನು ಅಂದ್ರೆ ಬಾಸ್ಕೆಟ್ಬಾಲ್, ವಾಲಿಬಾಲ್ ಮತ್ತೆ ಹ್ಯಾಂಡ್ ಬಾಲ್. ಇವರು ಗತ 6 ಬಾರಿ ಸೌತ್ ಝೋನ್ ಇಂಟರ್ ಯೂನಿವರ್ಸಿಟಿ ಬಾಸ್ಕೆಟ್ಬಾಲ್ ಟೂರ್ನಮೆಂಟ್ ಅಲ್ಲಿ ಭಾಗವಹಿಸಿದ್ದಾರೆ. ಅದು ಡಿಫ್ರೆಂಟ್ ಪ್ಲೇಸಸ್ ಅಲ್ಲಿ. ಅವರು ಡಿಸ್ಟ್ರಿಕ್ಟ್ ಲೆವೆಲ್ ವಾಲಿಬಾಲ್ ಟೂರ್ನಮೆಂಟ್ ಅಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅವರು 2 ಬುಕ್ಸ್ ನ ಪಬ್ಲಿಷ್ ಕೂಡ ಮಾಡಿದ್ದಾರೆ. ಸೊ ಡಾಕ್ಟರ್ ಕೀರ್ತಿ ಕುಮಾರ್ ಅವರೇ, ಈ ಸೆಷನ್ಗೆ ಸ್ವಾಗತ. ನಮ್ಮ 3ನೇ ಪ್ಯಾನಲ್ ಮೆಂಬರ್ ಬಂದು ಶ್ರುತಿ ವೆಂಕಟ್ ಅಂತ. ಇವರು ಹೆಡ್ ಆಫ್ HR ಅಂಡ್ ಟ್ಯಾಲೆಂಟ್ ಅಕ್ವಿಸಿಷನ್ ಟೆನ್ವಿಕ್ ಸ್ಪೋರ್ಟ್ಸ್ ನಲ್ಲಿ ವೃತ್ತಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರು ಮೂಲತಃ ಕಂಪ್ಯೂಟರ್ ಇಂಜಿನಿಯರ್. ಇವರು ಮಾಸ್ಟರ್ಸ್ ಮಾಡಿದ್ದಾರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಕಲ್ಕಟ್ಟ ಅಲ್ಲಿ. ಇವರು ಪ್ರೈಮರಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇವರು ಎಲ್ಲಾ ರೀತಿಯ ಸ್ಪೋರ್ಟ್ಸ್ ವರ್ಟಿಕಲ್ಗೆ ಇವರು ಟ್ರೈನಿಂಗ್ ನೀಡ್ತಾರೆ. ಇವರು 20ಕ್ಕೂ ಹೆಚ್ಚು ಇಂಡಿವಿಜುವಲ್ಗೆ ಟ್ರೈನಿಂಗ್ ತರಬೇತಿ ನೀಡಿದ್ದಾರೆ. ಸೊ ವೆಲ್ಕಮ್ ಶ್ರುತಿ ವೆಂಕಟ್. ಸೊ ಎಲ್ಲಾನು ವೆಲ್ಕಮ್ ಮಾಡ್ತಾ ಇಶುಗೆ ಗೋಯಿಂಗ್ ಫಾರ್ವರ್ಡ್ ಸರ್. ವಾಟ್ ಇಸ್ ಸ್ಪೋರ್ಟ್ಸ್ ಎಜುಕೇಶನ್? ಕ್ರೀಡಾ ಅಂದ್ರೆ ಏನು? ಕಾರ್ತಿಕ್, ಕ್ಯಾನ್ ಯು ಗೋ ಫಾರ್ ಇಟ್? Hi, good morning, good afternoon ಎಲ್ಲರಿಗೂ. ನನ್ನ ಹೆಸರು ಕಾರ್ತಿಕ್ ಅಂತ. ಸೊ ಥ್ಯಾಂಕ್ ಯು ನನಗೆ ಇನ್ವೈಟ್ ಮಾಡಿದ್ದಕ್ಕೆ ಇಲ್ಲಿ. ಸೊ ಕರಿಯರ್ ಇನ್ ಸ್ಪೋರ್ಟ್ಸ್ ಎಜುಕೇಶನ್ ಡೈರೆಕ್ಟ್ ಪಾಯಿಂಟ್ ಬಂದ್ಬಿಟ್ಟು, ಕರಿಯರ್ ಇನ್ ಸ್ಪೋರ್ಟ್ಸ್ ಎಜುಕೇಶನ್ ನಿಮ್ಗೆ ಸ್ಪೋರ್ಟ್ಸ್ ಫೀಲ್ಡ್ ಅಲ್ಲಿ ಸುಮಾರು ಆಪ್ಷನ್ಸ್ ಇದೆ, ಆಯ್ತಾ. ಸೊ ಐ ಥಿಂಕ್ ನಾವು ಸುಪ್ರಿಯಾ ಜೊತೆ ಅವತ್ತು ಮಾತಾಡ್ತಾ ಇರುವಾಗ ನಿಮ್ಗೆ ಆಕ್ಚುಲಿ ಮೋರ್ ಆರ್ ಲೆಸ್ ಎವ್ರಿ ಫೀಲ್ಡ್ ಇಂದ ನಿಮ್ಗೆ ಸ್ಪೋರ್ಟ್ಸ್ ಅಲ್ಲಿ ನೀವು ಆಕ್ಚುಲಿ ಕನೆಕ್ಟ್ ಮಾಡಬಹುದು. ಇಂಜಿನಿಯರಿಂಗ್ ಮಾಡಿದ್ರೆ ನೀವು ಸ್ಪೋರ್ಟ್ಸ್ ಅಲ್ಲಿ ಕನೆಕ್ಟ್ ಮಾಡ್ಕೋಬಹುದು. ನೀವು ಮೆಡಿಸಿನ್ ಮಾಡಿದ್ರೆ ನಿಮ್ಗೆ ಸ್ಪೋರ್ಟ್ಸ್ ಮೆಡಿಸಿನ್ ಅಂತ ಬರುತ್ತೆ. ನೀವು BSc ಇನ್ ಬಯಾಲಜಿ ಮಾಡಿದ್ರೆ ನಿಮ್ಗೆ ಕೆಲವು ಸ್ಪೋರ್ಟ್ಸ್ ಸೈನ್ಸ್ ಅಲ್ಲಿ ಕೆಲಸ ಮಾಡ್ಬೋದು. ಮ್ಯಾನೇಜ್ಮೆಂಟ್ ಕಾಮರ್ಸ್ ಮಾಡಿದ್ರು ನಿಮ್ಗೆ ಅದ್ರಲ್ಲಿ ಬಹಳ ಆಪರ್ಚುನಿಟೀಸ್ ಇದೆ. ನೀವು ಇಂಜಿನಿಯರಿಂಗ್ ಇನ್ಫ್ರಾಸ್ಟ್ರಕ್ಚರ್ ಮಾಡಿದ್ರೆ ನಿಮ್ಗೆ ಸ್ಪೋರ್ಟ್ಸ್ ಸ್ಟೇಡಿಯಮ್ಸ್ ಇನ್ ಸ್ಪೋರ್ಟ್ಸ್ ಇನ್ಫ್ರಾಸ್ಟ್ರಕ್ಚರ್ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ಬೋದು.
I think Shruti ma'am, Shruti got audible. yeah, Shruti ma'am, could you please say like what will be sports education as per you? Okay. So sports, a career in sports, right? That is what we're discussing, and please excuse that ಕನ್ನಡ ಅಷ್ಟು ಈಸಿಯಾಗಿ ಬರಲ್ಲ ಮಾತಾಡುವಾಗ. ಸೊ ಸ್ವಲ್ಪ ಸುಪ್ರಿಯಾ, ಯು ಕ್ಯಾನ್ ಸಪೋರ್ಟ್ ಮೀ, ಅದು ಈಸಿಯಾಗಿ ಇರುತ್ತೆ. Sure, sure. If you want to make a career in sports, right, there are two key aspects for us to consider. Do we want to work towards the development of an athlete's performance, or do we want to work in a space where we want to showcase the athlete's performance? Okay, when we want to work towards the development of an athlete's performance, we have to become the ecosystem of the athlete. So adralli athlete development, which means coaching services, strength and conditioning services, or nutritional and food development services, fitness services, you can work in any of these aspects. Okay, and from a athlete performance performance na highlight mado situation alliruvaga, we can work in sports management, we can work in sports in event management, we can work in sports infrastructure development, where the athlete will showcase his talents. So idu ecosystem iruvaga, and when the ecosystem is so wide, sports education can be anything, like how Karthik mentioned. It can be engineering, it can be medical sciences, it can be biosciences, technology, computer science. Ivella subjects na ನಾವು sports oriented ಆಗಿ ನೋಡ್ಕೊಂಡು sports education ಗೆ ಬರ್ಬೋದು. This is the way we can move towards a career in sports education. Okay. Yeah. ಅದನ್ನ ಸ್ವಲ್ಪ ಸಮಪ್ ಮಾಡ್ಬಿಡ್ತೇನೆ ಅವ್ರು ಹೇಳಿದ್ದೆ. Okay, okay. Yes, please. ಸೊ ಕ್ರೀಡಾಪಟುವಿನ ಅಭಿವೃದ್ಧಿ ಮತ್ತು ಕ್ರೀಡೆಯ ಅಭಿವೃದ್ಧಿ, ಈ ಎರಡು ಕ್ಷೇತ್ರಗಳಲ್ಲಿ ಕೂಡ ನಾವು ಕ್ರೀಡೆಯಲ್ಲಿ ಒಂದು ವೃತ್ತಿಯನ್ನ ಕಂಡ್ಕೊಳ್ಬಹುದು ಅಂತ ತಾವು ಹೇಳ್ತಾ ಇದ್ದೀರಾ. ಸೊ ಒಂದು ಕ್ರೀಡಾಪಟು ಅಥವಾ ಒಂದು ಪರ್ಟಿಕ್ಯುಲರ್ ಕ್ರೀಡೆಗೆ ಸಂಬಂಧಿಸಿದ ಹಾಗೆ ಆ ಒಂದು ಕ್ರೀಡೆನ ಆ ಒಂದು ಕ್ರೀಡಾಪಟುವಿಗೆ ಸಂಬಂಧಿಸಿದಂತ ಕ್ಷೇತ್ರಗಳಲ್ಲಿ ಟ್ರೈನಿಂಗ್ ಇರ್ಬೋದು, ಕೋಚಿಂಗ್ ಇರ್ಬೋದು. ಸೊ ಆ ಒಂದು ಕ್ಷೇತ್ರಗಳಲ್ಲಿ ಅಥವಾ ಒಂದು ಕ್ರೀಡೆ ಅಥವಾ ಒಂದು ಕ್ರೀಡೆ ಮ್ಯಾನೇಜ್ಮೆಂಟ್, ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡೋದಿರ್ಬೋದು, ಅದರ ಒಂದು ಮ್ಯಾನೇಜ್ಮೆಂಟ್ ಮಾಡೋದಿರ್ಬೋದು, ಆ ನಿಟ್ಟಿನಲ್ಲಿ ಕೂಡ ನಾವು ಉದ್ಯೋಗಗಳನ್ನ ಮತ್ತೆ ಒಂದು ವೃತ್ತಿಗಳನ್ನ ಕಂಡ್ಕೊಳ್ಬಹುದು ಕ್ರೀಡಾ ಕ್ಷೇತ್ರದಲ್ಲಿ ಅಂತ ಸಮಪ್ ಮಾಡ್ಬೋದಲ್ಲ? Correct. ಓಕೆ ಓಕೆ. ಮುಂದೆ ಡಾಕ್ಟರ್ ಕೀರ್ತಿ ಕುಮಾರ್ ಅವರು, ತಾವು ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಸ್ಪೋರ್ಟ್ಸ್. ನಮಸ್ತೆ ಎಲ್ಲರಿಗೂ. ನಮಸ್ತೆ ಕರ್ನಾಟಕ. ಆಕ್ಚುಲಿ ಇದು ಕರ್ನಾಟಕದಲ್ಲಿ ಅದರಲ್ಲೂ ಕನ್ನಡದಲ್ಲಿ ಬರ್ತಿರೋಂತ ವಾಹಿನಿ ಬಹಳ ನನಗೆ ಖುಷಿ ಆಯ್ತು. ಅದರಲ್ಲೂ ಕರ್ನಾಟಕದಲ್ಲಿರುವಂತ ಕ್ರೀಡಾಪಟುಗಳಿಗೆ ಅನೇಕ ರೀತಿಯಂತ ಉತ್ತೇಜನ ಕೊಡುವಂತಹ ಮಾಹಿತಿಯಾದಂತಹ ವಾಹಿನಿಯಾಗಿದೆ ಇದು. ಸೊ ಥ್ಯಾಂಕ್ಸ್ ಟು ಕರ್ನಾಟಕ ಗೌರ್ಮೆಂಟ್ ಅಂಡ್ ಕರ್ನಾಟಕ ಕೆರಿಯರ್ ಡೆವಲಪ್ಮೆಂಟ್ ಸೆಲ್. ಸೊ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ, ಪ್ರೆಸೆಂಟ್ಲಿ ವರ್ಲ್ಡ್ ವೈಡ್ ಸ್ಪೋರ್ಟ್ಸ್ ಇದೆ ಬಿಗ್ಗೆಸ್ಟ್ ಇಂಡಸ್ಟ್ರಿ ಲೈಕ್ ಅಂತ ಹೇಳ್ತಾ ಹೋಗ್ಬೋದು. ನಾವು ಇಲ್ಲಿ ಸ್ಪೋರ್ಟ್ಸ್ ಎಜುಕೇಶನ್ ಅಂತ ಬಂದ್ರೆ, ನಾವು ಸ್ಪೋರ್ಟ್ಸ್ ಕೆರಿಯರ್ ಅಂತ ಬಂದ್ರೆ ನಾವು ಯಾವ ರೀತಿ ಕೆರಿಯರ್ ನ ಚೂಸ್ ಮಾಡ್ಕೋಬೇಕು. ಉದಾಹರಣೆ, ಇವಾಗ ನಾನೇ ಆಗ್ಲಿ ಎಸ್ಪೆಷಲಿ ನನ್ನ ಉದಾಹರಣೆ ಅಂತ ಅಂತೀನಿ, ನಾನು ಹೇಗೆ ಇಲ್ಲಿ ಬಂದೆ ಅಂತ. ಆಮೇಲೆ ದೆನ್ ಎಜುಕೇಶನ್ ಯಾವ ರೀತಿ ಮಾಡ್ಬೇಕಂತ ಹೇಳ್ತೀನಿ. ಫಸ್ಟ್ ಇಂಟ್ರೊಡಕ್ಷನ್ ನಂದು. ನಾವು ನಿಮಗೆ ಸಾಧಾರಣವಂತ ವ್ಯಕ್ತಿ, ಸಾಧಾರಣವಂತ ಹುಡುಗ. ನಾನು ಹೈಸ್ಕೂಲ್ ಹೋಗ್ಬೇಕಾರೆ ನನಗೆ ಯಾರೋ ನಮಗೆ ಕೋಚ್ ಉತ್ತೇಜನ ಕೊಟ್ಟರು, ಫಿಸಿಕಲ್ ಎಜುಕೇಶನ್ ಟೀಚರ್ ಉತ್ತೇಜನ ಕೊಟ್ಟರು, ನೀನ್ ಸ್ಪೋರ್ಟ್ಸ್ ಅಲ್ಲಿ ಚೆನ್ನಾಗಿದ್ಯಾ, ಹೋಗಪ್ಪ ಆಡು ಸ್ವಲ್ಪ ಅಂತೆಲ್ಲ ಹೇಳ್ಬಿಟ್ಟು ನಮಗೆ ಎಕ್ಸ್ಟರ್ನಲ್ ಮೋಟಿವೇಶನ್ ಮತ್ತೆ ಇಂಟರ್ನಲ್ ಮೋಟಿವೇಶನ್ ಕೊಟ್ಟರು. ಎಕ್ಸ್ಟರ್ನಲ್ ಮೋಟಿವೇಶನ್, ಸೊ ನಾವು ಪೂರ್ ಫ್ಯಾಮಿಲಿಯಿಂದ ಬಂದಿರೋದ್ರಿಂದ ನಮಗೆ ಆದಂತಹ ಇದೆಲ್ಲ ಒದಗಿಸ್ಬಿಟ್ಟು ಸ್ಪೋರ್ಟ್ಸ್ ಕ್ರೀಡಾ ಸಮಯ ಒದಗಿಸಿ ಹಿಂಗ್ ಹೋಗಪ್ಪ ಅಂತ ದಾರಿ ತೋರಿಸೋರು. ನಾವು ಹಾಗೆ ಅದನ್ನ ಕಂಟಿನ್ಯೂಟಿ ಮಾಡ್ಕೊಂಬಂದು ಯೂನಿವರ್ಸಿಟಿ ಆಡಿದ್ಮೇಲೆ ನೆಕ್ಸ್ಟ್ ಏನು, ಯೂನಿವರ್ಸಿಟಿ ಅಂದ್ರೆ ಸ್ಪೋರ್ಟ್ಸ್ ಆಡ್ಕೊಂಬಂದ್ವಿ. ನಮ್ದೇನು ಯೂನಿವರ್ಸಿಟಿಯಲ್ಲಿ ಹೋದ ತಕ್ಷಣ ಒಂದು ಡಿಗ್ರಿ ಕಾಲೇಜ್ ಅಂತ ಆಡಿದ ತಕ್ಷಣ ನೆಕ್ಸ್ಟ್ ಏನು ಅಂತ ಬರುತ್ತೆ, ಮುಂದೆ ಏನು ಅಂತ. ಸೊ ಅದರಲ್ಲಿ ಬೇರೆ ಬೇರೆದಂತಹ ಅನೇಕ ವಿಧವಾದಂತಹ ಜಾಗಗಳು ಆಗ್ಲಿ, ವಿಭಾಗಗಳು ಆಗ್ಲಿ ಬಹಳ ಇದಾವೆ, ಕೆರಿಯರ್ಸ್ ಆಗ್ಲಿ. ಸೊ ನಾನು ಸ್ಪೋರ್ಟ್ಸ್ ಅಂತ ಚೂಸ್ ಮಾಡಿದೆ. ಅದರಲ್ಲಿ BPD MPD ಮಾಡಿದೆ. MPD ಆದ್ಮೇಲೆ ಏನು ನೆಕ್ಸ್ಟ್ ನಾನು ಒಂದು ಸ್ಕೂಲಲ್ಲಿ ಜಾಯ್ನ್ ಆದೆ. ಸ್ಕೂಲಲ್ಲಿ ಜಾಯ್ನ್ ಆಗಿದ್ದು ಯಾಕೆ ನನಗೆ ಸಾಕಾಗ್ತಿರ್ಲಿಲ್ಲ ಅಂತ ನನ್ನಲ್ಲಿ ಅನಿಸ್ತು. ಸೊ ನಾನು ನೆಕ್ಸ್ಟ್ ಹಂಗೆ PhD ಅಪ್ಲೈ ಮಾಡಿದೆ. PhD ಅಪ್ಲೈ ಮಾಡಿದ್ಮೇಲೆ ನೆಕ್ಸ್ಟ್ ಏನು, ನೆಟ್ ಸೆಲೆಕ್ಟ್ ಮಾಡ್ಬೇಕಂತ ಬಂತು. ನೆಟ್ ಸೆಲೆಕ್ಟ್ ಮಾಡಿದೆ, ಅಂದ್ರೆ ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ, ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ. ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು, ಅದಾದ್ಮೇಲೆ ಕಾಲ್ ಆಯ್ತು, ಅಪ್ಲಿಕೇಶನ್ ಹಾಕ್ವಿ. ಈ ಸ್ಪೋರ್ಟ್ಸ್ ಆಫೀಸರ್ ಅಂತ ಹುದ್ದೆಗೆ ಬಂದು ಜಾಯ್ನ್ ಆದೆ. ಅದಕ್ಕಿಂತ ಮುಂಚೆ ಡಿಗ್ರಿ ಕಾಲೇಜಲ್ಲಿ ಫಿಸಿಕಲ್ ಎಜುಕೇಶನ್ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದೆ.
ಸೊ ಅನೇಕ ವಿಧವಾದಂತಹ ಕೆರಿಯರ್ಸ್ ಇದೆ. ಇದು ನನ್ನ ಇಂಟ್ರೊಡಕ್ಷನ್. ಸೊ ಈ ಒಂದು ಇದರಲ್ಲಿ ಸ್ಪೋರ್ಟ್ಸ್ ಕೆರಿಯರ್ ಅಲ್ಲಿ ನಾವ್ ಏನೇನಾಗ್ ಬಂದ್ರೆ ಪ್ರೊಫೆಷನಲ್ ಪ್ಲೇಯರ್ ಆಗ್ಬೋದು. ನಾವು ಪ್ರೊಫೆಷನಲ್ ಪ್ಲೇಯರ್ ಅಂದ್ರೆ ನಿಮಗೆ ಗೊತ್ತಿರೋ ಹಾಗೆ ಒಳ್ಳೆ ಕ್ರೀಡಾಪಟು ಆಗ್ಬೋದು, ಮತ್ತೆ ಒಂದು ಡಿಸಿಪ್ಲಿನ್ ಇರುವಂತಹ ವ್ಯಕ್ತಿ ಆಗ್ಬೋದು. ಸೊ ನೀವು ಆಗ್ಲಿ ಎನಿ ಸ್ಪೋರ್ಟ್ಸ್ ಪರ್ಸನ್ ನೀವು ಹೋಗ್ತಿದಾರೆ ಅಂತಂದ್ರೆ ಒಂದು ಇದರಲ್ಲಿ ವ್ಯಕ್ತಿಗಳು ನೋಡೋ ರೀತಿನೇ ಬೇಡ, ಇವನ್ ಡಿಸಿಪ್ಲಿನ್ ಚೆನ್ನಾಗಿದೆ ಅಪ್ಪ, ಈ ವ್ಯಕ್ತಿದು ಡಿಸಿಪ್ಲಿನ್ ಚೆನ್ನಾಗಿದೆ, ಇವ್ರದ್ದು ಆವ ಸ್ವಭಾವಗಳು ಚೆನ್ನಾಗಿದೆ, ಸೊ ಇವ್ರು ಕ್ಲಿಯರ್ ಇದಂತ ಹೇಳ್ತಾ ಹೋಗ್ಬೋದು. ಸೊ ಅದೇ ಆಗಿ ನಾವು ನೆಕ್ಸ್ಟ್ ಪಾಯಿಂಟ್ ಹೇಳೋದಾದ್ರೆ ಸ್ಪೋರ್ಟ್ಸ್ ಕೋಚಿಂಗ್ ನಿಮ್ಗೆ ಇಷ್ಟ ಇದ್ರೆ ನೀವು NIS ಮಾಡ್ತಾ ಹೋಗ್ಬೋದು. ಅದರಲ್ಲಿ ಸ್ಪೋರ್ಟ್ಸ್ ಕೋಚಿಂಗ್ ರಿಲೇಟೆಡ್ ಇದ್ರೆಲ್ಲ ಮಾಡ್ತಾ ಹೋಗ್ಬೋದು ನೀವು. ನೆಕ್ಸ್ಟ್ ಸ್ಪೋರ್ಟ್ಸ್ ಜರ್ನಲಿಸಮ್ ಮಾಡ್ಬೋದು. ನೀವೇನಾದ್ರು ಜರ್ನಲಿಸಮ್ ರಿಪೋರ್ಟ್ ರೈಟಿಂಗ್ ಏನಾದ್ರು ಬರೆಯಿದ್ರೆ, ಏನಾದ್ರು ನ್ಯೂಸ್ ಬರೆಯಿದ್ರೆ ನೀವು ಜರ್ನಲಿಸಮ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ನಿಮ್ಗೆ ಅದು ಇಂಟ್ರೆಸ್ಟ್ ಇಲ್ಲ ಬೇರೆ ಇದೆ, ನಾನು ರೆಫ್ರಿ ಆಗಿ ಅಂಪೈರ್ ಆಗಿ, ಉದಾಹರಣೆ IPL ಟೀಮ್ ಕ್ರಿಕೆಟ್ ಟೀಮಿಗೆ ರೆಫ್ರಿ ಆಗ್ಬೋದು ನೀವು. ಮತ್ತೆ ಒಂದು ಫಿಫಾ ಫುಟ್ಬಾಲ್ ಫೆಡರೇಷನ್ ಇದಕ್ಕೆ ರೆಫ್ರಿ ಆಗ್ಬೋದು. ಫಿಫಾ ಫೆಡರೇಷನ್ ಇಂಟರ್ನ್ಯಾಷನಲ್ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ ಇದರಲ್ಲಿ ಒಂದು ಟೂರ್ನಮೆಂಟ್ಸ್ ಗಳು ನಡೀತಾ, ಒಲಿಂಪಿಕ್ ನಡೀತಾ ಇರುತ್ತೆ, ಆ ಒಂದು ಇದು ಕ್ರೀಡೆಗೆ ನೀವು ರೆಫ್ರಿ ಆಗ್ತಾ ಹೋಗ್ಬೋದು. ನೆಕ್ಸ್ಟ್ ಫಿಸಿಕಲ್ ಎಜುಕೇಶನ್ ಟೀಚರ್ ಆಗ್ಬೋದು ನೀವು. ಅಂದ್ರೆ ಫಿಸಿಕಲ್ ಎಜುಕೇಶನ್ ಟೀಚರ್ ಡಿಸಿಪ್ಲಿನ್ ವ್ಯಕ್ತಿ. ಸೊ ಅದರಲ್ಲೇ ನೀವು ಪ್ರೊಫೆಸರ್ ಆಗ್ಬೋದು. BPD ಮಾಡಿದ್ರೆ ನೀವು ಹೈಸ್ಕೂಲಿಗೆ ಟೀಚ್ ಮಾಡ್ಬೋದು, ಮತ್ತೆ ಪ್ರೈಮರಿ ಸ್ಕೂಲ್ ಟೀಚ್ ಮಾಡ್ಬೋದು. ಸೊ DPD ಅಂತ ಫಸ್ಟ್ ಇತ್ತು, ಈಗ ಸ್ವಲ್ಪ ಅದನ್ನ ತೆಗೆದ್ಬಿಟ್ಟು BPD ಅಂತ ಬ್ಯಾಚುಲರ್ ಇನ್ ಫಿಸಿಕಲ್ ಎಜುಕೇಶನ್ ಮಾಡಿದ್ದಾರೆ. ಸೊ ಹೈಸ್ಕೂಲ್ ಮಕ್ಕಳಿಗೆ ನೀವು ಟೀಚ್ ಮಾಡ್ತಾ ಹೋಗ್ಬೋದು. ಸೊ ನೀವು ಅದು ಬೇಡ ಅಂದ್ರೆ ನೀವು MPD ಮಾಡ್ಕೊಂಡ್ರೆ, ಮಾಸ್ಟರ್ ಇನ್ ಫಿಸಿಕಲ್ ಎಜುಕೇಶನ್ ಮಾಡ್ಕೊಂಡ್ರೆ ನೀವು 11th + 12th ಸ್ಟೂಡೆಂಟ್ಗೆ ನೀವು ಟೀಚ್ ಮಾಡೋದು, ಶಿಕ್ಷಣ ಕೊಡೋದಾಗ್ಲಿ ಇವೆಲ್ಲ ಮಾಡ್ತಾ ಹೋಗ್ಬೋದು. ಸೊ ಇದು ಬೇಡ, ನೀವು ಡಿಗ್ರಿ ಕಾಲೇಜ್ ಕೊಡ್ಬೇಕಂದ್ರೆ ನೀವು MPD + NETR SLET PhD ಮೂರಲ್ಲಿ ಒಂದು ಕ್ಲಿಯರ್ ಮಾಡ್ಕೊಂಡಿರ್ಬೇಕು. ಸೊ ಈ ಮೂರೊಂದು ಕ್ಲಿಯರ್ ಮಾಡ್ಕೊಂಡಿದ್ದು, ಸೊ ನೀವೇನಾದ್ರು ಡಿಗ್ರಿ ಕಾಲೇಜ್ ಕಾಲದಾಗ ಗೌರ್ಮೆಂಟ್ ಕಾಲದಾಗ ನೀವು ಅಪ್ಲೈ ಮಾಡಿದ್ರೆ ಖಂಡಿತ ನಿಮ್ಗೆ ಜಾಬ್ ಸಿಗುತ್ತೆ. ಯಾಕಂದ್ರೆ ಸ್ಪೋರ್ಟ್ಸ್ ಆಡೋಂತ ವ್ಯಕ್ತಿಗಳು ಕಮ್ಮಿ ಇದ್ದಾರೆ ಪ್ರೆಸೆಂಟ್ ಇದರಲ್ಲಿ. ಸೊ ಉತ್ತೇಜನ ಏನು ಕೊಡ್ತಾರೆ ಅಂದ್ರೆ ನೀವು ಬರ್ರಿ, ಸೊ ಪಾರ್ಟಿಸಿಪೇಟ್ ಮಾಡಿ, ಜಾಬ್ ಇದಾಗುತ್ತೆ ಅಂತ ಹೇಳಿದೆ. ಸೊ ಇದ್ರದ್ದೊಂದು ಸ್ಯಾಲ್ರಿ ಹೇಳ್ತಾ ಹೋಗ್ತೀನಿ. ಪ್ರೆಸೆಂಟ್ ಇದರಲ್ಲಿ ಫಿಸಿಕಲ್ ಎಜುಕೇಶನ್ ಹೈಸ್ಕೂಲ್ ಮಕ್ಕಳು ಸ್ಯಾಲ್ರಿ ಬಂದು ನೀವು ಪ್ರೈವೇಟಿಗೆ ಹೋದ್ರೆ 35 to 45, 50 ತನಕನೂ ಇದೆ, 60 ತನಕನೂ ಇದೆ. ಅದೇ ಗೌರ್ಮೆಂಟ್ ಇಲ್ಲಿ ಹೋದ್ರೆ ನಿಮ್ಗೆ ಬೇಸಿಕ್ ಸ್ಯಾಲ್ರಿ ಬಂದ್ಬಿಟ್ಟು ನಿಮ್ದು level 6, level 8, level 10 ಅಂತ ಇದ್ ಮಾಡ್ತಾ ಹೋಗ್ತಾರೆ. ಸೊ ಕರ್ನಾಟಕ ಗೌರ್ಮೆಂಟ್ ಅಲ್ಲಿ ಅದು ನನಗೆ ಗೊತ್ತಿಲ್ಲ. ನಮ್ಮ ಇದರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ನಮ್ದು level 3, level 6, level 8, level 10 ಅಂತ ಹೋಗುತ್ತೆ. ಸೊ level 3 ಬಂದ್ಬಿಟ್ಟು ನಿಮ್ಗೆ 35 to ಬೇಸಿಕ್ ಸ್ಯಾಲ್ರಿ 45,000 ತನಕ ಇರುತ್ತೆ. ಸೊ ನಿಮ್ದು ಎಕ್ಸ್ಪೀರಿಯನ್ಸ್ ಆದ ತಕ್ಷಣ ನಿಮ್ಗೆ ಸ್ಯಾಲ್ರಿ ಜಾಸ್ತಿ ಹೋಗುತ್ತೆ. ಅದೇ ರೀತಿ ನೀವು PUC ಕಾಲೇಜ್ ಮಾಡ್ತಿದ್ದೀರ ಅಂದ್ರೆ ಬೇಸಿಕ್ ಸ್ಯಾಲ್ರಿ 55 to 65 ಇರುತ್ತೆ ನಿಮ್ದು. ಸೊ ನಂದು ಈಗ ನಮ್ ಬೇಸಿಕ್ ಸ್ಯಾಲ್ರಿ ಬಂದ್ಬಿಟ್ಟು 34,400 ಪ್ಲಸ್ HRA ಅದು ಎಲ್ಲ ಆಡ್ ಆಗಿ ಒಂದು ಹೆಚ್ಚು ಕಮ್ಮಿ ಒಂದು 70,000 ತನಕ ಸ್ಯಾಲ್ರಿ ಇದೆ ನಮ್ಗೆ. ಸೊ ಹಂಗೆ ಹೋಗ್ತಾ ನಮ್ದು HRA ಇವೆಲ್ಲ ಆಡ್ ಆಗ್ತಾ ಹೋಗುತ್ತೆ. ನೀವು ಅದೇ ಡಿಗ್ರಿ ಕಾಲೇಜ್ ಮಾಡ್ತೀನಿ ಅಂದ್ರೆ ಬೇಸಿಕ್ ಸ್ಯಾಲ್ರಿ ಬಂದ್ಬಿಟ್ಟು 54,400 rupees. ಅದರಲ್ಲಿ HRA ಮತ್ತೆ DA ಮತ್ತೆ ಇದೆಲ್ಲ ಟ್ರಾವೆಲಿಂಗ್ ಅಲೌನ್ಸ್ ಎಲ್ಲ ಸೇರಿ 84,500 ನಿಮಗೆ ಇನ್ ಹ್ಯಾಂಡ್ ಬರುತ್ತೆ. ಸೊ ಅದೇ ನೀವು ನೆಟ್ ಸ್ಲೆಟ್ ಮಾಡ್ಕೊಂಡು ಡಿಗ್ರಿ ಕಾಲೇಜಲ್ಲಿ ಅಪಾಯಿಂಟ್ ಆದ್ರೆ ನೀವು ಅದರಲ್ಲೂ ಅಸೋಸಿಯೇಟ್ ಪ್ರೊಫೆಸರ್ ಇದೆ. ನೀವು ಯೂನಿವರ್ಸಿಟಿ ಅಥವಾ ಅಸೋಸಿಯೇಟ್ ಪ್ರೊಫೆಸರ್ ಅಲ್ಲಿ ಅಂದ್ರೆ ಯೂನಿವರ್ಸಿಟಿಯಲ್ಲಿ ಒಂದು ಡಿಪಾರ್ಟ್ಮೆಂಟ್ ಇರುತ್ತೆ, ಡಿಪಾರ್ಟ್ಮೆಂಟ್ ಫಿಸಿಕಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಂತ. ಅದರಲ್ಲಿ ನೀವು ಫಿಸಿಕಲ್ ಎಜುಕೇಶನ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಜಾಯ್ನ್ ಆದ್ರೆ 10 ವರ್ಷ ಸರ್ವಿಸ್ ಮಾಡಿದ್ರೆ ಅಸೋಸಿಯೇಟ್ ಪ್ರೊಫೆಸರ್ ಅಂತ ಸಿಗುತ್ತೆ. ಅಸೋಸಿಯೇಟ್ ಪ್ರೊಫೆಸರ್ ಬಂದು 1 lakh ಸಮಥಿಂಗ್ ಗ್ರಾಸ್ ಸ್ಯಾಲರಿ ಇರುತ್ತೆ. ಸೊ ಅದಾದ್ಮೇಲೆ ನೀವು PhD ಹುಡುಗರಿಗೆ ನೀವು ಟೀಚಿಂಗ್ ಮಾಡ್ಬೇಕಾಗತ್ತೆ, ನೀವು ಗೈಡ್ಶಿಪ್ ತಗೋಬೇಕಾಗತ್ತೆ. 10 ಸ್ಟೂಡೆಂಟ್ಸ್ಗೆ ನೀವು ಗೈಡ್ಶಿಪ್ ಮಾಡಿದ್ರೆ ಪ್ರೊಫೆಸರ್ಶಿಪ್ ಸಿಗುತ್ತೆ. ಪ್ರೊಫೆಸರ್ಶಿಪ್ ಬಂದ್ಬಿಟ್ಟು level 13 ತನಕ ಹೋಗುತ್ತೆ. level 13 ಅಂದ್ರೆ ನಿಮ್ದು ಈಕ್ವಲೆಂಟ್ ಟು 2 lakhs ನಿಯರ್ ಬೈ ಸ್ಯಾಲರಿ ಇರ್ತಾ ಹೋಗುತ್ತೆ. ಸೊ ಡಿಪೆಂಡ್ಸ್. ಇದು ನೀವು ಅದೇ ಬಂದ್ಬಿಟ್ಟು NIS ಕೋಚಿಂಗ್ ಅಲ್ಲೂ ಇದೆ ಸೇಮ್. level 6 ಅಂದ್ರೆ ಸ್ಪೋರ್ಟ್ಸ್ ಕೋಚ್ level 6, level 8, level 10 ಹಿಂಗೆ ಹೋಗ್ತಾ ಹೋಗುತ್ತೆ. ಸೊ ನೀವು ಇದು ಫಿಸಿಕಲ್ ಎಜುಕೇಶನ್ ಆಯ್ತು. ನೆಕ್ಸ್ಟ್ ಫಿಸಿಯೋಥೆರಪಿಸ್ಟ್ ಆಗ್ಬೋದು ನೀವು ಸ್ಪೋರ್ಟ್ಸ್ ಸೈನ್ಸ್ ಅಲ್ಲಿ. ಸೊ ನೆಕ್ಸ್ಟ್ ಸ್ಪೋರ್ಟ್ಸ್ ಕೋಟ ಡಿಫೆನ್ಸ್ ಸರ್ವಿಸ್ ಅಲ್ಲೂ ನೀವು ಅಪಾಯಿಂಟ್ ಆಗ್ತಾ ಹೋಗ್ಬೋದು. ಮತ್ತೆ ಅಲ್ಲ ಇದು ಕರಿಯರ್ ಬಂದಾಗ ಇದೇ ಸೇಮ್ ಪ್ರಶ್ನೆನ ಕೇಳ್ತೀನಿ. ಸೊ ಕ್ವಾಲಿಫಿಕೇಶನ್ ಏನ್ ಬೇಕು ಅಂತ ನೀವ್ ಹೇಳ್ದಂಗೆ ಇನ್ನೂ ಇಬ್ಬರನ್ನ ಕೇಳ್ಬಿಡ್ತೀನಿ. ಲೈಕ್ ಕಾರ್ತಿಕ್, can you just let me know ಇದಕ್ಕೆ ಕ್ವಾಲಿಫಿಕೇಶನ್ ಏನ್ ಬೇಕು? ಶ್ರುತಿ ಮ್ಯಾಮ್ ಆಸ್ ವೆಲ್. ಕ್ವಾಲಿಫಿಕೇಶನ್ ಡಿಪೆಂಡ್ ಆಗುತ್ತೆ. ಐ ಥಿಂಕ್ ನಿಮ್ಗೆ ವೇರಿಯಸ್ ಬ್ರಾಂಚಸ್ ಎಲ್ಲ ಸರ್ ಹೇಳ್ತಾ ಇದ್ರು. ನಿಮ್ಗೆ ಕೋಚಿಂಗ್
ನಿಮ್ಗೆ ಬೇಸಿಕಲಿ ಕೋರ್ ಸ್ಪೋರ್ಟ್ಸ್ ಅಲ್ಲಿ ನಿಮ್ಗೆ 3 ಟೈಪ್ ಪ್ರೊಫೆಷನ್ಸ್ ಇದೆ. ಒಂದು ನಿಮ್ಗೆ ಆಸ್ ಅ ಅಥ್ಲೀಟ್, ಇನ್ನೊಂದು ಆಸ್ ಅ ಕೋಚ್, ಇನ್ನೊಂದು ಆಸ್ ದ ಸೆಕೆಂಡರಿ ಆಫಿಷಿಯೇಟಿಂಗ್ ಟೀಮ್, ವಿಚ್ ಇಸ್ ರೆಫ್ರಿ, ಅಂಪೈರ್, ಮಾರ್ಷಲ್ಸ್ ಎಕ್ಸೆಟ್ರಾ. ಬಟ್ ಆನ್ ದ ಅದರ್ ನಿಮ್ಗೆ ಅದೇ ನಿಮ್ಗೆ there is no proper multiple sports. The industry of sports is amalgamation of multiple streams. ಆಯ್ತಾ, ನಿಮ್ಗೆ ಮೆಡಿಕಲ್ ಪ್ರೊಫೆಷನಲ್ ಅವರು ಬೇಕು, ನಿಮ್ಗೆ ಇಂಜಿನಿಯರಿಂಗ್ ಪ್ರೊಫೆಷನಲ್ ಅವರು ಬೇಕು, ನಾರ್ಮಲ್ ಮ್ಯಾನೇಜ್ಮೆಂಟ್ ಮಾಡಿದವ್ರು ಬೇಕು, IT ಅಲ್ಲಿ ಕೆಲಸ ಮಾಡಿದವ್ರು ಬೇಕು. ಸೊ ದೇರ್ ಆರ್ ಮಲ್ಟಿಪಲ್ ಸೊ ನಿಮ್ಗೆ ಇದೇ ಓದ್ಬಿಟ್ಟು ನಿಮ್ಗೆ ಏನೋ ಒಂದು ಓದ್ಕೊಂಡ್ಬಿಟ್ಟು ಫ್ಯೂಚರ್ ಅಲ್ಲಿ ನಿಮ್ಗೆ ಮೆಡಿಸಿನ್ ಓದ್ಕೊಂಡ್ಬಿಟ್ಟು ನಿಮ್ ಫ್ಯೂಚರ್ ಅಲ್ಲಿ ಇಲ್ಲ ನಾನು ಸ್ಪೋರ್ಟ್ಸ್ ಮೆಡಿಸಿನ್ ಅಲ್ಲಿ ಹೋಗ್ಬೇಕು, ಇಲ್ಲ ಡೋಪಿಂಗ್ ಕಂಟ್ರೋಲ್ ಅಲ್ಲಿ ಹೋಗ್ಬೇಕು ಅಂತ ನೀವು ಅಲ್ಲಿಗೆ ರೂಟ್ ಆಗ್ಬೋದು. ಓಕೆ, ಬಟ್ 12th ಪಾಸ್ ಆಗಿ ಬೇಸಿಕ್ 12th ಪಾಸ್ ಆಗಿರ್ಬೇಕು. ಎಸ್. ಓಕೆ, ಸೊ ವಾಟ್ ಇಸ್ ದ ಎಲಿಜಿಬಿಲಿಟಿ, ಲೈಕ್ ಪರ್ಸೆಂಟೇಜ್ ಏನಾದ್ರು ಇದೆಯಾ, ಇಷ್ಟೇ ಪರ್ಸೆಂಟೇಜ್ ಇರಬೇಕು ಆರ್ ಸಮಥಿಂಗ್ ಲೈಕ್ ದಟ್? Nothing like it. I mean, ಇವತ್ತಿಗೆ most of the what do you say, first block usually entry point of sports career, usually most of them events ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ. ನಾನು ಅಲ್ಲಿಂದಾನೆ ಸ್ಟಾರ್ಟ್ ಮಾಡಿದ್ದು. ಸೊ ನಿಮ್ಗೆ ಫಸ್ಟ್ ರೌಂಡ್ ಫಸ್ಟ್ 2-3 years ನೀವು ಇವೆಂಟ್ಸ್ ಅಲ್ಲಿ ಕೆಲಸ ಮಾಡ್ತೀರಾ. ನಿಮ್ಗೆ ಅದು IPL, ವರ್ಲ್ಡ್ ಕಪ್ ನಡೀತು. ಆಮೇಲೆ ನಿಮ್ಗೆ ಆಫ್ಟರ್ 2-3 years ನಂತರ ನೀವು ಕೆಲಸ ಮಾಡಿದ ನಂತರ ನಿಮ್ಗೆ ಒಂದು ವಿಷನ್ ಸಿಕ್ಬಿಡುತ್ತೆ, ನಂಗೆ ಇದ್ರಲ್ಲಿ ಕೆಲಸ ಮಾಡ್ಬೇಕು ಅಂತ. ಸೊ ನಾವು ಅದೇ ಸೊ ಅಪ್ ಟು ಸ್ಟಾರ್ಟಿಂಗ್ 2018 ಇಂದ ಫಸ್ಟ್ IPL ಇಂದ ಹಿಡಿದು ಅಪ್ ಟು 2012 ವರೆಗೂ ಅಂಟಿಲ್ ಅಂಡರ್ ಒಲಿಂಪಿಕ್ಸ್ ಅಲ್ಲಿವರೆಗೂ ನಾನು ನಾನ್ ಸ್ಟಾಪ್ ಆಗಿ ಇವೆಂಟ್ಸ್ ಅಲ್ಲಿ ಮಾಡಿದೆ. ಆಮೇಲೆ ಐ ವಾಂಟೆಡ್ ಟು ಚೇಂಜ್ ಮೈ ಕರಿಯರ್. ನನಗೆ I wanted to work on development of sports. So I left my events and I started working at grassroots. Okay, like Shruti ma'am, what is your view? Like, what is the eligibility that after passing 12th, how can I get into? So I think the most basic eligibility is passion for sports and to have played some sports. Okay, 12th standard of course mandatory. ಇದ್ರೆ ತುಂಬಾ ಒಳ್ಳೇದು. ಸ್ವಲ್ಪ ಬೇಸಿಕ್ ಅಕಾಡೆಮಿಕ್ಸ್ ಇದ್ದೇ ಇರುತ್ತೆ. ಅಂಡ್ ಅದರಿಂದ ಮುಂದೆ ಲೈಕ್ ಹೌ ಬೋತ್ ಕೀರ್ತಿಕುಮಾರ್ ಸರ್ ಅಂಡ್ ಕಾರ್ತಿಕ್ have mentioned, ಸ್ಟ್ರೀಮ್ಸ್ ಮೇಲೆ ಡಿಪೆಂಡ್ ಆಗೋದು. ಸೊ ಇಫ್ ವಿ ಆರ್ ಲುಕಿಂಗ್ ಅಟ್ ಸ್ಪೋರ್ಟ್ಸ್ ಸೈನ್ಸ್ ಅಂದ್ರೆ BSc ಸ್ಪೋರ್ಟ್ಸ್ ಸೈನ್ಸ್ ಬರುತ್ತೆ, ನಿಮ್ಗೆ ಬ್ಯಾಚುಲರ್ ಫಿಸಿಯೋಥೆರಪಿ ಬರುತ್ತೆ, ಇವಾಗ ಬಯೋಮೆಕ್ಯಾನಿಕ್ಸ್ ಕೋರ್ಸಸ್ ಬರ್ತಾ ಇದೆ. ಇವೆಲ್ಲ ಬ್ಯಾಚುಲರ್ ಕೋರ್ಸಸ್ offered. That is a course offered. Yes, these are all specialized courses. Yes, specialized courses already available, and there are multiple universities that are offering these kind of courses. Now, unless as far as fitness is concerned, as you have mentioned on the screen, fitness related eligibility criteria applies only when you are applying for a coaching position or a strength position. If you are looking at a career in strength and development or fitness development or coach, you're looking to become a coach. Those are the places where a physical aspect of the individual comes into play. All other aspects are education based. So ನಾನು BSc ನ್ಯೂಟ್ರಿಷನ್ ಮಾಡ್ಕೋಬಹುದು. BSc ನ್ಯೂಟ್ರಿಷನ್ ಅಲ್ಲಿ ಸ್ಪೋರ್ಟ್ಸ್ ನ್ಯೂಟ್ರಿಷನ್ ಅಂತ ಮಾಸ್ಟರ್ಸ್ ಡಿಗ್ರಿ ಬೇರೆ ಬಂದಿದೆ ಇವಾಗ. ಮ್ಯಾನೇಜ್ಮೆಂಟ್ ಕೋರ್ಸಸ್ ಅಲ್ಲಿ ನನಗೆ ಇವಾಗ ಗ್ರಾಜುಯೇಟ್ ಲೆವೆಲ್ ಅಲ್ಲೇ ನನಗೆ ಇವೆಂಟ್ ಮ್ಯಾನೇಜ್ಮೆಂಟ್ ಇದೆ, ಸ್ಪೋರ್ಟ್ಸ್ ಇವೆಂಟ್ ಮ್ಯಾನೇಜ್ಮೆಂಟ್ ನಮ್ ಬೆಂಗಳೂರಲ್ಲೇ ಜೈನ್ ಯೂನಿವರ್ಸಿಟಿ ಅಲ್ಲಿ ಅವೈಲೇಬಲ್ ಇದೆ. Okay, so before like talking about the career university, so we have all these courses available. You have bachelor courses, you have master's courses in all streams: sciences, technology, management, as well as coaching and physical education, as well as officiating. In addition, the federations of each sport also offer certifications, which are equally valuable. So I can do a generic graduation and go and apply for a certification. There is a certification course available through Sports Authority of India for masseur, for being a massage therapist, for being a physiotherapist, for nutritionist positions, for psychologist positions, as well as coaching positions. And similarly, all federations also offer the international level coaches certification. So ನಾನು ಇವಾಗ ITTF ಕಡೆಯಿಂದ ನಾನು level 1 certification ಮುಗಿಸಿದ್ರೆ, that means I am a grassroots level coach across the world, not just in India. No, before talking to that career and everything, can I just ask Dr. Kirti, like, what is the admission procedure wherein I have to enter
ನನಗೆ 12th ಪಾಸ್ ಆಗಿದೆ ಸರ್, ಯಾವ ಎಕ್ಸಾಮ್ ಇದೆ ನಾನು ಕೋರ್ಸ್ ಡ್ಯೂರೇಷನ್? Okay, with the reference of Karthik, Shenoy and Shruti ma'am. So as per 12th degree ಆದ ತಕ್ಷಣ ನಿಮ್ದು PUC ಪಾಸ್ ಆದ ತಕ್ಷಣ ನಿಮ್ದು ಏನಕ್ಕಿದೆ ಅಂತ. ಸೊ 12th ಪಾಸ್ ಆದ್ಮೇಲೆ ಈಗ ಕರ್ನಾಟಕ ಗೌರ್ಮೆಂಟ್ ಆಸ್ ಎ ಡಿಗ್ರಿ ಕಾಲೇಜ್ ಒಂದು ರೂಲ್ಸ್ ಮಾಡಿದೆ, BPE ಅಂತ ಮಾಡಿದೆ ಒಂದು. ಅವರು ಜಸ್ಟ್ PUC ಪಾಸ್ ಆದ ತಕ್ಷಣ ಅವ್ರು ಏನ್ ಮಾಡಿದ್ರು, ನಾವು BPD ಅಂತ ಇದೆಯಲ್ಲ 2 years ಇದೆ ಈಗ. ಸೊ ಅವರು ಸೇಮ್ ಡಿಗ್ರಿ ಯಾವ ರೀತಿ ಮಾಡ್ತಾರೋ ಅದನ್ನ ಕಂಟಿನ್ಯೂಷನ್ 3 years ಮಾಡಿ ಡೈರೆಕ್ಟ್ ಆಗಿ ಮಾಸ್ಟರ್ ಡಿಗ್ರಿಗೆ ಹೋಗ್ಬೋದು. ಅದು BPE ಅಂತ ಕರೀತಾರೆ. ಸೊ ಇನ್ನೊಂದು ಆಪ್ಷನ್ ಏನಿದೆ ಒಂದು, ಅದು ನಾವು ಡಿಗ್ರಿ ಮಾಡೋದು ಎಲೆಕ್ಟಿವ್ ಸಬ್ಜೆಕ್ಟ್ ಆಗಿ ನಾವು ತಗೊಳೋದು, ಅದರ ಒಂದು ಫಿಸಿಕಲ್ ಎಜುಕೇಶನ್ ಸಬ್ಜೆಕ್ಟ್ ತಗೊಂಡು. ಸೊ ಅದರಲ್ಲಿ ನಾವು ಸ್ಪೆಷಲೈಸ್ಡ್ ಇರೋದ್ರಿಂದ ನಾವು ಅದಕ್ಕೆ MPD ನಾವು ಅರ್ಹತೆಯನ್ನು ಹೊಂದಿರ್ತೀವಿ. ಸೊ ಇದೇ ರೀತಿ ನಾವು BPD ಮಾಡಿದ್ರೆ, ಸೊ ನಾವು NIS ಸ್ಪೋರ್ಟ್ಸ್ ಮಾಡಕ್ಕೆ, ಇದು ಕೋಚಿಂಗ್ ಮಾಡಕ್ಕೆ ನಮಗೆ ಇದೊಂದು ಸರ್ಟಿಫಿಕೇಟ್ ಇದ್ರೆ BP ಇದ್ರೆ, ಸೊ ನಮ್ಗೆ ಇಷ್ಟು ಅಂತ ಪಾಯಿಂಟ್ಸ್ ಇಡ್ತಾ ಹೋಗ್ತಾರೆ. ಆ ಪಾಯಿಂಟ್ಸ್ ಅಲ್ಲಿ ನಾವು ಎಲಿಜಿಬಲ್ ಆಗ್ತಾ ಹೋಗ್ತೀವಿ. ಆಮೇಲೆ ಇನ್ನೊಂದು ಅಲ್ಲ, ಇದು 12ನೇ ತರಗತಿ ಆದ್ಮೇಲೆ ಏನಾದ್ರು ಅಡ್ಮಿಷನ್ ಪ್ರೊಸೀಜರ್ ಇದೆಯಾ? ಏನಾದ್ರು ಎಕ್ಸಾಮ್ ಬರೀಬೇಕಾ? ಯಾವ್ದಕ್ಕೆ ಮೇಡಮ್? ನಾನು ಕರಿಯರ್ ಅಂಡ್ ಸ್ಪೋರ್ಟ್ಸ್ ಅಲ್ಲಿ ಹೋಗ್ಬೇಕು, ಕ್ರೀಡೆಗೆ ಹೋಗ್ಬೇಕಂದ್ರೆ ನಾನು 12ನೇ ತರಗತಿ ಪಾಸ್ ಆದ್ಮೇಲೆ ಏನಾದ್ರು ಅಡ್ಮಿಷನ್ ಏನಾದ್ರು ಎಕ್ಸಾಮ್ ಬರೀಬೇಕಾ ನಾನು? ಎಸ್, ಆಕ್ಚುಲಿ ಅಲ್ಲಿ ಎಕ್ಸಾಮ್ಸ್ ಅಂತ ರಿಟರ್ನ್ ಇರೋದಿಲ್ಲ, ಫಿಸಿಕಲ್ ಟೆಸ್ಟ್ ಇರುತ್ತೆ, ಬೇಸ್ಡ್ ಆನ್ ಯುವರ್ ಸರ್ಟಿಫಿಕೇಟ್ ಇರುತ್ತೆ. ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ ಗೌರ್ಮೆಂಟ್, ಇಂಡಿಯಾ ಗೌರ್ಮೆಂಟ್ ಆಗ್ಲಿ ಸೆಂಟ್ರಲ್ ಗೌರ್ಮೆಂಟ್ ಆಗ್ಲಿ, ನೀವೇನಾದ್ರು ನ್ಯಾಷನಲ್ಸ್ ಒಬ್ಬ ಪ್ಲೇಯರ್ ನ್ಯಾಷನಲ್ಸ್ ಏನಾದ್ರು ಆಡಿದ್ರೆ ಅಥವಾ ಇಂಟರ್ನ್ಯಾಷನಲ್ ಏನಾದ್ರು ಆಡಿದ್ರೆ, ಸೊ ಅವ್ರಿಗೆ ಬೇಗ ಬಡ್ತಿ ಮೀನ್ಸ್ ಅವ್ರಿಗೆ ಪ್ರಮೋಷನ್ ಟೈಪ್ ಅವ್ರಿಗೆ ಕೊಡ್ತಾ ಹೋಗ್ತಾರೆ. ಉದಾಹರಣೆ ಏನಂದ್ರೆ, ನೀವು ಕಾಲೇಜ್ ಅಲ್ಲಾದ್ರೆ ನಿಮ್ಗೆ ಸೀಟ್ ಇರುತ್ತೆ, ಸ್ಪೋರ್ಟ್ಸ್ ಕೋಟಾ ಅಂತ ಸೀಟ್ ಇರುತ್ತೆ. ಅದೇ ರೀತಿ ನಾವು ಕೆರಿಯರ್ಸ್ ಅಲ್ಲಿ ಬಂದ್ರೆ, ನಾವು NIS ಅಲ್ಲಿ ನೀವು ಏನಾದ್ರು ಇಂಟರ್ನ್ಯಾಷನಲ್ ನ್ಯಾಷನಲ್ ರೆಪ್ರೆಸೆಂಟೇಷನ್ ಮಾಡಿದ್ರೆ ನಿಮಗೆ ಇಷ್ಟು ಅಂತ ಪಾಯಿಂಟ್ ಕೊಟ್ಟು ನಿಮ್ಗೊಂದು ಸೀಟ್ ಕಾದಿರಿಸಿರ್ತಾರೆ ಅಲ್ಲಿ. ಸರ್, ಎಕ್ಸಾಮ್ ಅಂತ ಏನು ಇಲ್ಲ ಅಂತ ನೀವು ಹೇಳ್ತಿರೋದು? ಆ ಯೂನಿವರ್ಸಿಟಿ ಆಯಾ ಕಾಲೇಜಲ್ಲಿ ಮಾನದಂಡಕ್ಕೆ ಒಳಪಟ್ಟಿರುತ್ತೆ ಅದು, ಆ ಯೂನಿವರ್ಸಿಟಿಗೆ ಆಯಾ ಇನ್ಸ್ಟಿಟ್ಯೂಟ್ಗೆ ಮಾನದಂಡಕ್ಕೆ ಒಳಪಟ್ಟಿರುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಸರ್, Shruti ma'am, you were saying like there are careers after this. You can go ahead. Like, what are the career options? Course offered, sorry. So the courses offered in sports education, as I mentioned, are based obviously on the careers available in sports, right? So namge ivaga you have the bachelor's degrees in sports sciences, and the sports sciences can be physiotherapy, it can be biomechanics, it can be nutrition, it can be psychology, all aspects related to sports sciences available today. And the courses, like I mentioned, they are bachelor's degrees, you have master's degrees, you have even certification courses with very good credibility and very good quality candidates already coming out into the market from the sports sciences sector. Ide tara ನಮ್ಮ ಹತ್ರ ಮ್ಯಾನೇಜ್ಮೆಂಟ್ ಅಲ್ಲೂ ಈ ತರ ಕೋರ್ಸಸ್ ಅವೈಲೇಬಲ್ ಇದೆ. Graduate in sports management, graduate in sports event management. You have BSc degrees in these basic courses, but most of the sports management courses today are all PG diploma or MBA courses. Okay, so they are on basic graduation maadi amele madudu. There are some specific lines of careers in sports where it is necessary to have a generic degree. For example, ido now infrastructure anta ankodi, so I want to develop sport based infrastructure. Adike it is more suitable to do a basic civil engineering course, okay, or an industrial engineering course, and then take up the management aspects of sports. Adralli nam base foundation ಸ್ವಲ್ಪ solid irutte, plus ನಾವು multiple type of projects ಮಾಡ್ಕೊಂಡು ನಮ್ಮ experience na ಸ್ವಲ್ಪ solidify ಮಾಡ್ಕೊಂಡು we can take up sports there on. So there are lots of courses available in the market today. Private allu ide, Bangalore, I think Bangalore University also has multiple courses already available. We have Jain University offering multiple courses. Ramaya College and Ramaya University also, the Institute of Management offers multiple courses in sports, sports management, sports sciences already. Okay. Like Karthik said, what is the skills required to be into sports? Common sense if you are working in management. Yeah. Simple common sense if you are working in management.
and passion. I mean, if you like science, then if you like science, you like sports, then it's good for you to work in sports science. If you are an athlete and if you have an interest of teaching, you can always opt for coaching. So coaching has those, as sir mentioned, coaching and training, you get into a different stream. There is where your eligibility comes. But other stream of sports, it is not so this thing. So you can, as Shruti ma'am said, that there are so many in the last 5 years, because when I started, I didn't have that opportunity. I had to go out abroad to study my sports management. But ಈಗ ನಿಮ್ಗೆ ಆಕ್ಚುಲಿ ಬಹಳ ಇಲ್ಲೇ ಬೆಂಗಳೂರಲ್ಲೇ ಐ ಥಿಂಕ್ ನಾನು ಒಂದ್ 3 ಕಡೆ ನೋಡಿದ್ದೀನಿ. TS ಅಲ್ಲಿದೆ, ಜೈನ್ ಅಲ್ಲಿದೆ, ಇನ್ನೊಂದೆಲ್ಲೋ ಒಂದ್ ಕಡೆ ಇದೆ ನಿಮ್ಗೆ ಸ್ಪೋರ್ಟ್ಸ್ ಮ್ಯಾನೇಜ್ಮೆಂಟ್. ನಿಮ್ಗೆ ಬಿಪೇಡ್ ಮಾಡ್ಬೇಕಾದ್ರೆ ನಿಮ್ಗೆ ಬೆಂಗಳೂರು ಯೂನಿವರ್ಸಿಟಿ ಇದೆ, YMCA ಅವ್ರದ್ದಿದೆ, ಆಮೇಲೆ ಇನ್ನೊಂದ್ ಕಡೆ ಎಲ್ಲೋ ಇದೆ ಬೆಂಗಳೂರಲ್ಲಿ 3 ಕಡೆ. ಐ ಥಿಂಕ್ ರೇವಾ ಯೂನಿವರ್ಸಿಟಿ ನಿಮ್ಗೆ ಸ್ಪೋರ್ಟ್ಸ್ ಸೈನ್ಸ್ ಕೋರ್ಸ್ ಇದೆ. ಆಮೇಲೆ ಸಾರಿ ಟು ಇಂಟರಪ್ಟ್. ಬೇಸಿಕ್ ಸ್ಕಿಲ್ ಏನಿರ್ಬೇಕಂದ್ರೆ ಯು ಆರ್ ಫಿಸಿಕಲಿ ಫಿಟ್, ಯು ಆರ್ ವೆರಿ ಸ್ಪೋರ್ಟಿವ್ ಅಂಡ್ ಯು ಮೋಟಿವೇಟ್ ಯುವರ್. ಅದ್ ನೀವು ಆಸ್ ಎ ಅಥ್ಲೀಟ್ ಕೋಚಿಗೆ ಹೇಳ್ತಾ ಇದ್ದೀರಾ? ಓಕೆ. ನಿಮ್ಗೆ I mean, we want everyone, see our work, it's ನಮ್ ಕೆಲಸನೇ ನಮ್ ಫಿಸಿಕಲಿ ಫಿಟ್ ಆಟೋಮ್ಯಾಟಿಕ್ ಮಾಡೇ ಬಿಡುತ್ತದೆ. So ನಾನು 12th ಪಾಸ್ ಆಗಿದ ತಕ್ಷಣ I have to be physically fit if I have to enter sports, like if I am a player. Nothing, okay. Think in that way. If you are an athlete, yes. I mean, if you are an athlete and by when you are 12th standard ಮೇಲೆ ನಿಮ್ಗೆ ಏನು ಹೇಳೋದು ಬೇಡ, you will be in that trajectory where your physical maintenance automatic ನಿಮ್ಗೆ ಹಾಗೆ ಇರುತ್ತದೆ. ಅಪಾರ್ಟ್ ಫ್ರಮ್ ದಟ್, ಅದು ಬಿಟ್ರೆ ಆಚೆ ಕಡೆಯಿಂದ ಬಂದವ್ರಿಗೆ ಯಾರು ಸ್ಪೋರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ಇರುತ್ತೆ ಅವ್ರಿಗೆ ಇಟ್ ಇಸ್ ನಾಟ್ ಸೊ ಡೀಮ್ ಟು ಬಿ ಫಿಸಿಕಲಿ ಫಿಟ್. ಬಟ್ ವಿ ವಾಂಟ್ ಎವ್ರಿ ಒನ್ ಟು ಬಿ ಫಿಸಿಕಲಿ ಫಿಟ್. ದಟ್ ಈಸ್ ಒನ್ ಆಫ್ ದ ಅಜೆಂಡಾ ನಮ್ದು ಇಂಡಸ್ಟ್ರಿ. No, that is what I said. The main anybody would be like, if they are into sports, they have to be physically fit. This is what I was like, just yes. It looks nice. Okay. It looks nice. Okay. So what would be like colleges ನೀವು ಹೇಳ್ತಿದ್ರಿ, like for example ನಾವು ಸ್ಟಾರ್ಟಿಂಗ್ ಅಲ್ಲಿ ಇವೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಾ ಇರುವಾಗ ದಿನಕ್ಕೆ ನಿಮ್ಗೆ ಅಲ್ಲೇ ಸ್ಟೇಡಿಯಂ ಅಲ್ಲೇ 15 ಕಿಲೋಮೀಟರ್ ಸುತ್ತಾಕ್ತಾ ಇದ್ವಿ ನಾವು. ಅದೇ ಪಾಕೆಟ್ ಅಲ್ಲಿ ಎಷ್ಟು ನಡೆದಿದೀವಿ ಅಂತ ಒಂದು ಮೊಬೈಲ್ ಅಲ್ಲಿ ಇಡ್ತಾ ಇದ್ವಿ. ನಿಮ್ಗೆ ಒಂದ್ ದಿನದಲ್ಲಿ ಆಲ್ಮೋಸ್ಟ್ 15 ಕಿಲೋಮೀಟರ್ ಸ್ಟೇಡಿಯಂ ರೌಂಡ್ಸ್ ಆಗ್ತಾ ಇತ್ತು. ಸೊ ನೀವು ಈಗ ಅರ್ಥ ಮಾಡ್ಕೋಬಹುದು. ಸೊ ದಟ್ ವುಡ್ ಬಿ ಫಿಸಿಕಲಿ ಫಿಟ್. ಅದೇ ಕೆಲಸನೇ ನಮ್ ಫಿಸಿಕಲಿ ಫಿಟ್ ಮಾಡ್ಬಿಡುತ್ತೆ ಆಲ್ಮೋಸ್ಟ್. Okay. So you were talking about the colleges in Karnataka, like PES ಒಂದಿದೆ ಅಂತ. So can you go ahead, like this were the skills required. ನಾನು ಕೇಳಿದ ಒಂದು PES ಅಲ್ಲಿ ಇದೆ ಸ್ಪೋರ್ಟ್ಸ್ ಮ್ಯಾನೇಜ್ಮೆಂಟ್, ನಿಮ್ಗೆ ಜೈನ್ ಅಲ್ಲಿ ಇದೆ, ಆಮೇಲೆ ಇನ್ನೊಂದು ಯಾವ್ದೋ ಒಂದಿದೆ ನಂಗೆ ಇನ್ನು ಆಕ್ಚುಲಿ ಐ ಕಾಂಟ್ ರಿಕಾಲ್. ಬಟ್ ವೆನ್ ಇಟ್ ಕಮ್ಸ್ ಟು if you want to study in sports science, I have heard it is in Reva. I don't know about other places. And when it comes to your working on physical education, ನಿಮ್ಗೆ ಒಂದು ಬೆಂಗಳೂರು ಯೂನಿವರ್ಸಿಟಿ ಇದೆ, ಒಂದು YMCA ಇದೆ. I think most of the universities ಅಲ್ಲಿ ಇದೆ BPed, MPed. Apart from that, if you want other streams, you can there. I mean, management, we also say it is yes. ನಿಮ್ಗೆ sports management ಮಾಡಂಗಿದ್ರೆ ಮಾಡಿ. It gives a little bit in-depth knowledge, but we would always recommend someone from doing normal bachelor's degree and then jumping into sports. Wider knowledge ಇರುತ್ತೆ. So ನಿಮ್ಗೆ sports management course, I was going through quite a few of their curriculums. I would only say ನಿಮ್ಗೆ last 10 to 15% is generic. That's it. Most of them it's normal management principles. Same thing. ನಿಮ್ಗೆ ಒಂದು ಇವೆಂಟ್ಸ್ ಹೆಂಗ್ ಮಾಡೋದು, ಒಂದು ಇವೆಂಟ್ಸ್ ಪಿಚಿಂಗ್ ಹೆಂಗ್ ಮಾಡೋದು, ಫೆಡರೇಷನ್ಸ್ ಹೆಂಗ್ ವರ್ಕ್ ಮಾಡುತ್ತೆ, ಗವರ್ಮೆಂಟ್ ಸ್ಟ್ರಕ್ಚರ್ ಹೆಂಗಿದೆ ಒಂದು ಎಕ್ಸ್ಟ್ರಾ ಇರುತ್ತೆ. ಅಪಾರ್ಟ್ ಫ್ರಮ್ ದಟ್ ಇಸ್ ನಾರ್ಮಲ್ ಬಿಸಿನೆಸ್ ರೂಟೀನ್. ಓಕೆ ಸರ್, ಕೀರ್ತಿ ಸರ್, ನೀವು ಕಾಲೇಜಸ್ ಇದೆ ಕರ್ನಾಟಕದಲ್ಲಿ ತುಂಬಾ ಅಂತ ಹೇಳಿದ್ರೆ, ಲೈಕ್ ಎಕ್ಸಾಂಪಲ್ ಕೊಡ್ತಿದ್ರಿ, ಯಾವ್ದಾದಿದೆ ಸರ್ ಕರ್ನಾಟಕದಲ್ಲಿ? ಇಂಡಿಯಾಲಿ ಫಸ್ಟ್ ಕರ್ನಾಟಕ ಹೇಳಿ, ಆಮೇಲೆ ಇಂಡಿಯಾ ಹೇಳಿ ಸರ್. ಓಕೆ ಸರಿ, ನಾನು ಹೇಳೋದೇನಂದ್ರೆ ನಾವು ಬೆಂಗಳೂರೇ ನೋಡ್ತಾ ಇದೀವಿ ಇಲ್ಲಿ ಡಿಸ್ಕಷನ್. ಸೊ ಬೆಂಗಳೂರು, ಅಪಾರ್ಟ್ ಫ್ರಮ್ ಬೆಂಗಳೂರು ನಾವು ರೂರಲ್ ಸೈಡ್ ಹೋಗ್ಬೇಕು. ಯಾಕಂದ್ರೆ ಕರ್ನಾಟಕ ನಮ್ಮ ದೇಶ ಗ್ರಾಮ ಇರೋದೆಲ್ಲ ದೇಶ, ಮೀನ್ಸ್ ಎಲ್ಲಾ ಗ್ರಾಮಗಳು ಸೇರಿ ಇಂಡಿಯಾ ಆಗಿರೋದು. ಸೊ ನಾವು ಗ್ರಾಮೀಣ ಕ್ರೀಡೆಗಳಿಗೂ ನಾವು ಒತ್ತಾಯ ಕೊಡ್ಬೇಕಾಗತ್ತೆ.
ಸೊ ಇಲ್ಲಿ ನೋಡಿದ್ರೆ ಹಾಗೆ ನಾವು HK ಅಂತ ಮಾಡಿದ್ದಾರೆ, ಹೈದರಾಬಾದ್ ಕರ್ನಾಟಕ ಇಂದ ಬಂದಿರೋರು. ಸೊ ಪ್ರತಿಯೊಂದು ಡಿಸ್ಟಿಕ್ ಅಲ್ಲೂ ಮೀನ್ಸ್ ಪ್ರತಿಯೊಂದು ಇದ್ರಲ್ಲೂ ಒಂದೊಂದು ಯೂನಿವರ್ಸಿಟಿ ಇದೆ ಈಗ ಪ್ರೆಸೆಂಟ್ ಅಲ್ಲಿ. ಉದಾಹರಣೆ ನೋಡ್ಬೇಕಾದ್ರೆ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಇದೆ, ಇದರಲ್ಲಿ ಜ್ಞಾನ ಭಾರತಿ ಕ್ಯಾಂಪಸ್ ಅಲ್ಲಿ. ಪ್ಲಸ್ ಅದು ಬ್ಯಾಂಗ್ಳೂರಲ್ಲೇ ಯಾವ್ದು ಅಂದ್ರೆ YMCA ಕಾಲೇಜ್ ಇದೆ, ಮತ್ತೆ ವೆಂಕಟೇಶ್ವರ ಫಿಸಿಕಲ್ ಎಜುಕೇಶನ್ ಕಾಲೇಜ್ ಒಂದಿದೆ, ಮತ್ತೆ ಕೋಲಾರದೊಂದಿದೆ, ಮತ್ತೆ ಚಿಕ್ಕಬಳ್ಳಾಪುರ ಒಂದಿದೆ. ಸೊ ಅದು ಬಂದ್ಬಿಟ್ಟು ಇದು ಬ್ಯಾಂಗ್ಳೂರ್ ಇರುವಂತ ಫಿಸಿಕಲ್ ಎಜುಕೇಶನ್. ಮಂಗಳೂರು ಯೂನಿವರ್ಸಿಟಿಯಲ್ಲೂ ಇದೆ, ಮೂಡ್ಬಿದ್ರೆಯಲ್ಲೂ ಇದೆ. ಮಂಗಳೂರು ಯೂನಿವರ್ಸಿಟಿ ಮೇನ್ ಮಂಗಳ ಗಂಗೋತ್ರಿ ಕ್ಯಾಂಪಸ್ ಅಲ್ಲೂ ಇದೆ. ಗುಲ್ಬರ್ಗಾ ಯೂನಿವರ್ಸಿಟಿ ಗುಲ್ಬರ್ಗದಲ್ಲೂ ಇದೆ, ಒಂದು ಫಿಸಿಕಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇದೆ. ಅದಾದ್ಮೇಲೆ ಧಾರವಾಡದಲ್ಲೂ ಕರ್ನಾಟಕ ಯೂನಿವರ್ಸಿಟಿಯಲ್ಲೂ ಒಂದು ಫಿಸಿಕಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇದೆ. ಆಮೇಲೆ ಬೆಸ್ಟ್ ಯೂನಿವರ್ಸಿಟಿ ಅಂದ್ರೆ ಇದರಲ್ಲಿ ನಾವು ಹೇಳಕ್ ಬರೋದಿಲ್ಲ, ಯಾಕಂದ್ರೆ ಡಿಪೆಂಡ್ ಅಪಾನ್ ದೇರ್ ಪ್ರೊಫೆಸರ್ಸ್ ಇದೆಲ್ಲ ಟೀಚಿಂಗ್ ಸ್ಕಿಲ್ ಮತ್ತೆ ಮ್ಯಾನೇಜ್ಮೆಂಟ್ ಇದೆಲ್ಲ ಇರ್ತಾ ಹೋಗುತ್ತೆ. ಸೊ ಆಲ್ಮೋಸ್ಟ್ ಆಲ್ ಕರ್ನಾಟಕ ಗೌರ್ಮೆಂಟ್ ಈಚ್ ಒಂದು ಇದು ಡಿಸ್ಟಿಕ್ ಒಂದು ಯೂನಿವರ್ಸಿಟಿಯಲ್ಲೂ ಒಂದು ಫಿಸಿಕಲ್, ದಾವಣಗೆರೆ ಯೂನಿವರ್ಸಿಟಿಯಲ್ಲೂ ಮಾಡಿದ್ದಾರೆ. ಆಲ್ಮೋಸ್ಟ್ ಆಲ್ ನಮ್ಗೆ ಎಲ್ಲಾ ಯೂನಿವರ್ಸಿಟಿಯಲ್ಲೂ ಸಿಗ್ತಾ ಹೋಗ್ತಿದೆ. ಅದರಲ್ಲೂ ಕರ್ನಾಟಕ ಗೌರ್ಮೆಂಟ್ ಒಂದು ಸ್ಟೆಪ್ ಮುಂಚೆ ಬಂದು ಸ್ಪೋರ್ಟ್ಸ್ ಯೂನಿವರ್ಸಿಟಿ ಡೆವಲಪ್ ಮಾಡ್ಬೇಕಂತೇಳಿ ಒಂದು ಪ್ರಪೋಸಲ್ ಇಟ್ಟಿದ್ರು ಲಾಸ್ಟ್ ಗೌರ್ಮೆಂಟ್ ಇದ್ದಾಗ, ಅದಕ್ಕಿಂತ ಲಾಸ್ಟ್ ಗೌರ್ಮೆಂಟ್. ಸೊ ಅದಿನ್ನೂ ನೋಡ್ಬೇಕು ಅದೇನ್ ಆಗಿದೆ ಅಂತ, ಯಾಕಂದ್ರೆ ನಮಗೂ ಇನ್ನೂ ಮಾಹಿತಿ ಗೊತ್ತಿಲ್ಲ. ನಾನು when I'm studying PhD on the time, I saw in newspaper ಸ್ಪೋರ್ಟ್ಸ್ ಯೂನಿವರ್ಸಿಟಿ ಆದ್ರೆ ಸ್ಪೋರ್ಟ್ಸ್ ಮಕ್ಕಳೇ ಇರ್ತಾರೆ ಅಲ್ಲಿ. ಆ ಒಂದು ಇದರಲ್ಲಿ ಪ್ರೊಫೆಸರ್ಸ್ ಆಗ್ಲಿ ಟೀಚರ್ಸ್ ಆಗ್ಲಿ ಎಲ್ಲ ಸ್ಪೋರ್ಟ್ಸ್ ಮಕ್ಕಳೇ ಇರ್ತಾರೆ. ಹಾಗಾಗಿ ಅದೊಂಥರ ನಮಗೊಂಥರ ಗರ್ವ ಇರುತ್ತೆ ಅದೊಂದು ಇದ್ ಮಾಡಕ್ಕೆ. ಹಾ ಮೇಡಮ್. ಸಾರಿ ಸರ್, ಇದಕ್ಕೆ ಯಾವ್ದಾದ್ರು ಅಸೋಸಿಯೇಷನ್ ಯಾವ್ದಾದ್ರು ಇದೆಯಾ? ನಾನು ಟ್ರೈನಿಂಗ್ ಹೋಗ್ಬೇಕು ಕಾಲೇಜ್ ಆದ್ಮೇಲೆ ಅಸೋಸಿಯೇಷನ್ ಅಥವಾ ಆರ್ಗನೈಸೇಷನ್ ಯಾವ್ದಾದ್ರು ಇದೆಯಾ ಸರ್? ಅದು ಮೇಡಮ್ ಜಾಬಿಗೆ ಮೇಡಮ್? ಇಲ್ಲ, ನನ್ ಕಲಿಯೋದಕ್ಕೇನೆ ಯಾವ್ದಾದ್ರು ಅಸೋಸಿಯೇಷನ್ಗಳು, ಇವಾಗ KCA YMCA ಅಂತ ಹೇಳಿದ್ರಲ್ಲ, ಕಾಲೇಜಸ್ ಆತರ ಅಸೋಸಿಯೇಷನ್. YMCA ಅಂದ್ರೆ ಯಂಗ್ ಮ್ಯಾನ್ ಕ್ರಿಶ್ಚಿಯನ್ಸ್ ಅಸೋಸಿಯೇಷನ್ ಅಂತ. ಸೊ ಇದು ಕಾಲೇಜ್, ಇದು ಮೀನ್ಸ್ ಬೇಸಿಕಲಿ ನೇಮ್ ಇಟ್ಕೊಂಡಿರ್ತಾರೆ. ನಾವ್ ಅಲ್ಲಿ ಸ್ಟಡಿ ಇರುತ್ತೆ, BPD ಮತ್ತೆ MPD ಇರುತ್ತೆ. ಸೊ ನಾವಲ್ಲಿ ಕೋರ್ಸ್ಗೆ ನಾವು ಫೀಸ್ ಎಲ್ಲ ಕಟ್ಬಿಟ್ಟು ಇದ್ ಮಾಡ್ಬೇಕಾಗತ್ತೆ. ಅದರಲ್ಲೂ ಕೆಟಗರಿ ಮೇಲೂ ಇರುತ್ತೆ, OBC SC ST ಆಮೇಲೆ HK ಜಾಬ್ ಕೊಡ್ತಾ ಇರೋರಿಗೆ. ಸೊ ಹೈದರಾಬಾದ್ ಕರ್ನಾಟಕದವ್ರಿಗೆ, ಅವರಿಗೆ ಎಲ್ಲಾ ಯೂನಿವರ್ಸಿಟಿಲಾಗ್ಲಿ ಎಲ್ಲಾ ಗೌರ್ಮೆಂಟ್ ಕಾಲೇಜಲ್ಲಾಗ್ಲಿ ಮಿನಿಮಮ್ ಅಂದ್ರೆ ಒಂದು ಪರ್ಸೆಂಟೇಜ್ ಇಷ್ಟು ಇಟ್ಟಿರ್ತಾರೆ, ಒಂದಿಷ್ಟು ಸೀಟ್ ಇರಲೇಬೇಕು ಅಂತ ಇಟ್ಟಿರ್ತಾರೆ HK ಸೊ ಮತ್ತೆ SC ST ಅಷ್ಟೇ ಇಷ್ಟು ಪರ್ಸೆಂಟೇಜ್ ಇರಲೇಬೇಕು ಅಂತ ಇಟ್ಟಿರ್ತಾರೆ. ಬೇಸ್ಡ್ ಆನ್ ಕರ್ನಾಟಕ ಗೌರ್ಮೆಂಟ್ ವಾಟ್ ದೇ ಗಿವನ್ ಪ್ಲಾನ್. ಅಪಾರ್ಟ್ ಫ್ರಮ್ ದೇರ್ ದೇ ಕೀಪಿಂಗ್ ಆಲ್ ಕ್ಯಾಟಗರಿ criteria also. Okay, thank you, sir. Karthik, is there any association, organization wherein I can go for sports? Rather than ಆತರ ಅಲ್ಲ, ಅಸೋಸಿಯೇಷನ್ ಫೆಡರೇಷನ್ ನಿಮ್ಗೆ ದೇ ಆರ್ ದ ಏರಿಯಾಗೆ ದಟ್ ಜುರಿಡಿಕ್ಷನ್, ದೇ ಆರ್ ದ ಕೈಂಡ್ ಆಫ್ ಫ್ಲಾಗ್ ಬೇರರ್ಸ್ ಆಫ್ ದಟ್ ಪರ್ಟಿಕ್ಯುಲರ್ ಸ್ಪೋರ್ಟ್. ಫಾರ್ ಎಕ್ಸಾಂಪಲ್ ನಿಮ್ ಲಿಸ್ಟ್ ಅಲ್ಲೇ ಹೇಳ್ತೀನಿ, ನ್ಯಾಷನಲ್ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ ಇಸ್ ಇನ್ ಚಾರ್ಜ್ ಫಾರ್ ಬಾಸ್ಕೆಟ್ಬಾಲ್ ಇನ್ ದ ಕಂಟ್ರಿ. ನ್ಯಾಷನಲ್ ಹಾಕಿ ಲೀಗ್, national football leagues, these are products, these are not the federations or these are the products. Okay. All India Tennis Association nimge Indian level federation bantu tennis ige. National Institute of Sports idu nimge governmental organization, NIS Patiala. Okay. National Olympic Association adu nim umbrella sports federation of India. So nimge that is a private entity. So ನೀವು ಅರ್ಥ ಮಾಡ್ಕೊಂಡು federation is a private entity. Okay. In this ಇದ್ರಲ್ಲಿ ಅದೇ ನಿಮ್ಗೆ ಲೀಗ್ಸ್ ಗಳು ಎರಡು, ದೇ ಆರ್ ಪ್ರಾಡಕ್ಟ್ಸ್, ದೇ ಆರ್ ನಾಟ್ ಎನಿ ಅಸೋಸಿಯೇಷನ್ಸ್. ದೇ ಆರ್ ಜಸ್ಟ್ ಲೈಕ್ IPL is a product which is owned by BCCI ಫೆಡರೇಷನ್. ಕರ್ನಾಟಕಕ್ಕೆ ಬಂದ್ರೆ KSCA ಕೌಂಟರ್ ಪಾರ್ಟ್ ಸ್ಟೇಟ್ ಗೆ. ಅರ್ಥ ಆಯ್ತಲ್ವಾ? ಸೊ ನಿಮ್ಗೆ ಫಾರ್ ಎಕ್ಸಾಂಪಲ್ ಇವ್ರದ್ದು BUDDA, ಬ್ಯಾಂಗ್ಳೂರ್ ಅರ್ಬನ್ ಡಿಸ್ಟ್ರಿಕ್ಟ್ ಅಥ್ಲೆಟಿಕ್ ಅಸೋಸಿಯೇಷನ್, ದೇ ಆರ್ ಫಾರ್ ಬ್ಯಾಂಗ್ಳೂರ್ ಅರ್ಬನ್ ಗೆ ನಿಮ್ಗೆ ಅಥ್ಲೆಟಿಕ್ಸ್ ಇನ್ಚಾರ್ಜ್ ಇರೋದು. ಅವ್ರು ಓವರ್ ಡಿಸ್ಟ್ರಿಕ್ಟ್ ಓವರ್ ಸ್ಟೇಟ್ ಫೆಡರೇಷನ್ ಬರುತ್ತೆ, ಸ್ಟೇಟ್ ಫೆಡರೇಷನ್ ಓವರ್ ನಿಮ್ಗೆ ನ್ಯಾಷನಲ್ ಬರುತ್ತೆ. ಆದ್ಮೇಲೆ ಕೆಲವು ಟೈಮ್ ಕಾಂಟಿನೆಂಟಲ್ ಫೆಡರೇಷನ್ ಬರುತ್ತೆ, ಕೆಲವು ಟೈಮ್ ಡೈರೆಕ್ಟ್ ನ್ಯಾಷನಲ್ ಫೆಡರೇಷನ್ ಹೋಗುತ್ತೆ, ಡಿಪೆಂಡಿಂಗ್ ಆನ್ ಮ್ಯಾಗ್ನಿಟ್ಯೂಡ್ ಆಫ್ ಸ್ಪೋರ್ಟ್. Okay, like thank you so much, Karthik. Like Smita, you were just explaining about the career options. Like once I am done with my sports,
So you were saying about the career options. You're on mute. Are you asking me? Yeah, like what are the courses offered? Okay, so what are the career options available for people who complete a course in sports? So if you had asked me this question 10 years ago, I would not have known. Okay. I feel ಈ 10 ವರ್ಷದಲ್ಲಿ ಒಂದು ಸ್ಪೋರ್ಟ್ಸ್ ಹ್ಯಾಸ್ ಜಸ್ಟ್ ಮಶ್ರೂಮ್ ಒಂದು ಬಾಂಬ್ ತರ ಸ್ಪ್ರೆಡ್ ಆಗಿದೆ. Okay. And there are enough opportunities. ಮುಂಚೆ ಎಲ್ಲ see the earlier days ನಾವೆಲ್ಲ at least for me ಬೆಳೆಯುವಾಗ the only option that my parents gave me was engineering ಓದ್ಬೇಕು, IT ದಲ್ಲೇ ಕೆಲಸ ಮಾಡಬೇಕು. Okay, because that was the stability at that time. And our generation ಅಲ್ಲಿ ಬ್ಯಾಂಕರ್ ಆಗಬೇಕು, okay, ಇಲ್ಲ ಅಂದ್ರೆ ಡಾಕ್ಟರ್ ಆಗಬೇಕು, ಲಾಯರ್ ಆಗಬೇಕು. These were the jobs that were giving stability. So today sports is another career you can easily look at for a stable long-term career position. Okay, so now jobs anta nodbekandre for people who complete graduation and who want to work in sports, ella taraddu job irutte. Okay, so we have jobs in coaching services. Andre nanu BPEd mugiskondu nanu physical education teacher tara barbodu, illa nanu BPEd mugiskondu MPEd mugiskondu sports teacher ag ಮಾಡಬಹುದು. ನಾನು BPEd ಮುಗಿಸ್ಕೊಂಡು NIS ಸರ್ಟಿಫಿಕೇಟ್ ಕೋರ್ಸ್ ಮುಗಿಸ್ಕೊಂಡು ಸ್ಪೋರ್ಟ್ಸ್ ಟೀಚರ್ ಆಗಿ ಮಾಡ್ಬೋದು, ಸ್ಕೂಲ್ಸ್ ಅಲ್ಲಿ ಮಾಡ್ಬೋದು, ಸ್ವಂತ ಅಕಾಡೆಮಿ ನಾನು ಓಪನ್ ಮಾಡ್ಕೋಬಹುದು. ಓಕೆ, ಸಿಮಿಲರ್ಲಿ ನಾನು ಫಿಸಿಯೋಥೆರಪಿಸ್ಟ್ ಕೋರ್ಸ್ ಮಾಡ್ಕೊಂಡು ನಾನು ಕನ್ಸಲ್ಟೆಂಟ್ ಆಗಿ ಸ್ಪೆಸಿಫಿಕ್ ಪ್ರೊಫೆಷನಲ್ ಟೀಮ್ಸ್ ಗೆ ಫಿಸಿಯೋಥೆರಪಿಸ್ಟ್ ಆಗಿ ಹೋಗ್ಬೋದು. ಇಲ್ಲ ಇವಾಗ ವಿ ಹ್ಯಾವ್ ಸ್ಪೆಷಲೈಸ್ಡ್ ಹಾಸ್ಪಿಟಲ್ಸ್, ಫಿಸಿಯೋಥೆರಪಿ ಹಾಸ್ಪಿಟಲ್ಸ್ ಅಂಡ್ ಆರ್ಥೋಪೆಡಿಕ್ ಹಾಸ್ಪಿಟಲ್ಸ್ ಓನ್ಲಿ ಫಾರ್ ಸ್ಪೋರ್ಟ್ಸ್ ಪೀಪಲ್. ಒನ್ ಎಕ್ಸಾಂಪಲ್ ಇಸ್ ಸ್ಪಾರ್ಕ್. Right, so ನಾನು ಆ ತರ ಒಂದು ಇನ್ಸ್ಟಿಟ್ಯೂಟ್ ಜೊತೆ ಟೈಪ್ ಮಾಡ್ಕೊಂಡು ನಾನು ಫಿಸಿಯೋಥೆರಪಿಸ್ಟ್ ಆಗಿರ್ಬೋದು. ಇಲ್ಲ ನಾನು ಐ ಕ್ಯಾನ್ ಚೂಸ್ ಅ ಕರಿಯರ್ ಇನ್ ಸ್ಪೋರ್ಟ್ಸ್ ಸೈಕಾಲಜಿ. ನನ್ನ ಸ್ವಂತ ಕನ್ಸಲ್ಟಿಂಗ್ ಕಂಪನಿ ನಾನು ಓಪನ್ ಮಾಡ್ಕೊಂಡು ನಾನು BSc ಸೈಕಾಲಜಿ ಮಾಡ್ಕೊಂಡು MSc ಸೈಕಾಲಜಿ ವಿತ್ ಸ್ಪೋರ್ಟ್ಸ್ ಆಸ್ ದ ಮಾಸ್ಟರ್ಸ್ ಮಾಡ್ಕೊಂಡು ನಾನು ಪ್ರೊಫೆಷನಲ್ ಸೈಕಾಲಜಿಸ್ಟ್ ಫಾರ್ ಪ್ರೊಫೆಷನಲ್ ಟೀಮ್ಸ್ ಇಲ್ಲ ಕಂಪೀಟಿಂಗ್ ಅಥ್ಲೀಟ್ಸ್ ಇಲ್ಲ ಒಂದು ಅಕಾಡೆಮಿ ಜೊತೆ ನಾನು ಐ ಕ್ಯಾನ್ ಟೈ ಅಪ್ ವಿತ್ ಅನ್ ಅಕಾಡೆಮಿ ಅಂಡ್ ಈಸಿಲಿ ವರ್ಕ್ ಆಸ್ ಎ ಸ್ಪೋರ್ಟ್ಸ್ ಸೈಕಾಲಜಿಸ್ಟ್. ಮ್ಯಾನೇಜ್ಮೆಂಟ್ ಕಡೆ ಅಂತ ನೋಡ್ಕೊಂಡ್ರೆ, like Karthik said, it is best to do a generic management graduation and then an MBA in sports management. ಹಾಗೆ ಮಾಡಿದ್ರೆ ನನ್ನ ಫೌಂಡೇಶನ್ ಸ್ವಲ್ಪ ಸಾಲಿಡ್ ಆಗಿರುತ್ತೆ, ನನ್ನ ವೈಡರ್ ನಾಲೆಜ್, ವೈಡರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಮಾರ್ಕೆಟ್ ಅಂಡ್ ಇಂಡಸ್ಟ್ರಿ. ಇಟ್ ಅಲೌಸ್ ಮೀ ಟು ವರ್ಕ್ ಇನ್ ಎನಿ ಕೈಂಡ್ ಆಫ್ ಸ್ಪೋರ್ಟ್ಸ್ ಕಂಪನಿ. ಇವಾಗ ಐ ರೆಪ್ರೆಸೆಂಟ್ ಅ ಕಂಪನಿ ಕಾಲ್ಡ್ 10 Week Sports. Our core offering is in grassroots sport development in schools. Okay, so if you have completed a master's in sports management, you will largely work in client management, okay, working with people management, managing budgets, executing events at a grassroots level. So ee tara jobs illa we can easily opt for event courses where you will work with leagues like the IPL or Pro Kabaddi League, or now you have a volleyball league, or you work with consulting companies that offer services towards these events. Yeah, okay, thanks for the insight. Sir, ಕೀರ್ತಿ ಸರ್, ನೀವು ಹೇಳ್ತಿದ್ರಿ ಎಷ್ಟೊಂದು ತರದ ಕರಿಯರ್ ಆಪ್ಷನ್ಸ್ ಇದೆ ಅಂತ. ಸೊ ನಿಮ್ ವ್ಯೂ ಏನ್ ಸರ್? Career options ಅಂತ ಬಂದಾಗ ಫಾರ್ ನಾಟ್ ಓನ್ಲಿ ದಿಸ್ ಒನ್, ಯಾರು ಚೆನ್ನಾಗಿರ್ತಾರಲ್ಲ ವ್ಯಕ್ತಿ, ಅದಕ್ಕೂ ಅವ್ರಿಗೂ ಇರೋದಿಲ್ಲ. ಸೊ ಫಿಸಿಕಲಿ ಚಾಲೆಂಜ್ ಪರ್ಸನ್, ಇದ್ರಲ್ಲೂ ಸ್ಪೋರ್ಟ್ಸ್ ಅಲ್ಲೂ ಅವ್ರಿಗೂ ಕೆರಿಯರ್ ಇದೆ. ಇದ್ರಲ್ಲಿ ನಾವು ಸ್ಪೋರ್ಟ್ಸ್ ಚೆನ್ನಾಗಿರೋ ವ್ಯಕ್ತಿ ಮಾತಾಡ್ತಿದ್ದೀವಿ ಹೊರತು ಫಿಸಿಕಲ್ ಎಜುಕೇಶನ್, ಫಿಸಿಕಲಿ ಚಾಲೆಂಜ್ ಪರ್ಸನ್ ಅಂತ ಮಾತಾಡ್ತಾ ಇಲ್ಲ. ಯಾಕಂದ್ರೆ ನಮ್ಮ ಇದರಲ್ಲಿ ಪ್ಯಾರಾ ಒಲಿಂಪಿಕ್ ಇದೆ. ಸೊ ಪ್ಯಾರಾ ಒಲಿಂಪಿಕ್ ಅದರಲ್ಲಿ ಎಷ್ಟೊಂದು ಜನ ನಮ್ಮ ಇಂಡಿಯಾದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸೊ ಅವರು ಸಹ ಕೋಚ್ ಆಗ್ಬಹುದು, ಸೊ ಅವರು ಸಹ ಟೀಚ್ ಮಾಡ್ಬೋದು, ಅವರು ಸಹ ಮ್ಯಾನೇಜ್ಮೆಂಟ್ ಸ್ಕಿಲ್ ಕಲಿತಾ ಹೋಗ್ಬೋದು. ಸೊ ನಾವು ನಾಟ್ ಓನ್ಲಿ ಇದು ಸೊ ಆಮೇಲೆ ಅದರಲ್ಲಿ ಕೆರಿಯರ್ಸ್ ಬಂದಾಗ ನಾನು ಇಲ್ಲಿ 30 ಡಿಫ್ರೆಂಟ್ ಸ್ಪೋರ್ಟ್ಸ್ ರಿಲೇಟೆಡ್ ಕೆರಿಯರ್ಸ್ ಬರ್ತಾ ಹೋಗುತ್ತೆ. ನಾನು ಫಸ್ಟ್ ಆಫ್ ಆಲ್ ನಾನು ಏನ್ ಮಾಡ್ತೀನಿ ಅಂದ್ರೆ ಇಲ್ಲಿ 7 ಡಿಫ್ರೆಂಟ್ ಕ್ಯಾಟಗರೀಸ್ ಅಂತ ಡಿವೈಡ್ ಮಾಡ್ತಾ ಹೋಗ್ತೀನಿ.
ಸೊ ಸರ್ ಹೇಳ್ದಂಗೆ ಸ್ಪೋರ್ಟ್ಸ್ ಮ್ಯಾನೇಜ್ಮೆಂಟ್, ಸೋಷಿಯಲ್ ಮೀಡಿಯಾ, ಇವೆಂಟ್ ಪ್ಲಾನರ್, ಸ್ಪೋರ್ಟ್ಸ್ ಮಾರ್ಕೆಟಿಂಗು, ಅದರಲ್ಲಿ ಸ್ಪಾನ್ಸರ್ಶಿಪ್ ಬರುತ್ತೆ, ಇಂಟೆಲೆಕ್ಚುಯಲ್ ಪ್ರಾಪರ್ಟೀಸ್ ಬರುತ್ತೆ, ಮತ್ತೆ ಗ್ರಾಸ್ ರೂಟ್ ಲೆವೆಲ್ ಡೆವಲಪ್ಮೆಂಟ್ಸ್ ಬರ್ತಾ ಹೋಗುತ್ತೆ. ಆಮೇಲೆ ಡಿಫ್ರೆಂಟ್ ಆಗಿರೋಂತಹ ಇದು ಬರುತ್ತೆ, ಸ್ಪೋರ್ಟ್ಸ್ ಫಿಸಿಯೋಥೆರಪಿಸ್ಟ್ ಬರುತ್ತೆ, ಮತ್ತೆ ಸ್ಪೋರ್ಟ್ಸ್ ಎಕ್ಸರ್ಸೈಸ್ ಸೈನ್ಸ್ ಅಲ್ಲೂ ನಾವು ವರ್ಕ್ ಮಾಡ್ತಾ ಹೋಗ್ಬೋದು. ಸ್ಪೋರ್ಟ್ಸ್ ನ್ಯೂಟ್ರಿಷನಿಸ್ಟ್ ಆಗ್ಬೋದು ನಾವು. ಸೊ ಉದಾಹರಣೆ ದೊಡ್ಡ ದೊಡ್ಡ ಹಾಸ್ಪಿಟಲ್ಸ್ ಅಲ್ಲಿ ನಾವು ಸ್ಪೋರ್ಟ್ಸ್ ನ್ಯೂಟ್ರಿಷನಿಸ್ಟ್ ಆಗ್ಬೋದು. ಮತ್ತೆ ಒಂದು ಸ್ಪೋರ್ಟ್ಸ್ ಇದರಲ್ಲಿ ನಾವು ನ್ಯೂಟ್ರಿಷನ್, ಒಬ್ಬ ಎಲೈಟ್ ಅಥ್ಲೆಟ್ ಪ್ಲೇಯರ್ಗೆ ಯಾವ ರೀತಿ ಅವ್ರ ನ್ಯೂಟ್ರಿಷನ್ ಕೊಡ್ಬೇಕು, ಎಷ್ಟು ಪ್ರಮಾಣದಂತ ನಾವು ಫುಡ್ ಕೊಡ್ಬೇಕು, ಕನ್ಸಂಪ್ಷನ್ಸ್ ಮಾಡ್ತಾ ಹೋಗ್ಬೇಕು. ಆಮೇಲೆ ಸ್ಪೋರ್ಟ್ಸ್ ಸೈಕಾಲಜಿ ಆಗ್ತಾ ಹೋಗ್ಬೋದು. ಉದಾಹರಣೆ ಒಬ್ಬ ವ್ಯಕ್ತಿ ಇವಾಗ ನೀವ್ ಹೇಳ್ತೀರಾ, ನಮ್ ಸರ್ ನಿಮ್ಗೆ ಹೇಳ್ತಾ ಇದ್ರು ಪ್ರೊಫೆಸರ್ ಸುಂದರರಾಜ್ ಅರಸು, ಕ್ರೀಡೆಯಲ್ಲಿರುವಂತಹ ವ್ಯಕ್ತಿ ಯಾವುದೇ ರೀತಿಯಾದಂತಹ ಸೈಕಾಲಜಿಕಲ್ ಡಿಪ್ರೆಷನ್ ಆಗೋದಿಲ್ಲ ಅಂತ. ಯಾಕಂದ್ರೆ ಕ್ರೀಡೆ ಆಡ್ತಾ ಇರ್ಬೇಕಾದ್ರೆ ನಾನು ಎಷ್ಟೊಂದ್ಸರಿ ಸತ್ತೋಗ್ಬಿಟ್ಟಿರ್ತಾನೆ, ಸೋತ್ಬಿಟ್ಟು ಸತ್ತೋಗ್ಬಿಟ್ಟಿರ್ತಾನೆ. ಅದನ್ನ ಏನ್ ಮಾಡ್ತಾನೆ, ನೆಕ್ಸ್ಟ್ ಸೋತು ಗೆಲುವಿನ ಮೆಟ್ಟಲು, ಸೋಲೆ ಗೆಲುವಿನ ಮೆಟ್ಟಲು ಅಂತ ಹೇಳ್ತಾ ಇದ್ರು. ಅಂದ್ರೆ ಇವತ್ ನಾನು ಸೋತ್ರ ನೆಕ್ಸ್ಟ್ ಗೆಲ್ತೀನಿ ಅಂತ. ಅವ್ನು ಯಾವುದೇ ರೀತಿಯಂತ ಸೂಸೈಡ್ ಅಂತ ಕಮಿಟ್ಮೆಂಟ್ಸ್ಗೆ ಹೋಗೋದಿಲ್ಲ. ಸೊ ಹಾಗಾಗಿ ಒಂದು ಸ್ಪೋರ್ಟ್ಸ್ ಅನ್ನೋದು ಸೈಕಾಲಜಿಕಲಿ ಮೆಂಟಲಿ ಸ್ಟ್ರೆಂತ್ ಮಾಡ್ತಾ ಹೋಗುತ್ತೆ. ಸೊ ಇದು ಸ್ಟ್ರೆಂತ್ ಮಾಡದಲ್ದೆ ಬೇರೆಯವ್ರಿಗೂ ಸಹ ನಾವು ಸ್ಪೋರ್ಟ್ಸ್ ಸೈಕಾಲಜಿ ಮಾಡ್ಕೊಂತ ಹೋದ್ರೆ, ಮಾಸ್ಟರ್ಸ್ ಸೈಕಾಲಜಿ ಮಾಡ್ಕೊಂಡು ಹೋದ್ರೆ ಮೆಂಟಲ್ ಇಶ್ಯೂಸ್ ಏನಾರಿದ್ರೆ ನಾವು ಅವ್ರಿಗೆ ಟ್ರೈನ್ ಅಪ್ ಮಾಡ್ಬೋದು. ಸ್ಪೋರ್ಟ್ಸ್ ಅದರಲ್ಲಿ ಬೇರೆ ಬೇರೆ ಎಕ್ಸರ್ಸೈಸ್ ಇದಾವೆ. ಡೆತ್ ಪ್ರಿಸ್ಕ್ರಿಪ್ಷನ್ ಟೆಸ್ಟ್ ಇದೆ, ರೂಲ್ ಡ್ರಾಪ್ ಟೆಸ್ಟ್ ಇದೆ, ರಿಯಾಕ್ಷನ್ ಟೈಮ್ ಟೆಸ್ಟ್ ಇದೆ. ಸೊ ಒಬ್ಬ ವ್ಯಕ್ತಿಯ ಹಾವಭಾವಗಳು, ಅವ್ರದ್ದು ಇದನ್ನ ಅವ್ರಿಗೊಂದು ಪೆನ್ನು ಮತ್ತೆ ಪೆನ್ಸಿಲ್ ಟೆಸ್ಟ್ ಇದೆ, ಅದನ್ನ ನೋಡ್ತಾ ನಾವು ಸೈಕಾಲಜಿ ಟೆಸ್ಟ್ ಮಾಡ್ತಾ ಹೋಗ್ಬೋದು. ಮತ್ತೆ ಕೈನ್ಸಿಯಾಲಜಿ ಇದೆ, ಬಯೋಮೆಕಾನಿಕ್ಸ್. ಕೈನ್ಸಿಯಾಲಜಿ ಅಂದ್ರೆ ಬೌಲಿಂಗ್ ಮಾಡಿದ್ರೆ ಈ ಬೌಲ್ ಯಾಕೆ ಹೋಗ್ತಿದೆ, ಒಂದು ಬ್ಯಾಟಿಂಗ್ ಅಲ್ಲಿ ಎಷ್ಟು ರೀತಿಯಾದಂತಹ ಪ್ರೆಷರ್ ಹಾಕ್ಬೇಕು, ಬೌಲಿಂಗ್ ಅಲ್ಲೂ ಅಷ್ಟೇ ಎಷ್ಟು ರೀತಿ ಇದಾಗಬೇಕು, ಬಾಸ್ಕೆಟ್ ಬಾಲ್ ಅಷ್ಟೇ ಯಾವ ರೀತಿಯಾದಂತ ನಾವು ಪ್ಯಾರಾಬೋಲಾ ಎಷ್ಟು ಕೊಡ್ಬೇಕು ಬಾಲ್ ಇನ್ನ ಹಾಕಿ. ಸೊ ಹಾಕಿಯಲ್ಲೂ ಅಷ್ಟೇ ಯಾವ ರೀತಿ ಬಾಲ್ ರನ್ನಿಂಗ್. ಉದಾಹರಣೆ ಇವು ಆಸ್ಟ್ರೋಟರ್ಫ್ ಇವೆಲ್ಲ ಬಂದಿರೋದು ಸೈನ್ಸ್, ಸ್ಪೋರ್ಟ್ಸ್ ಸೈನ್ಸ್ ಅಡ್ವಾನ್ಸ್ ಇಂದಾನೆ ಬಂದಿರೋದು ಅಂತ ಹೇಳ್ತಾ ಹೋಗ್ಬೋದು. ಆಮೇಲೆ ಕ್ಯಾಟಗರಿ ನಂಬರ್ 3, ಸೊ ಇದರಲ್ಲಿ ನಾವು ಸ್ಪೋರ್ಟ್ಸ್ ಕೋಚಿಂಗ್, ಫಿಸಿಕಲ್ ಎಜುಕೇಶನ್ ಅವಾಗಲೇ ಮಾತಾಡಿದಾಗೆ ಅದು ಬಂತು. ಅದಾದ್ಮೇಲೆ ಕ್ಯಾಟಗರಿ ನಂಬರ್ 4, ಸೊ ಸ್ಪೋರ್ಟ್ಸ್ ಪ್ಲಸ್ ಕಂಪ್ಯೂಟರ್ ಸೈನ್ಸ್, ಇಂಜಿನಿಯರಿಂಗ್ ಅಂಡ್ ಮ್ಯಾಥ್ಸ್ ಅಂಡ್ ಸ್ಟಾಟಿಸ್ಟಿಕ್ಸ್. ನಾವೊಂದು ರಿಸರ್ಚ್ ಮಾಡ್ಬೇಕಂದ್ರೆ, ಒಂದು PhD ಏನಾದ್ರು ಮಾಡ್ಬೇಕಂದ್ರೆ, ಅಥವಾ ಏನಾದ್ರು ಒಂದು ಹೊಸದ್ ಕಂಡಿಡ್ಬೇಕಂದ್ರೆ ನಾವು ಒಂದು ಮ್ಯಾಥ್ಸ್ ಗೊತ್ತಿರ್ಬೇಕು, ನಮಗೆ ಒಂದು ಸ್ಟಾಟಿಸ್ಟಿಕ್ಸ್ ಗೊತ್ತಿರ್ಬೇಕು. ಯಾಕಂದ್ರೆ ಒಬ್ಬ ಉದಾಹರಣೆ ಒಬ್ಬ ಹುಡುಗ ಒಬ್ಬ ಪ್ಲೇಯರ್, ಆಸ್ ಎ ಪ್ಲೇಯರ್ ಅವನು ಪ್ರೀ ಟೆಸ್ಟ್ ಮತ್ತೆ ಪೋಸ್ಟ್ ಟೆಸ್ಟ್ ಅಂತ ತಾಂತೀವಿ. ಪ್ರೀ ಟೆಸ್ಟ್ ಏನ್ ಮಾಡ್ತಾನೆ, 15 ಸೆಕೆಂಡ್ 100 ಮೀಟರ್ ಹೊಡ್ಬಿಡ್ತಾನೆ. ಪೋಸ್ಟ್ ಟೆಸ್ಟ್ ನಾವು ಇಂಪ್ರೂವ್ಮೆಂಟ್ ಕೊಡ್ಬೇಕು, ಟ್ರೈನಿಂಗ್ ಕೊಟ್ಟು ಅವ್ರದ್ದು ಕೊಟ್ಟಾದ್ಮೇಲೆ ಸ್ಟಾಟಿಸ್ಟಿಕ್ಸ್ ಪೋಸ್ಟ್ ಟೆಸ್ಟ್ ಅದನ್ನ ನಾವು ಏನ್ ಮಾಡ್ತೀವಿ, ಮೀನು ಮೀಡಿಯನ್ ಮೋಡು ಸ್ಟಾಟಿಸ್ಟಿಕ್ಸ್ ಮಾಡಿ ಅವ್ನ್ ಹೆಂಗ್ ಬಂದಿದೆ ಅಂತ ಕೊಡ್ತಾ ಹೋಗ್ತೀವಿ. ಇದು ಇದಾಯ್ತು, ಮ್ಯಾಥ್ಸ್ ಆಯ್ತು. ಇದ್ರಲ್ಲೇ ಕಂಪ್ಯೂಟರ್ ಸೈನ್ಸ್ ಬರುತ್ತೆ. ಕಂಪ್ಯೂಟರ್ ಸೈನ್ಸ್ ಮೀನ್ಸ್ ವೆಬ್ ಡಿಸೈನಿಂಗ್, ನಥಿಂಗ್ ದಟ್ ವೆಬ್ ಡಿಸೈನ್. ಇವಾಗ ಮಾಡಿರೋದು ಇದು ಒಂಥರ ಡಿಸೈನ್. ನಾವಿಲ್ಲಿ ಯಾವ್ದು ವರ್ಚುವಲ್ ಮೋಡ್ ಅಲ್ಲಿ ಮಾತಾಡ್ತೀವಿ, ಇದು ಒಂಥರ ಡಿಸೈನ್. ಸೊ ಇದರಲ್ಲೂ ಇಂಜಿನಿಯರಿಂಗ್ ಅಡಗಿದೆ. ನೀವು ಶ್ರುತಿ ಮೇಡಮ್ ಹೇಳಿದಾಗೆ, ಸೊ ನಾಟ್ ಓನ್ಲಿ ಇಂಜಿನಿಯರಿಂಗ್ ಥಿಂಗ್, ಸ್ಪೋರ್ಟ್ಸ್ ಮೀನ್ಸ್ ಇನ್ವಾಲ್ವ್ ಟುಗೆದರ್ ಹೋದ್ರೆ ಏನಾಗುತ್ತೆ, ಸ್ಪೋರ್ಟ್ಸ್ ಪ್ಲಸ್ ಇಂಜಿನಿಯರಿಂಗು ಒಂಥರ ಒಂದೇ ನಾಣ್ಯದ ಎರಡು ಮುಖ ಇದ್ದಂಗೆ ಅಷ್ಟೇ. ಅದಾದ್ಮೇಲೆ 5th ಕ್ಯಾಟಗರಿ ಸ್ಪೋರ್ಟ್ಸ್ ಜರ್ನಲಿಸಮ್, ಆಮೇಲೆ ಕ್ರಿಯೇಷನ್ಸ್, ಕೆರಿಯರ್ ನಂಬರ್ಸ್, ಮತ್ತೆ ಪಬ್ಲಿಕ್ ರಿಲೇಷನ್ಸ್, ಕೆರಿಯರ್ ಮೀನ್ಸ್ ಬ್ಲಾಗಿಂಗ್, ರೈಟಿಂಗ್, ಮಲ್ಟಿಮೀಡಿಯಾ, ಎವ್ರಿಥಿಂಗ್ ಇಟ್ ವಿಲ್ ಕಮ್. ಸೊ ಇದರಲ್ಲಿ ಫುಲ್ ನಾವು ಏನೇ ಆದಂತಹ ನಮ್ಮ ಅದು ಕೇಸ್ ಸ್ಟಡಿ ಅಂತ ಕರೀತಾರೆ ಅದಕ್ಕೆ. ಸೊ ಇದೆಲ್ಲ ಬರ್ತಾ ಹೋಗುತ್ತೆ. ಕೆರಿಯರ್ ನಂಬರ್ 5 ಪಬ್ಲಿಷಿಂಗ್, ಫೋಟೋ ಜರ್ನಲಿಸಮ್ ಎಲ್ಲ ಬರ್ತಾ ಹೋಗುತ್ತೆ. ಸೊ ಮೋಸ್ಟ್ಲಿ ಇದು ನಂದು ಜಾಸ್ತಿ ಆಗ್ತಾ ಹೋಯ್ತು. ಸೊ ಬೇರೆಯವ್ರಿಗೂ ಚಾನ್ಸ್ ಕೊಡೋಣ. ಸರ್, ಯು ಕ್ಯಾನ್. Shruti ma'am, what would be your opinion, like career ಆಯ್ತು. So what would be the salary range? Salary ranges against vary. Unmute ಮಾಡಿದೆ, ಕೇಳಿಸ್ತಿದ್ಯಾ? Can you hear me? Yeah. Okay. So salary ranges vary based on which actual industry group you take within this ecosystem itself. So for physical education teachers and sports coaches who start at a grassroots level, it can start at about 20,000. And as you grow in your career with more qualifications and years of experience, it can go up to $5,000 a month. Okay, within India itself. Okay,
Okay. depending on your qualifications and the number of years of experience and the quality of athletes you produce and how much you stay, what do I say, close to the advances and the developments in your sport. I would say similar such progression. In fact, other courses, management or other sports sciences courses. For example, today the strength and conditioning coach starts at a minimum salary of 35,000. Goes on, within a span of 2 years, extends to up to 1.5 lakhs, because courses in industries, in careers of things like strength and conditioning and physiotherapy, you don't only maintain a full-time job. Indu anta personal clients anta bartare. So eradu manage ಮಾಡ್ಕೊಂಡು ಒಳ್ಳೆ career ಮಾಡ್ಕೋಬಹುದು. Okay. Yeah. Thank you for the. Ma'am, you're like, could you please speak a bit louder? Okay. So I would say, if I had to generalize, in the technical side, coaching side, anything from $20,000 to about $5,000 per month, depending on your current, from being a fresher to a extremely experienced person, or being the national coach, something like that. In your support and your rehab staff, that is your sciences side, you start at a minimum salary of about 35,000. It goes off within a span of 2 years. You can be earning at least about 2.5 lakhs, per month. Okay, and in the management side, there is no limit at all. The starting salary is a fixed salary of about 30,000. Beyond that is really up to you. Yeah. Okay. So Karthik, what is your view based on this? Sorry? What is your view? Like, what would be the salary range to a sports person? I think pretty much you Shruti ma'am covered it. I assume, it is the only passion. You, unlike other industries, at the early stages you don't get paid much. It's only because you need to give performance. End of the day, what matters here is performance, and not just moving your papers here and there. The person who is irrespective of what domain of sports you work in, your performance actually matters. If you are able to pull off some good performance, then sky is the limit. Say for coaching, if you are able to produce good athletes, the sky is the limit. The support staff also same thing. When it comes to managerial side, if you are working in operations, if you have that ability to manage large scale events, then you're the boss. Marketing side, if you are able to crack a lot of sponsorship, then there's nobody who can touch you. So it is all, end of the day, passion and performance. Okay. When you enter the industry, it is you kind of, I have seen over a period of years that it looks very swanky and people enter the industry, but a lot of people actually leave. ಯಾಕಂದ್ರೆ ಅವ್ರಿಗೆ ಇಷ್ಟು ಕಷ್ಟ ಇದೆಯಾ, ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಸ್ವಲ್ಪ ಕಷ್ಟ ಇರುತ್ತೆ. ಯಾಕಂದ್ರೆ ಇಟ್ ಇಸ್, ನಾನು ಯಾವತ್ತೂ ಹೇಳ್ತೀನಿ, ನಮ್ಮ ಇಂಡಸ್ಟ್ರಿ ಕಿಯಾಸ್ ಇದೆ. ಸುಮಾರು ಇದು ಆಕ್ಟೋಪಸ್ ತರ ಸುಮಾರು ಕೈಗಳಿದೆ. ಅದೆಲ್ಲ ಒಟ್ಟಿಗೆ ಅರ್ಥ ಮಾಡ್ಕೊಳಕ್ ನಂಗೆ ಹೇಳ್ತೀನಿ, ನಂಗೆ ಅಬೌಟ್ 7-8 years ತಗೊಳ್ತು ಅರ್ಥ ಮಾಡ್ಕೊಳಕ್ ಇಂಡಸ್ಟ್ರಿ ಹಿಂಗ್ ವರ್ಕ್ ಆಗುತ್ತೆ ಅಂತ. ನಂದು ಆಕ್ಚುಲಿ 4 ಅಲ್ಲಿ ಕೆಲಸ ಮಾಡಿದೀನಿ ಬೇರೆ ನಾನು ಇಷ್ಟು ವರ್ಷದಲ್ಲಿ. ನಮ್ಗೆ ಆಕ್ಚುಲಿ ಅಬೌಟ್ 7-8 years ತಗೊಳ್ತು ಅರ್ಥ ಮಾಡ್ಕೆ ಆಕ್ಚುಲಿ ಸ್ಪೋರ್ಟ್ಸ್ ಇಂಡಸ್ಟ್ರಿ ಹೆಂಗ್ ವರ್ಕ್ ಆಗುತ್ತೆ ಅಂತ. ನೀವು ಅಲ್ಲಿ I would definitely say ನೀವು starting 5-6 years, you have to forget about your salary, think more about your passion and learning. Once ನೀವು ಲರ್ನ್ ಮಾಡಿದ ನಂತರ ನಿಮ್ಗೆ ಆಟೋಮ್ಯಾಟಿಕ್ಲಿ ನಿಮ್ಗೆ ಲ್ಯಾಡರ್ ಆಟೋಮೆಟಿಕ್ ಆಗಿ ಸಿಗ್ಬಿಡುತ್ತೆ. So I have you wanted to just talk about no, Nishant has a question. Yeah. Nishant, you can ask. Yeah, we have a kind of like very vibrant panel. So we have a sports administrator, athlete ಮತ್ತೆ sport administrator ಇದ್ದಾರೆ, sports professional ಇದ್ದಾರೆ ಶ್ರುತಿ ಅವರು, ಮತ್ತೆ ಕಾರ್ತಿಕ್ ಇವಾಗ ಗ್ರಾಸ್ ರೂಟ್ ಸ್ಪೋರ್ಟ್ಸ್ ಡೆವಲಪ್ಮೆಂಟ್ ಅಲ್ಲಿ ಈಸ್ ವರ್ಕಿಂಗ್. ಸೊ ಫಾರ್ ದ ಸ್ಟೂಡೆಂಟ್ಸ್, ನಮ್ಮ ವಿದ್ಯಾರ್ಥಿಗಳಿಗೆ ಏನು ಈ ಬೇರೆ ಬೇರೆ ಕೆರಿಯರ್ಗಳಲ್ಲಿ ಏನು ಆಕ್ಚುಯಲ್ ಆಗಿ ನೀವೆಲ್ಲ ಏನ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು, ಅದೇ ಸ್ಪೋರ್ಟ್ಸ್ ಅಡ್ಮಿನಿಸ್ಟ್ರೇಟರ್ ಇರ್ಬೋದು, as a management professional. So could you give us a glimpse in your typical day?
ನಮ್ಗೆ typically ಮೂರ್ ಜನದ್ದು ಐ ಥಿಂಕ್ 3 ಜನದ ಒಂದೇ ಸ್ಟೇಟ್ಮೆಂಟ್ ಹೇಳೋದು, ನಮ್ಗೆ ನಮ್ ಕಂಟ್ರಿ ಸ್ಪೋರ್ಟ್ಸ್ ಸ್ವಲ್ಪ ಒಳ್ಳೆ ಮಾಡ್ಬೇಕು, ಟ್ಯಾಲೆಂಟ್ ಇದೆ, ಅದನ್ನ ಒಂದು ಕರೆಕ್ಟ್ ಆಗಿ ಒಂದು ಸ್ಟ್ರಕ್ಚರ್ ಬಿಲ್ಡ್ ಮಾಡ್ಬಿಟ್ಟು ಮುಂದೆ ತಗೊಂಡ್ ಹೋಗ್ಬೇಕು ಅಂತ ಅಷ್ಟೇ ಮಾಡ್ತಾ ಇರೋದು ನಾವು. right, so that is the passion part, that is the core Right. I think that is the driving force. Yes. Kirti sir, Shruti madam, I think same thing. Yeah, But- so that is the driving force, the love for sports, ಮತ್ತೆ to develop it. But what are the routine activities that are involved? For example, Kirti sir, as a sports administrator ನೀವು ಇವಾಗ IIT ಧಾರವಾಡ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ. ಸೊ ಆಸ್ ಅ ಸ್ಪೋರ್ಟ್ಸ್ ಅಡ್ಮಿನಿಸ್ಟ್ರೇಟರ್ ಮತ್ತೆ ಅಥ್ಲೀಟ್ ಆಗಿ ನಿಮ್ಮ ಏನು ಒಂದು ಟಿಪಿಕಲ್ ವರ್ಕ್ ಡೇ ಹೇಗಿರುತ್ತೆ? ಅದರ ಬಗ್ಗೆ ಸರ್, ಅದಕ್ಕಿಂತ ಮುಂಚೆ ಒಂದ್ 2 ಪಾಯಿಂಟ್ ನಾನು ಬಿಟ್ಟಿದ್ದೆ ಅವಾಗಲೇ. ಸೊ ಕೆನ್ ಐ ಕಂಟಿನ್ಯೂ ದಟ್ ಒನ್? Yeah, please. Yes. So if you want to study, there is a athletic scholarship also for abroad. So government ಅದನ್ನು ಪ್ರೊವೈಡ್ ಮಾಡುತ್ತೆ. ಸೊ ಅದಾದ್ಮೇಲೆ ನಾವು ಟಾಪ್ ಯೂನಿವರ್ಸಿಟೀಸ್ ಹೇಳಿದ್ರಿ ನೀವು, ವರ್ಲ್ಡ್ ವೈಡ್ ಮೇಡಮ್ ಕೇಳಿದ್ರು. ಸೊ ನಾವು ಟಾಪ್ ಯೂನಿವರ್ಸಿಟೀಸ್ ವರ್ಲ್ಡ್ ವೈಡ್ ಹೋಗ್ತಾ ಹೋದ್ರೆ ಲಾಂಗ್ಬರ್ಗ್ ಯೂನಿವರ್ಸಿಟಿ UK ಯುನೈಟೆಡ್ ಕಿಂಗ್ಡಮ್ ಅಲ್ಲಿ ಇದೆ, ಯೂನಿವರ್ಸಿಟಿ ಆಫ್ ಕ್ವೀನ್ಸ್ಲ್ಯಾಂಡ್ ಆಸ್ಟ್ರೇಲಿಯಾದಲ್ಲಿ ಇದೆ, ಯೂನಿವರ್ಸಿಟಿ ಆಫ್ ಬ್ರಿಟಿಷ್ ಕೊಲಂಬಿಯಾ ಕೆನಡಾದಲ್ಲೂ ಇದೆ, ಯೂನಿವರ್ಸಿಟಿ ಆಫ್ ಸಿಡ್ನಿ ಆಸ್ಟ್ರೇಲಿಯಾ, ಯೂನಿವರ್ಸಿಟಿ ಆಫ್ ಟೊರಾಂಟೊ ಕೆನಡಾ. ಅದೇ ಇಂಡಿಯಾದಲ್ಲಿ ಬಂದ್ರೆ LNCP ಗ್ವಾಲಿಯರ್, ಲಕ್ಷ್ಮೀಬಾಯಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸ್ ಗ್ವಾಲಿಯರ್ ಅಲ್ಲಿ ಇದೆ. ಆಮೇಲೆ ಕೇರಳದಲ್ಲಿ ಅದು LNIPE ಇದೆ. ಆಮೇಲೆ NIS. ಸೊ ಈ ರೀತಿ ಒಂದು ನಮ್ಮ ಪ್ರೆಸ್ಟಿಜಿಯಸ್ ಇನ್ಸ್ಟಿಟ್ಯೂಷನ್ಸ್ ನಮ್ಮ ಇಂಡಿಯಾದಲ್ಲೂ ಇದೆ. ಬ್ಯಾಂಗ್ಳೂರಲ್ಲೂ ಇದೆ NIS ಇದು ಬ್ಯಾಂಗ್ಳೂರ್ ಸೌತ್ ಇದರಲ್ಲೂ ಇದೆ. ಸೊ ನನ್ನ ನೆಕ್ಸ್ಟ್ ಬಂದ್ರೆ ಸ್ಯಾಲರಿ ರೂಟೀನ್ ಬರಲ್ಲ ಸರ್, ನಾನು ವರ್ಕ್ ರೂಟೀನ್ ಬರಲ್ಲ. ವರ್ಕ್ ರೂಟೀನ್, Work routine. ಅಡ್ಮಿನಿಸ್ಟ್ರೇಟರ್ ನಿಮ್ಮ ಡೇ. ಓಕೆ ಸರ್, ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ನಿಮಗೆ ಗೊತ್ತಿರೋ ಹಾಗೆ ಟಾಪ್ ಸ್ಟೂಡೆಂಟ್ಸ್ ಇಲ್ಲಿ ಬರ್ತಾರೆ. ಸೊ ಆ ಹುಡುಗರದ್ದು ಹೆಂಗಿರುತ್ತೆ ಅಂದ್ರೆ ಮೆಂಟಾಲಿಟಿ 90ಗಿನ 89 ಬಂತು ಅಂದ್ರೆ ಅವರು ಫಿಸಿಕಲಿ ಫುಲ್ ಇದಾಗಿ ಮೆಂಟಲಿ ಫುಲ್ ಇದಾಗಿರ್ತಾರೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ತಾರೆ, ನಮ್ಮ ಇದು ಪ್ರೆಸ್ಟಿಜಿಯಸ್ ಇನ್ಸ್ಟಿಟ್ಯೂಟ್ ಅಲ್ಲಿ ಒಬ್ಬ ಸ್ಪೋರ್ಟ್ಸ್ ಆಫೀಸರು ಸೈಕಾಲಜಿಸ್ಟ್ ನ ಅಪಾಯಿಂಟ್ ಮಾಡ್ತಾ ಹೋಗ್ತಾರೆ, ಕೌನ್ಸಿಲರ್ ಅಂತ. ಸೊ ನಾವು ಆಸ್ ಎ ಸ್ಪೋರ್ಟ್ಸ್ ಆಫೀಸರ್ ನಮ್ದೇನ್ ರೂಟೀನ್ ಇರುತ್ತಂದ್ರೆ, ನಾವು ಮಕ್ಕಳಿಗೆ ನಾವು ಮಾರ್ನಿಂಗ್ 6 to 7 ಮತ್ತೆ ಈವ್ನಿಂಗ್ 5 to 7 ಅವರು ಫಿಸಿಕಲಿ ಆಕ್ಟಿವ್ ಅಲ್ಲಿ ಎಂಗೇಜ್ ಮಾಡ್ಲೇಬೇಕು ಕಂಪಲ್ಸರಿ. ಸೊ ಇಲ್ಲಿ ಪ್ರತಿಯೊಬ್ರು ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಯೋಗ ಆಗ್ಲಿ ಧ್ಯಾನ ಆಗ್ಲಿ ಮತ್ತೆ ಸ್ಪೋರ್ಟ್ಸ್ ಆಗ್ಲಿ ಆಡ್ಲೇಬೇಕು. ಅವ್ರಿಗೆ ಅಟೆಂಡೆನ್ಸ್ ಇದ್ದೇ ಇರುತ್ತೆ ಕಂಪಲ್ಸರಿ. ಅಟೆಂಡೆನ್ಸ್ ಅಲ್ಲಿ ಮುಖಾಂತರ ನಾವೇನ್ ಮಾಡ್ತೀವಿ, PPNP ಅಂತ ಕೊಡ್ತೀವಿ, ಅಂದ್ರೆ ಪಾಸ್ ಅಥವಾ ನಾನ್ ಪಾಸ್ ಅಂತ ಮಾಡ್ತೀವಿ. ಸೊ ಈಗ ನೆಕ್ಸ್ಟ್ ನಾವು ಅದನ್ನೇ ಏನ್ ಮಾಡಿದ್ವಿ, ನಾವು ಪ್ರಪೋಸಲ್ ಇಟ್ಬಿಟ್ಟು ಈ ಒಂದು ನಮ್ಮ ಫಿಸಿಕಲ್ ಎಜುಕೇಶನ್ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ಬೇಕು ಅಂತ ಹೇಳಿ ಇದನ್ನು ಮೇನ್ ಇದಕ್ಕೆ ಕೋರ್ಸ್ಗೆ ಗ್ರೇಡ್ ಪಾಯಿಂಟ್ ಆಗ್ಬೇಕಂತ 2 ಕ್ರೆಡಿಟ್ ಕೋರ್ಸ್ ಅಂತ ನಾವು ಆಡ್ ಮಾಡಿಸಿದೀವಿ. ಸೊ ಅವಾಗ ಕಂಪಲ್ಸರಿ ಹುಡುಗರು ಆಡ್ಲೇಬೇಕು. ಆಮೇಲೆ ನಮ್ದ್ರಲ್ಲಿ ರೋಟೀನ್ ಏನಿರುತ್ತೆ, ಇದು ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಗೆ ಅಷ್ಟೇ ಇದು. ಸೊ ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್ ಇವ್ರು ಏನ್ ಮಾಡ್ತಿರ್ತಾರೆ, ಮತ್ತೆ PhD ಹುಡುಗರು ಏನ್ ಮಾಡ್ತಿರ್ತಾರೆ, ಮತ್ತೆ MS ಸ್ಟೂಡೆಂಟ್ಸ್ ಏನ್ ಮಾಡ್ತಿರ್ತಾರೆ ಅಂತ ನಿಮ್ಗೆ ಕ್ವಶನ್ಸ್ ಬಂದೇ ಬರ್ಬೋದು ಕಾಮನ್ ಆಗಿ. ಸೊ ಸೆಕೆಂಡ್ ಇಯರ್ಗೂ ನಾವು ಮತ್ತೆ ಥರ್ಡ್ ಇಯರ್, ಫೋರ್ತ್ ಇಯರ್ PhD ಸ್ಟೂಡೆಂಟ್ಸ್ಗೂ ಅವ್ರಿಗೂ ಇದೆ ಸ್ಪೋರ್ಟ್ಸ್. ಸೊ ಅವ್ರಿಗೆ ಏನ್ ಮಾಡ್ತೀವಿ ಅಂದ್ರೆ ನಾವು ವರ್ಷದಲ್ಲಿ 6 ಟೈಮ್ ನಾವು ಸ್ಪೋರ್ಟ್ಸ್ ನ ಆರ್ಗನೈಸ್ ಮಾಡ್ತೀವಿ. ಇಂಟರ್ ಭವನ್ ಅಂತ ಮಾಡ್ತೀವಿ, ಇಂಟರ್ ಹಾಸ್ಟೆಲ್ ಅಂತ ಮಾಡ್ತೀವಿ, ಸಂಘರ್ಷ ಅಂತ ಮಾಡ್ತೀವಿ. ಸೊ ಇಲ್ಲಿ ಮತ್ತೆ ಓಪನ್ ಟೂರ್ನಮೆಂಟ್ ಮಾಡ್ತೀವಿ, ಆಮೇಲೆ ಮ್ಯಾರಥಾನ್ ರನ್ ಅಂತ ಮಾಡ್ತೀವಿ. ಸೊ ಸ್ಟೂಡೆಂಟ್ಸ್ ಇನ್ವಾಲ್ವ್ ಆಗಕ್ಕೆ. ಅದಾದ್ಮೇಲೆ ಇಂಟರ್ ಟೆಕ್ ಮೀಟ್ ಅಂತ ಇರುತ್ತೆ. ಅಂದ್ರೆ ಇಂಟರ್ ಟೆಕ್ ಅಂದ್ರೆ ಇಲ್ಲಿ ಇಂಜಿನಿಯರಿಂಗ್ ಕಾಲೇಜಸ್ ಯಾವ ಇದಾವೋ ಲೋಕಲ್ ಟು ಸ್ಟೂಡೆಂಟ್ಸ್ ಬಂದು ಪಾರ್ಟಿಸಿಪೇಟ್ ಮಾಡಬಹುದು, ಒಂದು ಎಕ್ಸ್ಪೋರ್ಸ್ ಇರುತ್ತೆ. ಅದಾದ್ಮೇಲೆ ಇಂಟರ್ ಸ್ಪೋರ್ಟ್ಸ್ ಟೆಕ್ ಅಂತ ಮಾಡ್ತೀವಿ. ಸ್ಪೋರ್ಟ್ಸ್ ಅಲ್ಲಿ ಟೆಕ್ನಾಲಜಿ ಏನಾದ್ರು ಅಡಾಪ್ಟ್ ಮಾಡಿದ್ರೆ ಸೊ ಬೇರೆ ಬೇರೆ IIT ನಾವು ಕರಿತೀವಿ. ನಾವು ಏನ್ ಮಾಡ್ತೀವಿ, ಒಂದು ವರ್ಕ್ಶಾಪ್ ಟೈಪ್ ಮಾಡಿ ಒಂಥರ ಸೆಮಿನಾರ್ ಟೈಪ್ ನಾವು ಸೆಲೆಬ್ರೇಟ್ ಮಾಡ್ತಾ ಹೋಗ್ತೀವಿ ಅದನ್ನ. ಸೊ ಇದು ಒಂದು ರೋಟೀನ್ ಮಕ್ಕಳಿಗೆ. ಸೊ ಇದು ಒಂಥರ ರೋಟೀನ್ ನಮ್ದು ಮಾರ್ನಿಂಗ್ ಟು ಈವ್ನಿಂಗ್ ನಾವು ಫುಲ್ ಎಂಗೇಜ್ ಆಗಿರ್ತೀವಿ. ಅದರ್ದೇನ್ ಯಾವ ರೀತಿ ಇರುತ್ತೆ ಅಂದ್ರೆ, ಅಕಾಡೆಮಿಕ್ ವರ್ಕ್ ನಮ್ದು ಹೆಂಗಿರುತ್ತೆ ಅಂದ್ರೆ, ಸೊ 6 to 7 ನಾವು ಫಿಸಿಕಲ್ ವರ್ಕ್ ಮಾಡ್ತೀವಿ. ನಮಗೆ ಒಂದು ಇಂತಿಷ್ಟು ಅಂತ ಬ್ರೇಕ್ ಕೊಡ್ತಾರೆ. ಬ್ರೇಕ್ಫಾಸ್ಟ್ ನಮ್ದು ಡೈಲಿ ರೋಟೀನ್ಗೆ ನಾವು 9 o'clock ಲಾಗಿನ್ ಆಗ್ಬೇಕು, ಮತ್ತೆ 9 ಇಂದ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ವರ್ಕ್. ಅಲ್ಲಿ ಪೇಪರ್ ಮತ್ತೆ ಪೆನ್ ವರ್ಕ್ ಏನಿರುತ್ತೆ ಅಂತ ನೀವು ಕೇಳ್ಬೋದು. ಸೊ ನಾವೇನ್ ಮಾಡ್ಬೋದು, ಸ್ಪೋರ್ಟ್ಸ್ ಡೆವಲಪ್ಮೆಂಟ್, ಗ್ರೌಂಡ್ ಡೆವಲಪ್ಮೆಂಟ್. ಸೊ ಪ್ರೆಸೆಂಟ್ ಇದರಲ್ಲಿ ನಮ್ದು ಹೊಸ ಇನ್ಸ್ಟಿಟ್ಯೂಟ್ 2016 ಲಾಂಚ್ ಆಗಿರೋದು IIT ಧಾರವಾಡ, ಕರ್ನಾಟಕದಲ್ಲಿ ಫಸ್ಟ್ ಇನ್ಸ್ಟಿಟ್ಯೂಷನ್. ಸೊ ಇಲ್ಲಿ ನಮಗೆ 480 acres ಲ್ಯಾಂಡ್ ಕೊಟ್ಟಿದ್ದಾರೆ ಇಡೀ ಇನ್ಸ್ಟಿಟ್ಯೂಟ್ಗೆ. ಅದರಲ್ಲಿ 40 acres ಸ್ಪೋರ್ಟ್ಸ್ಗೆ ಅಂತಾನೆ ಕೊಟ್ಟಿದ್ದಾರೆ. ಈ ಒಂದು 40 acre ನಾನು ಡೆವಲಪ್ಮೆಂಟ್ ಮಾಡ್ಬೇಕು. ಸೊ ಈ ಡೆವಲಪ್ಮೆಂಟ್ ಮಾಡಕ್ಕೆ ಏನ್ ಮಾಡ್ತೀವಿ, ನಾವು ಸ್ಪೋರ್ಟ್ಸ್ ಅಲ್ಲಿ ಯಾರಾಗಿರೋ ಆರ್ಕಿಟೆಕ್ಟ್ ಆಗಿದ್ರೆ, ಇಂಜಿನಿಯರ್ಸ್ ಆಗಿದೆ, ಅವ್ರನ್ನ ಇನ್ವೈಟ್ ಮಾಡ್ತೀವಿ. ಸೊ ಅವ್ರದ್ದು ನಾವು ಡಿಸ್ಕಷನ್ ಮಾಡ್ತೀವಿ. ಮತ್ತೆ ನಾವು ಟೆಂಡರಿಂಗ್ ಮಾಡ್ತಾ ಹೋಗ್ತೀವಿ. ಟೆಂಡರ್ ಅಂದ್ರೆ ಇವಾಗ ಪ್ರೆಸೆಂಟ್ ಇರೋದ್ರಲ್ಲಿ ಈ ಟೆಂಡರ್ ಇದೆ ಕರ್ನಾಟಕ ಗೌರ್ಮೆಂಟ್ ಅಲ್ಲಿ, ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ
ಜಮ್ ಅಂತಿದೆ, ಗೌರ್ಮೆಂಟ್ ಈ ಮಾರ್ಕೆಟಿಂಗ್ ಪ್ಲೇಸ್ ಅಂತ. ಸೊ ಇದರಲ್ಲಿ ಇಂಡೆಂಟ್ ರೈಸ್ ಮಾಡಬೇಕು ನಾವು, ಅದೆಲ್ಲ ಪ್ರೊಸೀಜರ್ಸ್ ಇದೆ, ಪೇಪರ್ ಪೆನ್ ವರ್ಕ್ ಎಲ್ಲ ಇರುತ್ತೆ. ಸೊ ಇದಾದ್ಮೇಲೆ ಅಗೇನ್ ಈವ್ನಿಂಗ್ ಸ್ಪೋರ್ಟ್ಸ್, ಅಗೇನ್ ನಮ್ ಡೈಲಿ ರೂಟೀನ್ ಕಾಮನ್. ಸೊ ಮಾರ್ನಿಂಗ್ ಈವ್ನಿಂಗ್ ನಾವು ಯಾವುದೇ ರೀತಿಯಾದಂತ ಬ್ರೇಕ್ ಕೊಡಲ್ಲ, ಕಂಪಲ್ಸರಿ ನಾವು ಫಿಸಿಕಲ್ ಆಕ್ಟಿವಿಟಿ ಇದ್ದೇವೆ. Okay. Thank you, doctor. So Shruti, as a sports management professional, how is your routine like? Yar jote whom all you interact with, who are the stakeholders in this whole sports management arena? So the company I represent is called 10 Week Sports, and our core offering, as I mentioned, is a grassroots sports program, which we offer to schools. In addition to this, we also run a high performance center for weightlifting in Odisha. So day-to-day activities within the organization involves coordination with schools, coordination with our set of coaches on a daily basis, coordination with principals of the schools and the physical education teachers in the schools. Nam program we support the school with sports coaches along with the physical education teacher, so that the sport development continues to happen. The physical education teacher also continues to support the requirement. So our daily coordination involves interaction with all of these people, and most importantly, the children who are involved in the sports activities itself. So idu nam daily activities with the schools. With the high performance center in Odisha, in the Kalinga Stadium, alli ella professional athletes. They are all representing their state. In fact, 4 of our athletes are currently representing India. One of them is currently in Moscow training in Russia. Innobru February junior championships alli India ge medal tarsa. Basically. So our coordination is with government officials, with members of the Department on Youth Sports Association Affairs, with the Directorate of Physical Education, with in Karnataka or in Odisha or in other states. Okay, so these are the typical stakeholders with whom we have daily coordination activities, and some of us continue to remain fit. So, like Karthik sir mentioned, that some of us continue to have some kind of fitness routine in the morning. Now, in the office, now management team avrige sumne office alli ಕೂರಬಾರದು ಅಂತ ನಾವು ಬೇಸ್ಮೆಂಟ್ ಅಲ್ಲಿ ಸ್ವಲ್ಪ fun activities ಇಟ್ಟಿದ್ದೀವಿ. So definitely at least half an hour a day ನಾವೆಲ್ಲ ಹೋಗಿ ಸ್ವಲ್ಪ sports activity ಮಾಡ್ತೇವೆ. Okay, great. So government, private stakeholders, athletes, and even schools you work with as a sports management. And with departments of physical education also. Okay, right. So Karthik, coming to you next. I think yours is the most passion driven, since you have started a non-profit ಮತ್ತೆ grassroots level ಅಲ್ಲಿ ತಾವು sports promotion ಬಗ್ಗೆ work ಮಾಡ್ತಾ ಇದ್ದೀರಾ. So how is your interaction? Who are the stakeholders? ಹೇಗೆ ಆಗ್ತಾ ಇದೆ? Sir, I think same thing what 10 weeks also works, but we have a different kind of structure where we work. So namdo same namdo trainers, principals, ನಮ್ಗೆ ಎಕ್ಸ್ಟ್ರಾ ಪೇರೆಂಟ್ಸ್ ಕೋಆರ್ಡಿನೇಷನ್ ಬಂದ್ಬಿಡುತ್ತೆ ಮಧ್ಯದಲ್ಲಿ ನಮ್ದು. ಸೊ ಅದೊಂದು ಐಮ್ ಶೋರ್ ಅವ್ರದ್ರಲ್ಲೂ ಪೇರೆಂಟ್ಸ್, ಬಟ್ ನಮ್ ಸ್ವಲ್ಪ ಇಂಟೆನ್ಸಿವ್ ಇದೆ ಪೇರೆಂಟ್ಸ್ ಕೋಆರ್ಡಿನೇಷನ್ ಮಕ್ಕಳಿಗೆ. ಆಮೇಲೆ ನಮ್ದು ಕ್ವಾಲಿಟಿ ಒಬ್ರು ಕ್ವಾಲಿಟಿ ಕಂಟ್ರೋಲ್ ಅವರು ಇದ್ದಾರೆ, ಅವ್ರು ಮೇನ್ ಇರೋದು. ಸೊ ಅವ್ರ ಕೆಲಸ ಏನಂದ್ರೆ ನಮ್ ಟ್ರೈನರ್ಸ್ ಕರೆಕ್ಟ್ ಕೆಲಸ ಮಾಡ್ತಾ ಇದಾರ ಇಲ್ವೋ ಅಂತ, ಕರಿಕ್ಯುಲಮ್ ಫಾಲೋ ಆಗ್ತಾ ಇದೆಯಾ ಇಲ್ವೋ ಅಂತ ಅದ್ ನೋಡೋದು. ಸೊ ಮೋರಲಿ ಸೇಮ್ ಥಿಂಗ್ ವಾಟ್ ಮೇಡಮ್ ಹೇಳ್ತಾ ಇದ್ರು. ಸೊ ಪ್ಲಸ್ ಅದೇ ಟೈಮ್ ಅಲ್ಲಿ ನಮ್ದು ಸ್ವಲ್ಪ ಕಾರ್ಪೊರೇಟ್ಸ್ ಗೆ ಪಿಚ್ ಮಾಡ್ತಾ ಇರ್ಬೇಕು. ಸೊ ಅಲ್ಲಿ ನಮ್ ಮಾರ್ಕೆಟಿಂಗ್ ಸೈಡ್ ಬಂದ್ಬಿಡುತ್ತೆ CSR ಗೆ. ಸೊ ಅದೊಂದು ಪುಷ್ ಮಾಡ್ತಾ ಇರ್ತೀವಿ. ಅದೊಂದು ದೋಸ್ ಆರ್ ದ ಥಿಂಗ್ಸ್. ಯಾಕಂದ್ರೆ ನಮ್ದು ಡೇ ಟು ಡೇ ರೂಟೀನ್ ಮೋರಲೆಸ್ ಈ ಮಂತ್ ಯೂಶಲಿ ಐ ಥಿಂಕ್ ಜೂನ್ ಮಂತ್ ಹೆಕ್ಟಿಕ್ ಇರುತ್ತೆ. ಒಂದ್ ರೌಂಡ್ ಜೂನ್ ಆಗಿದ ನಂತರ ನಿಮ್ಗೆ ಆಲ್ಮೋಸ್ಟ್ ಜುಲೈ ಆ ಬ್ಯಾಲೆನ್ಸ್ ಆಗೋಗ್ಬಿಡುತ್ತೆ. ಥ್ರೂ ಔಟ್ ದ ಇಯರ್ ಏನ್ ಮಾಡ್ಬೇಕು, ಹೆಂಗ್ ಹೋಗ್ಬೇಕು ಅಂತ ನಮ್ಗೆ ಒಳ್ಳೆ ಸ್ಟ್ರಕ್ಚರ್ ಇರುತ್ತೆ. ಮಂತ್ ಆಫ್ ಜೂನ್ ಯಾಕಂದ್ರೆ ಸ್ಕೂಲ್ ಜಸ್ಟ್ ಸ್ಟಾರ್ಟ್ ಆಗುತ್ತೆ. ಸೊ ಬಹಳ ಕೇವಾಸ್ ಇರುತ್ತೆ, ಇಲ್ಲಿ ನಡೀತಾ ಇರುತ್ತೆ. ಸೊ ಅದೊಂದು ಮೋರಲೆಸ್ ಈಗ ನೀವು ಅದೇ ಈ ಆಕ್ಚುಲಿ ಸುಪ್ರಿಯಾ ಅವ್ರು ಕೇಳಿದ್ರು, ನಾವು ಆಕ್ಚುಲಿ ಈ ಟೈಮಲ್ಲಿ ಬೆಸ್ಟ್. ಇದಕ್ಕಿಂತ ಒಂದ್ ವಾರ ಹಿಂದೆ ಸಿಕ್ಕಿದ್ರೆ ನಾವು ಸಿಗ್ತಾ ಇರಲಿಲ್ಲ, ಯಾಕಂದ್ರೆ ಅಲ್ಲಿ ಅಷ್ಟೊಂದು ಕೇವಾಸ್ ಇರ್ತಾ ಇತ್ತು ಸಾರ್ಟ್ ಔಟ್ ಮಾಡಕ್ಕೆ. ಅದು ಬಿಟ್ಟ ಅಂದ್ರೆ ಐ ಥಿಂಕ್ ಸೇಮ್. ಬಟ್ ಇನ್ನೊಂದೇನಂದ್ರೆ ಐ ಮೀನ್ ನಿಮ್ಗೆ ಐ ಥಿಂಕ್ ಕೀರ್ತಿ ಸರ್ ಮತ್ತೆ ಶ್ರುತಿ ಅವ್ರು ಹೇಳಿಲ್ಲ,
ನಮ್ಮಲ್ಲಿ ಇವೆಂಟ್ಸ್ ಅಲ್ಲಿ ಮಾಡಿದ್ರಾಗ ಅಲ್ಲೇನೋ ವರ್ಕಿಂಗ್ ಸ್ಟ್ರಕ್ಚರ್ ಬೇರೆನೆ ಇರೋದು. ಅಲ್ಲಿ ನಿಮ್ಗೆ ಯೂಶಲಿ D-1 ಅಂತ ಹೇಳ್ತೀವಿ, ನಿಮ್ಗೆ ಇವೆಂಟ್ -1 ಡೇ. ಅದಿನ ನೀವು ನಿದ್ದೆ ಬಿಟ್ಬಿಡ್ಬೇಕು. ನಾ ಅದೇ ಹೇಳಿದೆ ಅಲ್ಲ, ಒಂದು 15 ಫಾರ್ ಎಕ್ಸಾಂಪಲ್ ನಾನು 2010 ಅಲ್ಲಿ ಹಾಕಿ ವರ್ಲ್ಡ್ ಕಪ್ ಮಾಡಿದ್ವಿ. ನಾವು ಅಬೌಟ್ 15 ಮೆಂಬರ್ಸ್ ಇದ್ವಿ ಕೋರ್ ಟೀಮ್ ಅಲ್ಲಿ. ಲಾಸ್ಟ್ 1 ವೀಕ್ ಅಲ್ಲಿ ವಿ ಹಾರ್ಡ್ಲಿ ಸೆಪ್ಟ್ ಫಾರ್ 1 or 2 days. ಬ್ಯಾಕ್ ಟು ಬ್ಯಾಕ್ 1 ವೀಕ್ ಅಲ್ಲಿ ವರ್ಕ್. ಸೊ ಸೇಮ್ ಥಿಂಗ್ ಕಾಮನ್ವೆಲ್ತ್ ಗೇಮ್ಸ್ ಅಲ್ಲೂ ಹಂಗೆ ಆಯ್ತು. D-1 ಯೂಶಲಿ ನಿದ್ದೆ ಸಿಗೋದಿಲ್ಲ, ಯಾಕಂದ್ರೆ ಒಂದಿಲ್ಲ ಇನ್ನೊಂದು ಪ್ರಾಬ್ಲಮ್ ಇರುತ್ತೆ, ಅದೆಲ್ಲ ಸಾರ್ಟ್ ಔಟ್. ಇವೆಂಟ್ಸ್ ಅಲ್ಲಿ ಅದೇ ನಿಮ್ಗೆ ಬಿಫೋರ್ ದ ಇವೆಂಟ್ ಸ್ಟಾರ್ಟ್ಸ್ ನಿಮ್ಗೆ ಅದರಲ್ಲೂ 2 ಟೈಪ್ ಟೀಮ್ಸ್ ಇರುತ್ತೆ. ಒಂದು ನಿಮ್ಗೆ ಕೋರ್ ಟೀಮ್ ಹೂ ವಿಲ್ ಬಿ ವರ್ಕಿಂಗ್ ಆನ್ ದ ಇವೆಂಟ್ ಫಾರ್ ಏಜಸ್, and then is your on ground operation team who will be hired for a month before the event up to say 10-15 days after the event. So these are nimge part time contractual jobs iruttido event to event jump ಮಾಡ್ತಾ ಇದ್ದಾಗ. So nimge these kind of works are very physically daunting and very interesting, yakandre you get to interact with a lot of people. So early stages, I think few years ago, about 2007 inda 2008 ಇಂದ ಅಪ್ ಟು ಸೇ 12 more or less ಒಂದು ಸಣ್ಣ ಗ್ರೂಪ್ ಇತ್ತು. ಸೊ ನಾವು more or less ಎವ್ರಿ ಇವೆಂಟ್ ಒಬ್ರು ಸಿಗ್ತೇವೆ. ಒಂದು ಇವೆಂಟ್ ಅಲ್ಲಿ ನಾನು ಅಕ್ರೆಡಿಟೇಷನ್ ಪ್ರೊಸೆಸ್ ಮಾಡಿದ್ರೆ ಇನ್ನೊಬ್ಬ ಮಾರ್ಕೆಟಿಂಗ್ ನೋಡ್ತಾ ಇರ್ತಾನೆ. ನೆಕ್ಸ್ಟ್ ಇವೆಂಟ್ ಅಲ್ಲಿ ನಾನು ಮಾರ್ಕೆಟಿಂಗ್ ನೋಡಿದೆ, ಅವ್ನು ಅಕ್ರೆಡಿಟೇಷನ್. ಸೊ ಇಟ್ ವಾಸ್ ಅ ವೆರಿ ಸ್ಮಾಲ್ ಟೀಮ್. ಬಟ್ ಈಗ ನಾವು ಐ ಥಿಂಕ್ ಇನ್ ಆಫ್ಟರ್ 2012 ಇಂದ ಬಹಳ ದೇರ್ ಆರ್ ಲಾಟ್ ಆಫ್ ಪೀಪಲ್ ಹೂ ಹ್ಯಾವ್ ಜಂಪ್ಡ್ ಇಂಟು ವರ್ಕಿಂಗ್ ಇನ್ ಸ್ಪೋರ್ಟ್ಸ್ ಅಂಡ್ ಆರ್ ಕ್ವೈಟ್ ಲಾಟ್ ಆಫ್ ದೆಮ್ ಹೂ ಆರ್ ವೆರಿ ಪ್ಯಾಷನೇಟ್ ಅಬೌಟ್ ಇಟ್. ಬಟ್ ಏನಂದ್ರೆ ನಿಮ್ ಪ್ಯಾಷನ್ ಮುಂದೆ ತಗೊಂಡೋಗ್ಬೇಕು. ನಿಮ್ಗೆ ಈಗ ಕಷ್ಟ ಇದೆ ಅಂತ ಹೇಳ್ಬಿಟ್ಟು ನೀವ್ ಬಿಟ್ಬಿಟ್ಟ ಅಂದ್ರೆ ನಿಮ್ಗೆ ಲ್ಯಾಡರ್ ಸಿಗಲ್ಲ. ನಿಮ್ ಕಷ್ಟ ಇದೆ ಸ್ಪೋರ್ಟ್ಸ್ ಇಂಡಸ್ಟ್ರಿ, ಅದೊಂದು ಹೇಳ್ತೀನಿ. ಸ್ಟಾರ್ಟಿಂಗ್ ಅಲ್ಲಿ 1-2-3 years ಸ್ವಲ್ಪ ಕಷ್ಟ ಇರುತ್ತೆ. ನಿಮ್ಗ ಏನಂತಾರೆ ಆ ಟ್ರ್ಯಾಕ್ ಸಿಗಕ್ಕೆ, ಪ್ರಾಪರ್ ಟ್ರ್ಯಾಕ್ ಸಿಗಕ್ಕೆ. ಒಂದ್ ರೌಂಡ್ ನೀವು ಆ ಟ್ರ್ಯಾಕ್ ಸಿಕ್ಬಿಡುತ್ತಲ್ವಾ, ದೆನ್ ಯು ಕ್ಯಾನ್ ಕ್ಯಾಪಿಟಲೈಸ್ ಆನ್ ಇಟ್ ಈಸಿಲಿ. ಸೊ ಶ್ರುತಿ ಅವರು ಹೇಳಿದಾಗೆ ಕಳೆದ ಕೆಲವು ವರ್ಷಗಳಿಂದ ಕೆರಿಯರ್ಸ್ ಇನ್ ಸ್ಪೋರ್ಟ್ಸ್ ಹ್ಯಾವ್ ಕೈಂಡ್ ಆಫ್ ಲೈಕ್ ಎಕ್ಸ್ಪ್ಲೋಡೆಡ್ in terms of opportunities, different profiles in bandide, event not just to play a sports but to manage and to actually conduct sports. So nimge for example if IPL match Bengaluru nadadre sir, there will be at least about 15 people core team who will be working, and apart from that there will be at least another 1,500 people who will be working in the stadium one IPL match nadasakke. Right. Very interesting. Okay. So Supriya, do we have any questions? Any questions idya YouTube? No. Actually, Karthik had some career. No, actually, Karthik had some career slides which he wanted to talk about. Please, yeah. Yeah, Amir. So I think most of the panelists ಹೇಳಿದಾರೆ. ನಾನು ಒಂದು ಸ್ವಲ್ಪ ಡಿಫರೆಂಟ್ ಆಗಿ ಮಾಡಿದ್ದೆ. So ನಾವು ಏನ್ ಮಾಡಿದ್ವಿ, we have just divided this into different streams. So next slide please. Okay, these are the career options in core sports, which is athlete, as a coach or official, which I mentioned, referee, as an umpire, marshal, officiating, sports coaching, high performance coach ide, coaching ide, master coach andre coach. Okay, ido next slide please. Engineering inda nimge infrastructural ಕೆಲಸ ಮಾಡಬಹುದು. You can work on sports mechanical designing. So these are the core engineering field idrinda. IT ಇದು ಬರುತ್ತೆ ನೆಕ್ಸ್ಟ್ ಅದು. ಸೊ ಇಫ್ ಯು ಗೆಟ್ ಇನ್ ಟು ಇನ್ಫಾರ್ಮೇಶನ್ ಟೆಕ್ನಾಲಜಿ, ನಿಮ್ಗೆ ಈ ಆಪರ್ಚುನಿಟೀಸ್, ನಿಮ್ಗೆ ಪರ್ಫಾರ್ಮೆನ್ಸ್ ಅನಾಲಿಸಿಸ್ ಅಲ್ಲಿ ಕೆಲಸ ಮಾಡ್ಬೋದು. ಆರ್ ಯು ಕ್ಯಾನ್ ವರ್ಕ್ ಆನ್, ಐ ಥಿಂಕ್ ಕೀರ್ತಿ ಸರ್ ಮಾತಾಡಿದ್ರು, ನಿಮ್ಗೆ ವೆಬ್ ಡೆವಲಪ್ಮೆಂಟ್, ಟೆಕ್ನಾಲಜಿ, ಸಾಫ್ಟ್ವೇರ್ ಡೆವಲಪ್ಮೆಂಟ್. ಈಗ ನಿಮ್ಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೊಸ ಬರ್ತಾ ಇದೆ, ಸೊ ಅದ್ರಲ್ಲಿ ನೀವು ಜಂಪ್ ಇನ್ ಮಾಡಬಹುದು. ದೆನ್ ಅಗೇನ್ ಮೆಡಿಸಿನ್ ಅಂಡ್ ಹ್ಯೂಮನ್ ಬಾಡಿ ಸೈನ್ಸ್. ಸೊ ಇದ್ರಲ್ಲಿ ನಿಮ್ಗೆ ಐ ಥಿಂಕ್ ಐಮ್ ಜಸ್ಟ್ ರಿಪೀಟಿಂಗ್ ಒಂದು ಸ್ಲೈಡ್ ಅಲ್ಲಿ ಮಾಡಿಟ್ಟಿದ್ದೆ. ಸೊ ನಿಮ್ಗೆ ಇದ್ರಲ್ಲೇ ನಿಮ್ಗೆ ಮಲ್ಟಿಪಲ್ ಸ್ಟ್ರೀಮ್ಸ್ ಇದೆ. ಫಿಸಿಯಾಲಜಿ, ಸೈಕಾಲಜಿ, ಫಿಸಿಯಾಲಜಿಸ್ಟ್, ಡಯಟಿಷಿಯನ್, ನ್ಯೂಟ್ರಿಷನಿಸ್ಟ್, ಡೋಪಿಂಗ್ ಕಂಟ್ರೋಲ್, ಸ್ಪೋರ್ಟ್ಸ್ ಮೆಡಿಸಿನ್, ಬಯೋಮೆಕ್ಯಾನಿಕ್ಸ್, ಕಿನಿಸಿಯಾಲಜಿ, ಆಂಥ್ರೋಪೋಮೆಟ್ರಿ. ಸೊ ದೀಸ್ ಆರ್ ಮಲ್ಟಿಪಲ್ ಬ್ರಾಂಚಸ್ ನಿಮ್ ಸ್ಪೋರ್ಟ್ಸ್ ಸೈನ್ಸ್ ಅಲ್ಲಿ ಇದೆ. ನೆಕ್ಸ್ಟ್ ಪ್ಲೀಸ್. ಇನ್ನೂ ಇದಾವೆ ಸುಮಾರು. ಸೊ ನಿಮ್ ಮ್ಯಾನೇಜ್ಮೆಂಟ್ ಅಲ್ಲಿ ಬಹಳ ಆಪರ್ಚುನಿಟೀಸ್ ಇದೆ. ಫಾರ್ ಎಕ್ಸಾಂಪಲ್ ಬಿಸ್ನೆಸ್ ರಿಲೇಶನ್ಶಿಪ್ಸ್ ನೋಡ್ಬೋದು. ಸ್ಪೋರ್ಟ್ಸ್ ಅಡ್ಮಿನಿಸ್ಟ್ರೇಷನ್, ನಿಮ್ಗೆ ಅದರಲ್ಲೇ ಮಲ್ಟಿಪಲ್ ಕೆಲಸಗಳಿರುತ್ತೆ. ಸ್ಪೋರ್ಟ್ಸ್ ಡೆವಲಪ್ಮೆಂಟ್ ಇದರಲ್ಲಿ, ಸೊ ನಿಮ್ಗೆ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಕೆಲಸ ಮಾಡೋದು. ಸ್ಪೋರ್ಟ್ಸ್ ಇವೆಂಟ್ ಮ್ಯಾನೇಜರ್, ಇವೆಂಟ್ಸ್ ಅಲ್ಲೇ ನಿಮ್ಗೆ
there'll be at least 10 different departments irutte, adralle bere ಕೆಲಸ ಮಾಡೋದು. Then sports relations, this is something where you'll be working with the federations or the government when you get into sports relationship. Next please. If you ನಿಮ್ಗೆ ಮಾರ್ಕೆಟಿಂಗ್ ಇದ್ರೆ, ಸ್ಪೋರ್ಟ್ಸ್ ಮಾರ್ಕೆಟಿಂಗ್ ಇದ್ರಲ್ಲಿ ಜಂಪ್ ಹೊಡಿಬೇಕಾದ್ರೆ ನಿಮ್ಗೆ ಇಲ್ಲಿದೆ ನೋಡಿ, ಸ್ಪಾನ್ಸರ್ಶಿಪ್ ತರೋದು, CSR, ಸ್ಪೋರ್ಟ್ಸ್ ಮರ್ಚೆಂಡೈಸಿಂಗ್, ಮಾರ್ಕೆಟಿಂಗ್ ಅಂಡ್ ಸೇಲ್ಸ್ ಟು ಬಿ ಪ್ರಿಸೈಸ್. ಸೊ ನಿಮ್ಗೆ ಸ್ಪೋರ್ಟ್ಸ್ ಅಪೆರಲ್ಸ್, ನಿಮ್ಗೆ ಫ್ಯಾಷನ್ ಇದ್ರಲ್ಲಿ ಇಂಟ್ರೆಸ್ಟ್ ಇದ್ರೆ ಯು ಕ್ಯಾನ್ ಆಲ್ವೇಸ್ ಜಂಪ್ ಇನ್ ಸ್ಪೋರ್ಟ್ಸ್ ಅಪೆರಲ್ಸ್. ನೆಕ್ಸ್ಟ್ ಪ್ಲೀಸ್. ಸ್ಪೋರ್ಟ್ಸ್ ಜರ್ನಲಿಸಮ್, ಅಗೇನ್ ನಿಮ್ಗೆ ಈಗ ಮಲ್ಟಿಪಲ್ ಫಾರ್ಮ್ಯಾಟ್ಸ್ ಆಫ್ ಸ್ಪೋರ್ಟ್ಸ್ ಜರ್ನಲಿಸಮ್ ಇದೆ. ಫೋಟೋಗ್ರಫರ್, ಸ್ಪೋರ್ಟ್ಸ್ ಫೋಟೋಗ್ರಫಿ ಇದೆ, ನಿಮ್ಗೆ ಸೋಷಿಯಲ್ ಮೀಡಿಯಾ ಅಲ್ಲಿದೆ, ನಿಮ್ಗೆ ಬ್ರಾಡ್ಕಾಸ್ಟಿಂಗ್ ಮೀಡಿಯಾ, ದಟ್ ಈಸ್ ಇಟ್ ಸೆಲ್ಫ್ ಇಸ್ ಅ ಡಿಫರೆಂಟ್ ಆಲ್ ಟುಗೆದರ್. ಅದಕ್ಕೆ ಅಂತ ಸಪರೇಟ್ ಬ್ರಾಂಚ್ ಬರ್ಬೇಕು ಆಕ್ಚುಲಿ, ಬಟ್ ಇಲ್ಲಿ ಹಾಕಿದ್ದೀನಿ. ಡಿಜಿಟಲ್ ಮೀಡಿಯಾ, ನ್ಯೂ ಮೀಡಿಯಾ, ಇಂಟರ್ನೆಟ್ ಕಮ್ಯುನಿಕೇಶನ್ಸ್, PR. ಸೊ ನೆಕ್ಸ್ಟ್ ಪ್ಲೀಸ್. ನಿಮ್ಗೆ ಓಕೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಎಜುಕೇಶನ್ ಅಂಡ್ ಕಮ್ಯುನಿಟಿ ಡೆವಲಪ್ಮೆಂಟ್. ಸೊ ಸ್ಪೋರ್ಟ್ಸ್ ನಿಮ್ಗೆ ಆಕ್ಚುಲಿ ಅರ್ಥ ಮಾಡ್ಕೊಂಡ್ರೆ ಇಟ್ ಈಸ್ ಒನ್ ಆಫ್ ದ ಪ್ರಾಡಕ್ಟ್ಸ್ ವಿಚ್ ಕ್ಯಾನ್ ಜಂಪ್ ಬಿಟ್ವೀನ್ ಕಮರ್ಷಿಯಲ್ ಪಾರ್ಟ್ ಅಂಡ್ ಆಲ್ಸೋ ಎಟ್ ದ ಡೆವಲಪ್ಮೆಂಟ್ ಪಾರ್ಟ್. So how you visualize it is always actually important. So nimge actually nodide sports education allu kelsa madbodu. Then you can use sports as a community development. So as I said, sports for development and development through sports. So these are kind of angles which you can work on. So nimge sports industry nim ontara ad neer tara, ನೀವು ಎಲ್ಲಿ ತುಂಬಿಸ್ತೀರಾ ನೋಡಿ ಆ ಶೇಪ್ ತಗೊಳುತ್ತೆ. ಸೊ ನೀವು ಅದು ಯಾವ ಶೇಪ್ ಕೊಡಬೇಕು ಅಂತ ಯೋಚಿಸ್ಕೊಂಡ್ಬಿಟ್ಟು ನೀವು ಮುಂದೆ ಹೋಗ್ಬೇಕು. Thank you, Karthik. Nishant sir, you have any questions? No. Karthik, there is like one question, like, Yes, please. Are there any scholarship, grants, financial aid opportunities available for students pursuing sports education? I would definitely say I haven't come across anything like that. But for as an athlete, if you have performed to a certain level, you will get some opportunities for that. But if you are not part of you, as an athlete, in case perform madilla andre, I really don't see if there are any scholarships available. But as an athlete, nimge multiple scholarships opportunities ಇದೆ. Okay. Thank you. Nishant sir, could you please explain about Yuva Karthik? So you're on mute. ಸಾರಿ. ಸೊ ವಿದ್ಯಾರ್ಥಿಗಳೇ, ಇವತ್ತು ಕ್ರೀಡಾ ಕ್ಷೇತ್ರದಲ್ಲಿನ ವೃತ್ತಿಗಳ ಬಗ್ಗೆ ನಾವು 3 ಜನ ಪ್ಯಾನಲಿಸ್ಟ್ ಗಳಿಂದ ಸಾಕಷ್ಟು ಮಾಹಿತಿಗಳನ್ನ, ಅವರ ಅನುಭವಗಳನ್ನ ತಿಳ್ಕೊಂಡ್ವಿ. ಅದರ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಏನು ಯುವ ಕಣಜ ವೆಬ್ಸೈಟ್ ಅಲ್ಲಿ ನೀವು ಈ ವಿಡಿಯೋನ ಮತ್ತೆ ನೋಡ್ಬೋದು, ಮತ್ತೆ ಇದೇ ರೀತಿ ಬೇರೆ ಬೇರೆ ವಿಡಿಯೋಗಳನ್ನ ವೃತ್ತಿಗಳ ಬಗ್ಗೆ ನೀವು ನೋಡ್ಬೋದು. ಅದರ ಜೊತೆಗೆ ನಾನು ಕರ್ನಾಟಕ ಕೆರಿಯರ್ ಪೋರ್ಟಲ್ ಬಗ್ಗೆ ಕೂಡ ತಮ್ಗೆ ಹೇಳಿದೆ. ಸೊ ಆ ಒಂದು ಡಾಕ್ಟರ್ ಕೀರ್ತಿ ಕುಮಾರ್ ಅವರು ಹೇಳಿ ಸರ್. ಆಕ್ಚುಲಿ ಲಾಸ್ಟ್ ಪಾಯಿಂಟ್ ಸ್ಕಾಲರ್ಶಿಪ್ ಅಂತ ಹೇಳಿದ್ರಿ. ರೈಟ್, ಎಸ್. ಸೊ ಸ್ಕಾಲರ್ಶಿಪ್ ಕಂಟಿನ್ಯೂ ಟು ಕಾರ್ತಿಕ್ ಶೆನಾಯ್ ಸರ್. ಸೊ ಸ್ಕಾಲರ್ಶಿಪ್ ಗೌರ್ಮೆಂಟ್ ಕೊಡ್ತಾ ಹೋಗುತ್ತೆ. ಸೊ ಅದೇ ಪ್ಲೇಯರ್ ಆಗ್ಲಿ, ಅದೇ ಸ್ಪೋರ್ಟ್ಸ್ ಮ್ಯಾನ್, ಒಬ್ಬ ಸ್ಟೂಡೆಂಟ್ ಆಗ್ಲಿ ಕೊಡ್ತಾ, ನಿಮಗೆ ಗೊತ್ತಿರೋ ಹಾಗೆ. ಸೊ ನಂದು ಉದಾಹರಣೆ ಹೇಳ್ತೀನಿ. ನನಗೆ ಹೆಚ್ಚು ಕಮ್ಮಿ ನನಗೆ ಪರ್ ಮಂತ್ ನನಗೆ 30,000 ಸಿಗೋದು ನಾನು ಓದ್ತಿರ್ಬೇಕಾರೆ. ಸೊ ನಂದು RGNF ಅಂತ, ರಾಜೀವ್ ಗಾಂಧಿ ನ್ಯಾಷನಲ್ ಫೆಲೋಶಿಪ್ ಅಂತ. ಸೊ ಅದರಲ್ಲಿ ನಾನು ಜೂನಿಯರ್ ಸೈಂಟಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಮೀನ್ಸ್ ಸ್ಟಡಿ ಓದ್ತಾ ಇರ್ಬೇಕಾದ್ರೆ ಹೇಳಿದ್ ನನಗೆ 3 ಮಂತ್ಸಿಗೆ ಒಂದ್ಸರಿ ನನಗೆ ನನಗೆ 190,000 ಓದ್ತಾ ಇರ್ಬೇಕಾದ್ರೆ ಸಿಗೋದು. ಸೊ ಇದು ಒಂಥರ ನನಗೆ ಕೆರಿಯರ್ ಡೆವಲಪ್ಮೆಂಟ್ ಅಂತಾನೆ ಹೇಳ್ಬೋದು. ಸೊ ನನ್ನ ಉದಾಹರಣೆ, ಸುಮ್ಮನೆ ಎಲ್ಲಾ ಸುಳ್ಳು ಹೇಳ್ತಿದ್ದಾರೆ ಅಂತ ಅನ್ಕೋಬಹುದು ಸ್ಟೂಡೆಂಟ್ಸ್. ನನ್ನ ಉದಾಹರಣೆ ಅಬ್ಸಲ್ಯೂಟ್. ನಮ್ಮ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಸೈಡ್ ಅಲ್ಲಿ ಯಾರು ನಮ್ಗೆ ಆಕ್ಚುಲಿ ಆ ಸ್ಟಡಿ ಮಾಡಕ್ ಯಾರು ಬೇಸಿಕ್ಲಿ ನಿಮ್ಗೆ ಸ್ಕಾಲರ್ಶಿಪ್ಸ್ ಕೇಳಿಲ್ಲ. ಮೋಸ್ಟ್ ಆಫ್ ದ ಸ್ಕಾಲರ್ಶಿಪ್ ಅದೇ ಅಥ್ಲೀಟ್ಸ್, ಕೋಚಸ್ ಬರುತ್ತೆ. ಅದೇ ನಮ್ದು ಇದ್ರಲ್ಲಿ ಕೋರ್ ಅಂತ ಹೇಳ್ದೆ ಅಲ್ವಾ, ಕೋರ್ ಸ್ಪೋರ್ಟ್ಸ್ ಕರಿಯರ್ ಅವ್ರಿಗಿದೆ. ಅಪಾರ್ಟ್ ಫ್ರಮ್ ದಟ್, ಅದು ಬಿಟ್ಟ ಅಂದ್ರೆ ನಿಮ್ಗೆ ಔಟ್ಸೈಡ್ ಕೋರ್ ಸ್ಪೋರ್ಟ್ಸ್ ನಿಮ್ಗೆ ನಾನು ಯಾವತ್ತೂ ಆಕ್ಚುಲಿ ಕೇಳಿಲ್ಲ ಯಾರಿಗಾದ್ರೂ. ನಿಮ್ಗೆ ಆಸ್ ಅ ಅಥ್ಲೀಟ್ ಔಟ್ಸೈಡ್ ಅದೇ ಕೋರ್ ಬಿಟ್ಟು ಬೇರೆದ್ರಲ್ಲಿ ಓದಕ್ಕಿದ್ರೆ ಅದು ಸ್ಕಾಲರ್ಶಿಪ್ ಸಿಗುತ್ತೆ. ಇದೆ ಆಪರ್ಚುನಿಟಿ. ಅಥ್ಲೀಟ್ ಆಸ್ ಅ ಅಥ್ಲೀಟ್ ನಿಮ್ಗೆ ಆಪರ್ಚುನಿಟಿ ಇದೆ. ಬಟ್ ಔಟ್ಸೈಡ್ ಇಂದ ನೀವು ಮೊದ್ಲು ಅಥ್ಲೀಟ್ ಇಲ್ದೆ ನೀವು ಸ್ಪೋರ್ಟ್ಸ್ ಅಲ್ಲಿ, ಅಂದ್ರೆ ಅಥ್ಲೀಟ್ ಎವ್ರಿಬಡಿ ಇಸ್ ಅಥ್ಲೀಟ್, ಬಟ್ ನೀವು ಆ ಲೆವೆಲ್ ಮುಟ್ಟಲ್ದೆ ಇಫ್ ಯು ಟ್ರೈ ಟು ಜಂಪ್ ಇನ್ ಟು ಸ್ಪೋರ್ಟ್ಸ್, ಐ ಹ್ಯಾವೆಂಟ್ ಹರ್ಡ್ ಆಫ್ ಎನಿ ಸ್ಕಾಲರ್ಶಿಪ್ಸ್.
ಆತರ. ನೀವು ಅದ್ರಲ್ಲೇ ಇಂಡಸ್ಟ್ರಿಯಲ್ಲೇ ಇದ್ಬಿಟ್ಟು ನೀವು ಆಚೆ ಹೋಗ್ಬೇಕಾದ್ರೆ ನಿಮ್ಗೆ ಆಪರ್ಚುನಿಟೀಸ್ ಇದೆ. ಥ್ಯಾಂಕ್ ಯು ಸರ್. ಎಸ್. ಓಕೆ, ಸೊ ವಿದ್ಯಾರ್ಥಿಗಳೇ, ಸ್ಕಾಲರ್ಶಿಪ್ ಬಗ್ಗೆ ಇವಾಗ ನೀವು ತಿಳ್ಕೊಂಡ್ರಿ. ಮುಂದೆ ಹೋಗ್ತಾ ನಮ್ಮ ಏನು ಯುವ ಕಣಜ ಪೋರ್ಟಲ್ ಬಗ್ಗೆ ನಾನು ಯುವ ಕಣಜ ಪೋರ್ಟಲ್ ಬಗ್ಗೆ ನಾನು ನಿಮಗೆ ಇಂಟ್ರೊಡಕ್ಷನ್ ಅಲ್ಲಿ ಮಾತಾಡಿದೆ. ಸೊ ಈ ಎಲ್ಲ ವಿಡಿಯೋಗಳು ಮತ್ತೆ ಇನ್ನು ಹಲವಾರು ಮಾಹಿತಿಗಳು ನಮ್ಮ ಏನು ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಯುವ ಕಣಜ ಪೋರ್ಟಲ್ ನಲ್ಲಿ ನಿಮಗೆ ಈ ವಿಡಿಯೋ ಜೊತೆಗೆ ಎಲ್ಲ ವಿಡಿಯೋಗಳು ದೊರೆಯುತ್ತೆ ಅಂತ ನಾನು ಹೇಳಿದೆ. ಸೊ ಯುವ ಕಣಜ ಪೋರ್ಟಲ್ ಬಗ್ಗೆ ಮತ್ತೆ ಈ ಏನು ಕರ್ನಾಟಕ ಕೆರಿಯರ್ ಪೋರ್ಟಲ್ ಅನ್ನುವಂತ ವೆಬ್ಸೈಟ್ ಅನ್ನು ಹೇಗೆ ನಾವು ಉಪಯೋಗಿಸ್ಕೋಬಹುದು ಅನ್ನೋದ್ರ ಬಗ್ಗೆ ಇವಾಗ ನೋಡೋಣ. ಸೊ ಯುವ ಕಣಜ ಪೋರ್ಟಲ್ ನ ಇವಾಗ ನೀವು ನೋಡ್ತಾ ಇದ್ದೀರಾ. ಕರ್ನಾಟಕ ಸರ್ಕಾರದ ಯೋಜನಾ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಯುವ ಕಣಜ ಪೋರ್ಟಲ್ ನಲ್ಲಿ ನೀವು ವೃತ್ತಿದರ್ಶಿಯ ಒಂದು ಮಾಹಿತಿ ದೊರೆಯಬೇಕಾದ್ರೆ ಇಲ್ಲಿ ಕೂಡ ನಿಮಗೆ ವೃತ್ತಿದರ್ಶಿ ಕಾರ್ಯಕ್ರಮದ ಬಗ್ಗೆ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಯೋಜನೆಗಳ ಇನ್ಫಾರ್ಮೇಶನ್ ಇರುವಂತ ಪೇಜ್ ಅಲ್ಲಿ ವೃತ್ತಿದರ್ಶಿ ಕಾರ್ಯಕ್ರಮದ ಬಗ್ಗೆ ನಿಮಗೆ ಒಂದು ಟ್ಯಾಬ್ ಅನ್ನ ಕ್ರಿಯೇಟ್ ಮಾಡಲಾಗಿದೆ. ಈ ಟ್ಯಾಬ್ ಅನ್ನ ನೀವು ಕ್ಲಿಕ್ ಮಾಡಿದಾಗ ಯುವ ಕಣಜ ವೆಬ್ಸೈಟ್ ನೀವು ಇಲ್ಲಿ URL ನೋಡ್ತಾ ಇದ್ದೀರಾ. ಅದರಲ್ಲಿ ವೃತ್ತಿದರ್ಶಿಯ ಪೇಜ್ಗೆ ಹೋದ್ರೆ ನಿಮಗೆ ಆ ಕಾರ್ಯಕ್ರಮದ ಬಗ್ಗೆ ಒಂದು ಕಿರು ಪರಿಚಯದ ಜೊತೆಗೆ ಎಲ್ಲ ವಿಡಿಯೋಗಳು ಹೀಗೆ ಲಭ್ಯ ಆಗ್ತಾ ಹೋಗುತ್ತೆ. ಸೊ ಬೇರೆ ನಾವಿವತ್ತು ಕ್ರೀಡೆಗಳ ಬಗ್ಗೆ ಮಾತಾಡಿದ್ವಿ, ಕ್ರೀಡೆ ಕ್ಷೇತ್ರದಲ್ಲಿ ವೃತ್ತಿಗಳ ಬಗ್ಗೆ ಮಾತಾಡಿದ್ವಿ. ಅದೇ ರೀತಿ ಬೇರೆ ಕ್ಷೇತ್ರಗಳಿನ ವೃತ್ತಿಗಳ ಬಗ್ಗೆ ಮಾಹಿತಿಗಳು ಇರುವಂತ ಒಂದು ಚರ್ಚೆ ಮತ್ತು ಆ ಮಾಹಿತಿ ಅನುಭವಗಳನ್ನು ಒಳಗೊಂಡ ವಿಡಿಯೋಗಳು ಈ ಯುವ ಕಣಜ ಪೋರ್ಟಲ್ ಅಲ್ಲಿ ನಾವು ಇಟ್ಟಿದ್ದೇವೆ. ಇದರ ಜೊತೆಗೆ ಕರ್ನಾಟಕ ಕೆರಿಯರ್ ಪೋರ್ಟಲ್ ಅಂತ ನಾನೇನ್ ಹೇಳಿದೆ. ಸೊ 500ಕ್ಕೂ ಹೆಚ್ಚು ಬೇರೆ ವೃತ್ತಿಗಳ ಬಗ್ಗೆ ಮಾಹಿತಿ ಇರುವಂತಹ ಒಂದು ಕರ್ನಾಟಕ ಕೆರಿಯರ್ ಪೋರ್ಟಲ್ಗೆ ಹೋಗ್ಲಿಕ್ಕೆ ಲಿಂಕ್ ನಿಮ್ಗೆ ಇದೇ ಯುವ ಕಣಜ ಪೋರ್ಟಲ್ ಅಲ್ಲಿ ಕೂಡ ಕೊಟ್ಟಿದ್ದಾರೆ. ಅಥವಾ ನೀವು ಡೈರೆಕ್ಟ್ ಆಗಿ ಕರ್ನಾಟಕ ಕೆರಿಯರ್ ಪೋರ್ಟಲ್ ಅಂತ ಹೇಳಿ ಸರ್ಚ್ ಮಾಡ್ಬಿಟ್ಟು ಇಲ್ಲಿ ಈ ಒಂದು ವೆಬ್ಸೈಟ್ ಅಲ್ಲಿ ನೀವು ನಿಮ್ಮ ಒಂದು ಪ್ರೊಫೈಲ್ ಅನ್ನ ಸೈನ್ ಅಪ್ ಮಾಡ್ಬೋದು. ಸೈನ್ ಅಪ್ ಮಾಡ್ಲಿಕ್ಕೆ ನಿಮಗೆ ಬೇಕಾಗಿರುವಂತ ಏನು ಮಾಹಿತಿ ಅಂತ ಅಂದ್ರೆ ನಿಮಗೊಂದು ಒಂದು ಆಕ್ಟಿವ್ ಇಮೇಲ್ ಅಡ್ರೆಸ್ ಇರಬೇಕು. ಅದ್ರ ಜೊತೆಗೆ ನಿಮ್ಮ ಏನು ಹೆಸರು ಮತ್ತೆ ಶಾಲೆ ಅಥವಾ ಕಾಲೇಜ್ ಮಾಹಿತಿಯನ್ನು ಕೊಟ್ಬಿಟ್ಟು ನೀವು ಈ ಒಂದು ಪ್ರೊಫೈಲ್ ಅಲ್ಲಿ ನಿಮ್ಮ ಒಂದು ವೆಬ್ಸೈಟ್ ಅಲ್ಲಿ ನಿಮ್ಮ ಪ್ರೊಫೈಲ್ ಕ್ರಿಯೇಟ್ ಮಾಡ್ಬೋದು. ಸೊ ಏನು ಈ ಕರ್ನಾಟಕ ಕೆರಿಯರ್ ಪೋರ್ಟಲ್ ಅಲ್ಲಿ ಏನು ಮಾಹಿತಿ ಇರುತ್ತೆ ಹಾಗೆ ನೀವು ಇದನ್ನ ಉಪಯೋಗಿಸ್ಕೋಬಹುದು ಅಂತ ಹೇಳಿ ನೋಡಿದ್ರೆ, ಸೊ ನೀವು ಈ ರೀತಿ ನಿಮ್ಮ ಸೈನ್ ಅಪ್ ಪ್ರೊಸೆಸ್ ಅನ್ನ ಮುಗಿಸಿ ಈ ಒಂದು ಕರ್ನಾಟಕ ಕೆರಿಯರ್ ಪೋರ್ಟಲ್ ಅಲ್ಲಿ ನಿಮ್ಮ ಒಂದು ಪ್ರೊಫೈಲ್ ಅನ್ನ ಕ್ರಿಯೇಟ್ ಮಾಡ್ಬೇಕಾದ್ರೆ ನಿಮಗೆ ಈ ಕರ್ನಾಟಕ ಕೆರಿಯರ್ ಪೋರ್ಟಲ್ ಅಲ್ಲಿ ನಿಮ್ಮ ಆಸಕ್ತಿಗಳೇನು ಅಂತ ಹೇಳಿ ಕೇಳುತ್ತೆ. ಸೊ ನೀವು ಶಾಲಾ ಕಾಲೇಜಲ್ಲಿ ಓದ್ತಿರುವಂತಹ ಯಾವುದೇ ಸಬ್ಜೆಕ್ಟ್ ಇರ್ಬೋದು, ಮತ್ತೆ ಪಠ್ಯೇತರ ಚಟುವಟಿಕೆಗಳಲ್ಲಿ ನಿಮ್ಮಲ್ಲಿ ಏನು ಆಸಕ್ತಿಗಳಿದೆ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಜೀವಶಾಸ್ತ್ರ, ಲೆಕ್ಕಶಾಸ್ತ್ರ, ಹೀಗೆ ಬೇರೆ ಸಬ್ಜೆಕ್ಟ್ ಗಳ ಬಗ್ಗೆ ಕೇಳಿದೆ. ಚಿತ್ರಕಲೆ, ಬರವಣಿಗೆ, ಇತರರಿಗೆ ಸಹಾಯ ಮಾಡುವುದಾಗ್ಲಿ, ಅಡಿಗೆ ಮಾಡೋದಾಗ್ಲಿ, ಈ ತರ ಬೇರೆ ಏನು ಚಟುವಟಿಕೆಗಳಲ್ಲಿ ನಿಮ್ಮಲ್ಲಿ ಆಸಕ್ತಿ ಇದೆ ಅಂತ ಕೇಳಿ ನಿಮ್ಮ ಒಂದು ಪ್ರೊಫೈಲ್ ಅನ್ನ ಇದು ಕ್ರಿಯೇಟ್ ಮಾಡುತ್ತೆ. ಆ ಒಂದು ಪ್ರೊಫೈಲ್ ಅಲ್ಲಿ ನೀವು ಏನೇನು ಆಯ್ಕೆಗಳು, ಏನೇನು ಆಸಕ್ತಿಗಳನ್ನು ವ್ಯಕ್ತಪಡಿಸಿದ್ದೀರಾ ಆ ಒಂದು ಆಯ್ಕೆಗಳ ಆಧಾರದ ಮೇಲೆ ಅದು ನಿಮ್ಗೆ ಬೇರೆ ವೃತ್ತಿಗಳನ್ನ ನಿಮ್ಗೆ ರೆಕಮೆಂಡ್ ಮಾಡ್ತಾ ಹೋಗುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು, ನಾನು ಎಲ್ಲಾ ಸಬ್ಜೆಕ್ಟ್ ಗಳನ್ನ ಆಯ್ಕೆ ಮಾಡಿದ್ದೀನಿ. ಸೊ ಮೊದಲನೇದಾಗಿ ಗಣಿತ ಆಯ್ಕೆಯನ್ನು ಆಧರಿಸಿ ಬೇರೆ ವೃತ್ತಿಗಳು ಅಂತ ಹೇಳಿ ಇಲ್ಲಿ ನನಗೆ ತೋರಿಸ್ತಾ ಇದೆ. ಸೊ ನ್ಯೂರಾಲಜಿಸ್ಟ್ ಇರ್ಬೋದು, ಮಾರ್ಕೆಟ್ ಅನಲಿಸ್ಟ್ ಅಂತ ತೋರಿಸ್ತಾ ಇದೆ, ಪ್ಲಾಸ್ಟಿಕ್ ಮತ್ತೆ ಪಾಲಿಮರಿಂಗ್ ಇಂಜಿನಿಯರಿಂಗ್ ಅಂತ ತೋರಿಸ್ತಾ ಇದೆ, ಎನರ್ಜಿ ಇಂಜಿನಿಯರಿಂಗ್. ಸೊ ಹೀಗೆ ಹಲವಾರು ಗಣಿತದ ಆಯ್ಕೆಯನ್ನು ಆಧರಿಸಿ ಹಲವಾರು ವೃತ್ತಿಗಳನ್ನ ನನಗೆ ತೋರಿಸ್ತಾ ಇದೆ. ಭೌತಶಾಸ್ತ್ರದ ಆಯ್ಕೆಗಳನ್ನ ಆಧರಿಸಿ ಹಲವಾರು ವೃತ್ತಿಗಳು ತೋರಿಸ್ತಾ ಇದೆ. ಹಿಂದಿ ಭಾಷೆಯ ಆಯ್ಕೆಯನ್ನ ಆಧರಿಸಿ ನನಗೆ ಕೆಲವು ವೃತ್ತಿಗಳನ್ನ ಇದು ತೋರಿಸ್ತಾ ಇದೆ. ಹಾಗೆ ನನ್ನ ಆಯ್ಕೆಗಳನ್ನ ಆಧರಿಸಿ ವೃತ್ತಿಗಳನ್ನ ಇದು ತೋರಿಸ್ತಾ ಹೋಗುತ್ತೆ. ಸೊ ಒಂದು ಕಸ್ಟಮೈಸ್ಡ್ ಹೋಮ್ ಪೇಜ್ ನಿಮಗೆ ಈ ಒಂದು ವೆಬ್ಸೈಟ್ ಅಲ್ಲಿ ನಿಮಗೆ ಸಿಗುತ್ತೆ. ನಿಮಗೆ ಏನು ಇಂಟ್ರೆಸ್ಟ್ ಇದೆ, ನಿಮ್ಮ ಆಸಕ್ತಿಗಳೇನು ಅನ್ನೋದರ ಆಧಾರದ ಮೇಲೆ. ಅದರ ಜೊತೆಗೆ ನೀವು ಇಂಡಿಪೆಂಡೆಂಟ್ ಆಗಿ ಕೂಡ ಬೇರೆ ವೃತ್ತಿಗಳ ಬಗ್ಗೆ, ಸ್ಕಾಲರ್ಶಿಪ್ ಗಳ ಬಗ್ಗೆ, ಕಾಲೇಜ್ ಮತ್ತೆ ಪ್ರವೇಶ ಪರೀಕ್ಷೆಗಳ ಬಗ್ಗೆ ಇದರಲ್ಲಿ ನೀವು ಹೆಚ್ಚಿನ ಎಕ್ಸ್ಪ್ಲೋರೇಷನ್ ಮಾಡ್ಬೋದು. ವೆಬ್ಸೈಟ್ ನ ಒಳ ಹೋಗಿ ಇನ್ನೂ ಬೇರೆ ಮಾಹಿತಿಗಳನ್ನ ತಿಳ್ಕೊಬಹುದು. ಸೊ ನೀವು ವೃತ್ತಿಗಳ ಬಗ್ಗೆ ಅನ್ವೇಷಿಸ್ತಾ ಹೋಗೋದಾದ್ರೆ ಇಲ್ಲಿ ನೀವು ನೋಡ್ಬೋದು ಕೆರಿಯರ್ ಟೈಪ್ಸ್ ಮತ್ತೆ ಎಜುಕೇಶನ್ ಟೈಪ್ ಅಂತ ಹೇಳಿ ಕೆಲವು ಚಾಯ್ಸಸ್ ಗಳನ್ನ ಕೊಟ್ಟಿದ್ದಾರೆ. ಸೊ ನೀವು ಒಂದು ಏನು
ಕೌಶಲ್ಯ ಆಧಾರಿತ ವೃತ್ತಿಯನ್ನು ವೊಕೇಶನಲ್ ಕೋರ್ಸ್ ನೋಡ್ತಾ ಇದ್ದೀರಾ, ಇಲ್ಲ ಒಂದು ವೃತ್ತಿಪರ ಕೋರ್ಸ್ ಅಥವಾ ವೃತ್ತಿಪರ ವೃತ್ತಿಯಲ್ಲಿ ತೊಡಗ್ಬೇಕಂತ ಇದ್ದೀರಾ, ಅಥವಾ ಸರ್ಕಾರಿ ಅಥವಾ ಸೇನೆಯ ರಕ್ಷಣಾ ವೃತ್ತಿಯಲ್ಲಿ ತೊಡಗ್ಬೇಕಂತ ಇದ್ದೀರಾ. ಸೊ ಈ ರೀತಿಯಾದ ಆಯ್ಕೆಗಳು ಮತ್ತೆ ಆ ಒಂದು ವೃತ್ತಿ ಟೈಪಿನ ಮೇಲೆ ಯಾವ ಸೆಕ್ಟರ್ ನಲ್ಲಿ. ಸೊ ನೀವು ಒಂದು ವೃತ್ತಿಪರ ವೃತ್ತಿಯಲ್ಲಿ ತೊಡಗಬೇಕು, ನಾನು ಆರ್ಟ್ ಅಂಡ್ ಡಿಸೈನ್ ಸೆಕ್ಟರ್ ಅಲ್ಲಿ ಅಂತ ಹೇಳ್ಬಿಟ್ಟು ನೀವು ಆಯ್ಕೆಯನ್ನ ಇಲ್ಲಿ ಕೊಟ್ಟು ಅದನ್ನ ಅಪ್ಲೈ ಮಾಡಿದ್ರೆ ಎಡಭಾಗದಲ್ಲಿ ನೀವು ನೋಡ್ಬೋದು. ಇವಾಗ ಈ ಒಂದು ನೀವು ಮಾಡಿರೋ ಆಯ್ಕೆಗಳ ಆಧಾರದ ಮೇಲೆ ಬೇರೆ ಬೇರೆ ವೃತ್ತಿಗಳನ್ನ ನಿಮಗೆ ಈ ಕರ್ನಾಟಕ ಕೆರಿಯರ್ ಪೋರ್ಟಲ್ ರೆಕಮೆಂಡ್ ಮಾಡ್ತಾ ಹೋಗುತ್ತೆ. ಸೊ ನೀವು ನೋಡ್ಬೋದು ಇವಾಗ ವಸ್ತ್ರ ವಿನ್ಯಾಸಗಾರ, ಸೊ ಫ್ಯಾಷನ್ ಡಿಸೈನರ್ ಬಂತು, ಆಭರಣ, ಜ್ಯುವೆಲರಿ ಡಿಸೈನರ್, ಆಂತರಿಕ ವಿನ್ಯಾಸ, ಇಂಟೀರಿಯರ್ ಡಿಸೈನರ್. ಸೊ ನಾನು ಪ್ರೊಫೆಷನಲ್ ಅಂತ ಒಂದು ಆಯ್ಕೆ ಕೊಟ್ಟೆ ಮತ್ತು ಆರ್ಟ್ ಅಂಡ್ ಡಿಸೈನ್ ಅನ್ನುವಂತ ಒಂದು ಆಯ್ಕೆ ಕೊಟ್ಟೆ. ಸೊ ಇದೆರಡು ಆಯ್ಕೆಗಳ ಆಧಾರದ ಮೇಲೆ ಇದಿಷ್ಟು ಕೆರಿಯರ್ ಗಳನ್ನ ನನಗೆ ಕರ್ನಾಟಕ ಕೆರಿಯರ್ ಪೋರ್ಟಲ್ ರೆಕಮೆಂಡ್ ಮಾಡುತ್ತೆ. ಸೊ ಏನು ಈ ಆಭರಣ ವಿನ್ಯಾಸಕ ಅನ್ನುವಂಥದ್ದನ್ನ ಇನ್ನೂ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ. ಸೊ ಪ್ರತಿಯೊಂದು ವೃತ್ತಿ ಮೇಲೂ ನೀವು ಕ್ಲಿಕ್ ಮಾಡಿದಾಗ ಆ ವೃತ್ತಿಯ ಬಗ್ಗೆ ಒಂದು ಸವಿಸ್ತಾರವಾದ ಮಾಹಿತಿ ಏನಿದೆ ಈ ವೆಬ್ಸೈಟ್ ಅಲ್ಲಿ ಅದು ನಿಮಗೆ ತೋರಿಸ್ತಾ ಹೋಗುತ್ತೆ. ಸೊ ಇಂಗ್ಲಿಷ್ ಮತ್ತು ಕನ್ನಡ ಎರಡು ಭಾಷೆಯಲ್ಲಿ ಈ ಒಂದು ಮಾಹಿತಿ ನಿಮಗೆ ಲಭ್ಯ ಇದ್ದು. ಸೊ ಏನು ಆಭರಣ ವಿನ್ಯಾಸಕ, ಜ್ಯುವೆಲರಿ ಡಿಸೈನರ್ ಅಂದ್ರೆ ನಿಮಗೆ ಏನು, ಇದರ ಒಂದು ಕಿರು ಪರಿಚಯ ಏನು, ನಿಜವಾಗಿ ಈ ವೃತ್ತಿಯಲ್ಲಿ ನೀವು ಏನು ಆಕ್ಟಿವಿಟೀಸ್ ಇರುವಂತದ್ದು, ಇದರಲ್ಲಿ ನಿಮ್ಮ ಪ್ರವೇಶ ಮಾರ್ಗ ಏನು, ಒಬ್ಬ ಜ್ಯುವೆಲರಿ ಡಿಸೈನರ್ ಆಗ್ಲಿಕ್ಕೆ ನೀವು 10ನೇ ತರಗತಿಯಲ್ಲಿ ಏನು ಓದ್ಬೇಕು, ಯಾವ ಸ್ಟ್ರೀಮ್ ನಲ್ಲಿ ನೀವು PUC ಮಾಡ್ಬೇಕು, ಅದಾದ ನಂತರ ನೀವು ಒಂದು ಸರ್ಟಿಫಿಕೇಟ್ ಕೋರ್ಸ್ ಮಾಡ್ಬೇಕಾ, ನೆಕ್ಸ್ಟ್ ಡಿಪ್ಲೊಮಾ ಮಾಡ್ಬೇಕಾ, ಇಲ್ಲ ಅಂದ್ರೆ ನೀವು ಎಲ್ಲಿ ಮಾಡ್ಬೇಕು ಅದನ್ನ, ಈ ಒಂದು ಜ್ಯುವೆಲರಿ ಡಿಸೈನಿಗೆ ನೀವು ಡಿಪ್ಲೊಮಾ ಮಾಡ್ಬೇಕು, ಡಿಗ್ರಿ ಮಾಡ್ಬೇಕಂದ್ರೆ ಆ ಡಿಗ್ರಿ ಎಲ್ಲಿ ನಿಮಗೆ ಏನು ಆ ಕೋರ್ಸ್ ಎಲ್ಲಿ ನಿಮಗೆ ಲಭ್ಯ ಇದೆ ಅನ್ನುವಂತ ಒಂದು ನಿಮಗೆ ಆ ಒಂದು ವೃತ್ತಿಗೆ ಪ್ರವೇಶ ಮಾಡ್ಲಿಕ್ಕೆ ಏನು ಪ್ರವೇಶ ಮಾರ್ಗ, ನಿಮ್ಮ ಎಜುಕೇಶನ್ ಪಾತ್ವೆ, ನಿಮ್ಮ ಶೈಕ್ಷಣಿಕ ಅರ್ಹತೆ ಏನ್ ಪಡಿಬೇಕು, ಏನ್ ಓದ್ಬೇಕು ನೀವು ಅನ್ನುವಂತ ಮಾಹಿತಿಯನ್ನು ಮೊದಲನೇದಾಗಿ ಕೊಡುತ್ತೆ. ಅದಾದ ನಂತರ ಒಬ್ಬ ಜ್ಯುವೆಲರಿ ಡಿಸೈನರ್ ಆಗಿ ನೀವು ಯಾವ ರೀತಿಯ ಸಂಪಾದನೆಯನ್ನ ನೀವು ಅಪೇಕ್ಷಿಸಬಹುದು, ಆರಂಭಿಕ ಮೊತ್ತದಿಂದ ಹಿಡಿದು ನಿಮ್ಮ ಏನು ಕೆರಿಯರ್ ಮುಂದುವರಿತಾ ಹೋದ ಹಾಗೆ ಅನ್ನುವಂಥದ್ದು ಹಲವಾರು ಬೇರೆ ಬೇರೆ ಮೂಲಗಳಿಂದ ಸಂಗ್ರಹಿಸಿ ಒಂದು ಇಂಡಿಕೇಟಿವ್ ಆಗಿ ಒಂದು ಕೆಲವು ನಂಬರ್ಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಅದರ ಜೊತೆಗೆ ನೀವು ಈ ಒಂದು ವೃತ್ತಿಗೆ ಪ್ರವೇಶಿಸಬೇಕಾದ್ರೆ ಏನ್ ಕೋರ್ಸ್ ಏನ್ ಮಾಡ್ಬೇಕು, ಯಾವ ಡಿಪ್ಲೊಮಾ ಮಾಡಬೇಕು ಅಂತ ಮುಂಚೆ ಹೇಳಿದ್ರು. ಅದಕ್ಕೆ ಖರ್ಚು ಎಷ್ಟಾಗುತ್ತೆ ನಿಮಗೆ. ಸೊ ನೀವು ಈ ಖರ್ಚಿನ ಬಗ್ಗೆ ಶಾಲಾ ಮಟ್ಟದಲ್ಲಿ, ಕಾಲೇಜ್ ಮಟ್ಟದಲ್ಲಿ ಪ್ಲಾನ್ ಮಾಡ್ಬೇಕಂದ್ರೆ ನೀವು ಆ ಒಂದು ಮೊತ್ತ ಎಷ್ಟಾಗುತ್ತೆ ಮತ್ತೆ ಈ ಒಂದು ಇನ್ಫಾರ್ಮೇಶನ್ ಆಧಾರದ ಮೇಲೆ ನೀವು ಅದಕ್ಕೇನು ಎಜುಕೇಶನ್ ಲೋನ್ ತಗೋಬೇಕು, ಹಾಗೆ ಹೊಂದಿಸ್ಬೋದು ಅನ್ನೋದು ಕೂಡ ಪ್ಲಾನ್ ಮಾಡ್ಕೋಬಹುದು. ಅದರ ಜೊತೆಗೆ ಏನು ಭವಿಷ್ಯದಲ್ಲಿ ಈ ಒಂದು ಕೋರ್ಸ್ ಅಲ್ಲಿ ಬೆಳವಣಿಗೆ ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ನಾವು ನೋಡ್ತಾ ಇರ್ಬೋದು, ಕಾಲ ಬದಲಾಗ್ತಿರೋ ಹಾಗೆ ಕೆಲವು ವೃತ್ತಿಗಳ ಬಗ್ಗೆ ನಾವು ಹೆಚ್ಚು ಕೇಳ್ತೀವಿ, ಕೆಲವು ವೃತ್ತಿಗಳ ಬಗ್ಗೆ ಕಡಿಮೆ ಕೇಳ್ತೀವಿ. ಸೊ ಈ ಒಂದು ಜ್ಯುವೆಲರಿ ಡಿಸೈನರಿಗೆ ಹೇಗಿದೆ ಒಂದು ಲಾಂಗ್ ಟರ್ಮ್ ಅಲ್ಲಿ ಈ ಒಂದು ಪ್ರೊಫೆಷನ್ ಅಲ್ಲಿ ಗ್ರೋತ್ ಹೇಗಿದೆ ಅನ್ನುವಂಥದ್ದು. ಅದರ ಜೊತೆಗೆ ಏನು ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ಎಜುಕೇಶನ್ ಏನು ಬೇಕು ಇದಕ್ಕೆ ಅಂತ ಹೇಳ್ಬಿಟ್ಟು. ಸೊ ನೀವು PUC ಪಾಸ್ ಮಾಡಿ ಒಂದು ಡಿಗ್ರಿ ಒಂದು ಡಿಪ್ಲೊಮಾ ಮಾಡಿಕೊಂಡು ಕೂಡ ಜ್ಯುವೆಲರಿ ಡಿಸೈನರ್ ಫೀಲ್ಡ್ ಅಲ್ಲಿ ಹೋಗ್ಬೋದು. ಇದೇ ಫೀಲ್ಡ್ ಅಲ್ಲಿ ನೀವು ಪೋಸ್ಟ್ ಗ್ರಾಜುಯೇಷನ್ ತನಕನೂ ಓದ್ಬೋದು. ಸೊ ಹಾಗೆ ಆ ಒಂದು ಮಿನಿಮಮ್ ಮ್ಯಾಕ್ಸಿಮಮ್ ಕ್ವಾಲಿಫಿಕೇಶನ್ಗೆ ಎಷ್ಟು ನೀವು ಎಜುಕೇಶನ್ಗೆ ಎಷ್ಟು ವರ್ಷ ನೀವು ಸ್ಪೆಂಡ್ ಮಾಡ್ಬೇಕಾಗುತ್ತೆ ಅಂತ ಹೇಳಿ. ಸೊ ನಾನು ಯಾವ ವಯಸ್ಸಿಂದ ದುಡಿಲಿಕ್ಕೆ ಶುರು ಮಾಡ್ಬೋದು ಈ ಒಂದು ಕೆರಿಯರ್ ಅಲ್ಲಿ ಅನ್ನೋ ಐಡಿಯಾ ಕೂಡ ನಿಮಗೆ ಬರ್ತಾ ಹೋಗುತ್ತೆ ಈ ಮಾಹಿತಿಯನ್ನು ಆಧರಿಸಿ. ಮತ್ತು ಈ ಒಂದು ಉದ್ಯೋಗದಲ್ಲಿ ಈ ಒಂದು ವೃತ್ತಿಯಲ್ಲಿ ತೊಡಗಿಕೊಂಡಿರೋರು, ಆಲ್ರೆಡಿ ಈ ಕೆಲಸ ಮಾಡ್ತಾ ಇರೋರು ಏನ್ ಹೇಳ್ತಾರೆ ಈ ವೃತ್ತಿಯ ಬಗ್ಗೆ, ಅವ್ರು ಹೇಗೆ ಇದ್ರ ಬಗ್ಗೆ ಕೇಳ್ಪಟ್ರು, ಅವರು ಎಲ್ಲಿ ಓದಿದ್ರು, ಮತ್ತೆ ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಈ ರೀತಿಯಾದ ಟೆಸ್ಟಿಮೋನಿಯಲ್ಸ್ ಅಂತ ನಾವೇನ್ ಹೇಳ್ತೀವಿ, ಅವರ ಅನುಭವಗಳನ್ನ ಹಂಚ್ಕೊಂಡಿರುವಂತ ನಿಮಗೆ ಎಕ್ಸಾಂಪಲ್ಸ್ ಇಲ್ಲಿ ಈ ವೃತ್ತಿ ಬಗ್ಗೆ, ಪ್ರತಿ ವೃತ್ತಿ ಬಗ್ಗೆ ನಿಮ್ಗೆ ಸಿಗುತ್ತೆ. ಹಾಗೆ ನಾನು ಮುಂಚೆ ಹೇಳಿದೆ ಈ ವೃತ್ತಿ ಎಲ್ಲಿ ಮಾಡ್ಬೋದು, ಕಾಲೇಜಸ್ ಯಾವ್ದು, ಈ ವೃತ್ತಿಗೆ ಬೇಕಾಗಿರೋ ಕೋರ್ಸ್ ಆಫರ್ ಮಾಡೋ ಕಾಲೇಜಸ್ ಯಾವ್ದು, ನೀವು ಎಂಟ್ರೆನ್ಸ್ ಎಕ್ಸಾಮ್ ಏನಾದ್ರು ಇದ್ರೆ ಎಲ್ಲಿ ತಗೋಬೇಕು, ಮತ್ತೆ ನಿಮ್ಮ ಪ್ರೊಫೈಲ್ ಅನ್ನ ಆಧರಿಸಿ ಸ್ಕಾಲರ್ಶಿಪ್ ಗಳೇನಾದ್ರು ಇದ್ರೆ ಅದರ ಬಗ್ಗೆ ಮಾಹಿತಿ. ಅದರ ಜೊತೆಗೆ ವಿಶೇಷ ಚೇತನರಿಗೆ ಕೂಡ ಏನು ದಿವ್ಯಾಂಗರಿಗೆ ಕೂಡ ಈ ವೃತ್ತಿಯಲ್ಲಿ ಪ್ರವೇಶ ಇದೆಯಾ, ಅವರು ಯಾವ ರೀತಿ ಇದರಲ್ಲಿ ಯಾವ ರೀತಿ ಅವರ ಏನು ಚಾಲೆಂಜಸ್ ಜೊತೆಗೆ ಈ ವೃತ್ತಿಯಲ್ಲಿ ಕೆಲಸ ಮಾಡ್ಬೋದು ಅನ್ನುವಂತ ಒಂದು ಇನ್ಫಾರ್ಮೇಶನ್. ಅದಾದ ನಂತರ ಎಲ್ಲಿ ಕೆಲಸ ಮಾಡ್ಬೋದು, ನಾವು ಈ ವೃತ್ತಿಯಲ್ಲಿ ನಾವು ಈ ಕೋರ್ಸ್ ಅನ್ನು ಮಾಡಿದ್ರೆ ಈ ವೃತ್ತಿಯಲ್ಲಿ ತೊಡಗ್ಬೇಕಂದ್ರೆ ನನಗೆ ಕೆಲಸಗಳು ಎಲ್ಲಿ ಸಿಗುತ್ತೆ, ಯಾವ ಫೀಲ್ಡ್ ಅಲ್ಲಿ, ಯಾವ ಆರ್ಗನೈಸೇಷನ್ ಅಲ್ಲಿ, ಯಾವ ಸಂಸ್ಥೆಗಳಲ್ಲಿ, ಯಾವ ಕ್ಷೇತ್ರದಲ್ಲಿ ನನಗೆ ಕೆಲಸ ಸಿಗುತ್ತೆ, ಮತ್ತು ಕೆಲಸದ ವಾತಾವರಣ ಹೇಗಿರುತ್ತೆ, ಏನು ಯಾವ ರೀತಿಯಾದ ಚಟುವಟಿಕೆಗಳಿರುತ್ತೆ ಆ ಕೆಲಸದಲ್ಲಿ, ಸರಿ ಯಾವ ರೀತಿ ಚಟುವಟಿಕೆಗಳು ಇರುತ್ತೆ, ಮತ್ತೆ ಏನೇನು ಆಕ್ಟಿವಿಟೀಸ್ ನಾವು ಮಾಡ್ತೀವಿ, ಮತ್ತು
ನೆಕ್ಸ್ಟ್ ಏನೇನ್ ಆಕ್ಟಿವಿಟೀಸ್ ಮಾಡ್ತೀವಿ, ಆಕ್ಚುಲಿ ಆ ಉದ್ಯೋಗದಲ್ಲಿ ಏನೇನ್ ಮಾಡ್ಬೇಕಾಗಿರುತ್ತೆ ಅನ್ನುವಂಥದ್ದು. ಹೀಗೆ ಒಂದು ವೃತ್ತಿಯ ಬಗ್ಗೆ ಒಂದು 360 ಡಿಗ್ರಿ ವ್ಯೂ, ಪ್ರತಿಯೊಂದು ಆಂಗಲ್ ಅಲ್ಲಿ ಕೂಡ ಏನೇನು ಅದ್ರ ಬಗ್ಗೆ ಮಾಹಿತಿ, ನಿಮಗೆ ಆ ವೃತ್ತಿಯ ಬಗ್ಗೆ ಒಂದು ಆಸಕ್ತಿ ಇದ್ರು ಅಥವಾ ಏನು ತಿಳ್ಕೊಬೇಕನ್ಸಿದ್ರು ಅದ್ರ ಬಗ್ಗೆ ಹೆಚ್ಚಿನ ತಿಳುವಳಿಕೆ ಪಡಿಲಿಕ್ಕೆ ಅಥವಾ ಅದಕ್ಕಾಗಿ ಪ್ಲಾನ್ ಮಾಡ್ಲಿಕ್ಕೆ ನಿಮಗೆ ಬೇಕಾಗಬಹುದಾದಂತಹ ಪ್ರಾರಂಭಿಕ ಎಲ್ಲಾ ಮಾಹಿತಿಗಳನ್ನ ಈ ಒಂದು ಕರ್ನಾಟಕ ಕೆರಿಯರ್ ಪೋರ್ಟಲ್ ನಿಮಗೆ 500ಕ್ಕೂ ಹೆಚ್ಚು ಬೇರೆ ಬೇರೆ ಉದ್ಯೋಗಗಳ ಬಗ್ಗೆ ಕೊಡ್ತಾ ಹೋಗುತ್ತೆ. ಸೊ ಯುವ ಕಣಜ ವೆಬ್ಸೈಟ್ ಅಲ್ಲಿ ಈ ವಿಡಿಯೋಗಳನ್ನ ನೋಡೋದ್ರ ಮೂಲಕ ಅಥವಾ ಕರ್ನಾಟಕ ಕೆರಿಯರ್ ಪೋರ್ಟಲ್ ಅಲ್ಲಿ ರಿಜಿಸ್ಟರ್ ಆಗಿ ನೀವು ಈ ಮಾಹಿತಿಗಳನ್ನ ಸುಲಭವಾಗಿ ಪಡಿಬಹುದು. ಸೊ ಈ ಎರಡು ಯುವ ಕಣಜ ಮತ್ತೆ ಕರ್ನಾಟಕ ಕೆರಿಯರ್ ಪೋರ್ಟಲ್ ಅನ್ನ ನೀವು ಆದಷ್ಟು ಉಪಯೋಗ ಮಾಡ್ಕೊಳ್ಳಿ. ನಿಮ್ಮ ಮುಂದಿನ ಉದ್ಯೋಗದ ಬಗ್ಗೆ, ವೃತ್ತಿ ಜೀವನದ ಬಗ್ಗೆ ಒಂದು ಪ್ಲಾನಿಂಗ್ ಮಾಡ್ಲಿಕ್ಕೆ, ಮಾಹಿತಿಗಳು ತಿಳ್ಕೊಳ್ಳಿಕ್ಕೆ ಈ ಮಾಹಿತಿ ಆಧಾರದ ಮೇಲೆ ಮುಂದಿನ ಏನು ತೀರ್ಮಾನಗಳನ್ನ ಮಾಡಿ ಅಂತ ಕೇಳ್ಕೊಳ್ತಾ ಸುಪ್ರಿಯಾ ಅವರು ಕಂಟಿನ್ಯೂ ಮಾಡಿ. Thanks, Karthik, and sorry, mute ಇದೆ. Session end ಆಗಿದೆ. I would like to thank Shruti ma'am, Karthik, and Dr. Kirti Kumar for giving the insights about how to study, how to have ಕ್ರೀಡೆ ಬಗ್ಗೆ ಮಾಹಿತಿ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ಸ್ ಮೇಡಮ್, ನಿಮಗೂ ಕೂಡ. ನಂಗೆ ನಮ್ಮ ಸರ್ ಚೌಹಾಣ್ ಸರಿಗೂ ಥ್ಯಾಂಕ್ಸ್, ಅಂಡ್ ಕರ್ನಾಟಕ ಗೌರ್ಮೆಂಟ್ ಇದಕ್ಕೂ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಈ ಕೆರಿಯರ್ ಡೆವಲಪ್ಮೆಂಟ್ ಬಗ್ಗೆ ಆಗ್ಲಿ ಮತ್ತೆ ಯಾರೋ ಡೌಟ್ಸ್ ಇದ್ರೆ ನಾವು ಏನೇನು ಓದ್ಬೇಕಂತ, ಸೊ ನನ್ನ ವೆಬ್ಸೈಟ್ ಅಲ್ಲಿ, ನಮ್ಮ IIT ಧಾರವಾಡ ವೆಬ್ಸೈಟ್ ಅಲ್ಲಿ ನನ್ನ ಹೆಸರು ಮತ್ತೆ ನಂದೆಲ್ಲ ಡೆಸ್ಟಿನೇಷನ್ ಎಲ್ಲ ಇದೆ, ಇಮೇಲ್ ID ಮತ್ತೆ ಫೋನ್ ನಂಬರ್ ಇದೆ. ಸೊ ಯಾರಾದ್ರೂ ಇಂಟ್ರೆಸ್ಟ್ ಇದ್ದವರು ಬೇಕಾದ್ರೆ ನೀವು ರೆಫರ್ ಮಾಡಿ ನನ್ನ ಬಗ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಶೋರ್ ಸರ್, ಪ್ಯಾನಲಿಸ್ಟ್ ಏನು ತಮ್ಮ ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಶೇರ್ ಮಾಡ್ಲಿಕ್ಕೆ ವಿಶ್ ಮಾಡ್ತಿರೋ ಆ ಯೂಟ್ಯೂಬ್ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ವಿ ವಿಲ್ ಆಡ್ ದ ಕಾಂಟ್ಯಾಕ್ಟ್ ಡೀಟೇಲ್ಸ್. ಶೋರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಎವನ್. Thank you, ma'am. Thank you, sir. Thank you very much. Thank you very much Thank for you. the opportunity. ಯಾರಾದ್ರೂ ಇಂಟ್ರೆಸ್ಟ್ ಇದ್ದವರು ಬೇಕಾದ್ರೆ ನೀವು ರೆಫರ್ ಮಾಡಿ ನನ್ನ ಬಗ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಖಂಡಿತ ಥ್ಯಾಂಕ್ಸ್. ಸರ್.